ಹಾಯ್ ಹಲೋ ನಮಸ್ಕಾರ. ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ನಮ್ಮ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲಿ ನಾನು ಕೂತು ಮಾತಾಡ್ತಾ ಇದ್ದೀನಿ. ಈ ಸ್ಟುಡಿಯೋದಲ್ಲಿ ಇತ್ತೀಚೆಗೆ ಸಾಕಷ್ಟು ಕಲಾವಿದರು, ತಂತ್ರಜ್ಞರನ್ನ ನಿಮಗೆ ಪರಿಚಯ ಮಾಡಿಸಿದ್ದೀನಿ. ಸಾಕಷ್ಟು ಜನರ ಜೊತೆ ಅವರ ಸಿನಿಮಾಗಳ ಬಗ್ಗೆ, ಅವರ ಪರ್ಸನಲ್ ಲೈಫ್ಗಳ ಬಗ್ಗೆ ಮಾತಾಡಿದ್ದೀನಿ. ಇವತ್ತು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಒಬ್ಬ ಮುದ್ದಾದ ಕನ್ನಡ ಚಿತ್ರರಂಗದ ತುಂಬ ಅದ್ಭುತವಾದಂಥ ನಟಿ ಕೂತಿದ್ದಾರೆ. ಅವ್ರನ್ನ ಸಂದರ್ಶನ ಮಾಡುವಂಥ ಸಮಯ. ಇವರು ಬರೀ ನಟಿ ಅಷ್ಟೇ ಅಲ್ಲ, ಅದ್ಭುತ ಕ್ಲಾಸಿಕಲ್ ಡ್ಯಾನ್ಸರ್ ಕೂಡ ಹೌದು. ಶಿ ಈಸ್ ನನ್ ಅದರ್ ದ್ಯಾನ್ ಭಾವನಾ ರಾವ್. ಭಾವನಾ ರಾವ್ ಅಂತಂದ್ರೆ ಸುಮಾರು ಜನ ಕನ್ಫ್ಯೂಸ್ ಆಗ್ಬೋದು. ಗಾಳಿಪಟ ಭಾವನಾ ಅಂದಿದ ತಕ್ಷಣ ನಿಜವಾಗ್ಲೂ ಎಲ್ರಿಗೂ ಪಟ್ ಅಂತ ಗಾಳಿಪಟ ಸಿನಿಮಾ ನೆನಪಾಗುತ್ತೆ, ನದೀನ್ ದಿಮ್ತನ ಸಾಂಗ್ ನೆನಪಾಗುತ್ತೆ. ಅಫ್ಕೋರ್ಸ್ ನಮ್ ಜೊತೆ ಇದ್ದಾರೆ ಭಾವನಾ ಅವರು. ಇವರು ಇಂಡಸ್ಟ್ರಿಗೆ ಬಂದು 2 ವರ್ಷ ಕಳೆದ್ರೆ ಬರೋಬ್ಬರಿ 2 ದಶಕ ಆಗುತ್ತೆ. ಒಬ್ಬ ನಟಿ ಮಣಿ ಹೀಗೆ 18-20 ವರ್ಷ ಕನ್ನಡ ಇಂಡಸ್ಟ್ರಿಯಲ್ಲಿ ಚಾಲ್ತಿಯಲ್ಲಿರೋದು ಸಾಮಾನ್ಯದ ಮಾತಲ್ಲ. ಇಟ್ಸ್ ಅ ವೆರಿ ವೆರಿ ಬಿಗ್ ಚಾಲೆಂಜಿಂಗ್ ಜಾಬ್. ಸೊ ಅದನ್ನೆಲ್ಲ ಹೇಗೆ ನಿಭಾಯಿಸ್ಕೊಂಡು ಬರ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು. ಮತ್ತೊಂದು, ಲ್ಯಾಂಡ್ ಲಾರ್ಡ್ ಸಿನಿಮಾ ಮಾಡಿದ್ದಾರೆ. ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಪ್ರೇಕ್ಷಕರ ಮನದಲ್ಲಿ ಉಳಿಯುವಂಥ ಒಂದು ಅದ್ಭುತ ಪಾತ್ರ ಮಾಡಿದ್ದಾರೆ. ಅವೆಲ್ಲವುಗಳ ಬಗ್ಗೆ ಮಾತಾಡಿಸ್ತೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಲಕ್ಷ್ಮಿ, ಎಷ್ಟು ಮುದ್ದಾಗಿ ನೀವು ಇಂಟ್ರೊಡ್ಯೂಸ್ ಮಾಡಿಸ್ತೀರಿ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಫುಲ್ ಹ್ಯಾಂಡ್ಸಮ್ ಆಗಿ ಕಾಣಿಸ್ತೀರಾ. ನ್ಯೂ ಹೇರ್ ಸ್ಟೈಲ್ ಅಂಡ್ ಆಲ್. ಹಂಗೇನಿಲ್ಲ, ನಿಮ್ಮಂತ ಜೊತೆ ಕೂತಾಗ ಸ್ವಲ್ಪ ಮ್ಯಾಚ್ ಮಾಡ್ಬೇಕಲ್ಲ. ನಿಮ್ಮಂತ ಹೀರೋಯಿನ್ಸ್ ಜೊತೆ ಕುತ್ಕೊಂಡ್ಬಿಟ್ಟು ನಿಮ್ಮನ್ನ ನೋಡ್ತಾ ಇರ್ತಾರೆ, ನಮ್ಮನ್ನ ಯಾರು ನೋಡ್ತಾರೆ ಅಲ್ವಾ? ಮಾತೇ ಸಾಕಲ್ವಾ. ಯಪ್ಪ, ಥ್ಯಾಂಕ್ ಯು. ಇಟ್ಸ್ ಬೀನ್ 18 years ಜರ್ನಿ. ಒಂದ್ಸರಿ ಹಿಂದೆ ತಿರುಗಿ ನೋಡೋರು ಏನ್ ಅನ್ಸುತ್ತೆ ಭಾವನಾ ಅವ್ರೆ? ಹಿಂಗಿತ್ತು ಅನ್ಸುತ್ತೆ. ನಿಜ, ಹಂಗೆ ಇರ್ಬೇಕು. ಯಾಕಂತಂದ್ರೆ ಗ್ರಾಫ್ ಯಾವಾಗ್ಲೂ ಹಿಂಗಿದ್ರೇನೆ ಚೆನ್ನಾಗಿರುತ್ತೆ, ಎಕ್ಸೈಟ್ಮೆಂಟ್ ಇರುತ್ತೆ. ನಾವು ಹಾಸ್ಪಿಟಲ್ಗೆ ಹೋದಾಗ ಫಸ್ಟ್ ಹಾರ್ಟ್ ಏನಾದ್ರು ಪ್ರಾಬ್ಲಮ್ ಇದೆ ಅಂತಂದಾಗ ಚೆಕ್ ಮಾಡಿದಾಗ ಅದು ಪಲ್ಸ್ ಹಿಂಗಿದ್ರೇನೆ ಅದು ನಾವು ನಾರ್ಮಲ್ ಆಗಿದ್ದೀವಿ, ಆರಾಮಾಗಿದ್ದಾರೆ, ಆರೋಗ್ಯವಾಗಿದ್ದಾರೆ ಅಂತ ಗೊತ್ತಾಗೋದು. ಒಂದೇ ಲೈನ್ ಯಾವತ್ತೂ ಬರಬಾರ್ದು. ಫಸ್ಟ್ ಆಫ್ ಆಲ್ ನಾನು ಬಂದಿರೋದೇ ಒಂದು ಟಿಪಿಕಲ್ ಬ್ರಾಹ್ಮಣ್ ಫ್ಯಾಮಿಲಿ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿ. ನಾನು ಫಿಲಮ್ ಇಂಡಸ್ಟ್ರಿಗೆ ಬಂದಿರೋದೇ ಒಂದು ಮಿರಾಕಲು. ಎಷ್ಟೊತ್ತಿಗೆ ಮದುವೆ ಆಗಿ 2 ಮಕ್ಳು ತಾಯಿ ಆಗಿರ್ತಿದ್ನು. ಅಟ್ಲೀಸ್ಟ್ ಅಪ್ಪ ಅಮ್ಮನ ಪ್ಲಾನ್ ಇದ್ದಿದ್ದು ಅದು. ಬಟ್ ಫಾರ್ಚುನೇಟ್ಲಿ ನನಗೆ ಇಷ್ಟ ಆಗಿರೋ ಪ್ರೊಫೆಷನ್ ಎಷ್ಟು ಜನಕ್ಕೆ ಸಿಗುತ್ತೆ? ನೀವು ಬೆಳಗ್ಗೆ ಎದ್ದು ನಿಮ್ಗೆ ಇಷ್ಟ ಆಗಿರೋ ಕೆಲಸ ಮಾಡೋಕ್ಕೆ ಎಂತೂಸಿಯಾಸ್ಟಿಕ್ ಆಗಿ ಹೋಗ್ತೀರಾ ಅಂತ. ಸೊ ಫಾರ್ಚುನೇಟ್ಲಿ ಆಯ್ದಿದೆ. ಬಟ್ 18 years 2008 ಅವತ್ತು ಯೋಗರಾಜ್ ಭಟ್ ಅವರು ನಿಮ್ಮನ್ನ ಆಯ್ಕೆ ಮಾಡಿದಾಗ ಏನ್ ಓದ್ತಾ ಇದ್ರಿ? PUC ಇಫ್ ಐ ಆಮ್ ನಾಟ್ ರಾಂಗ್. ಓಕೆ. ಆ ಫಿಲಮ್ ಇವಾಗ ನೋಡಿದ್ರೆ ನನಗೆ ಅಪ್ಪ ಅನ್ಸುತ್ತೆ ನನಗೆ. ಸೊ ಐ ಮೀನ್ ಅವಾಗ್ಲೇ ಚಿಕ್ಕ ಪುಟ್ಟ ಆಡ್ಸ್ ಎಲ್ಲ ಸ್ಟಾರ್ಟ್ ಮಾಡಿದೆ ಮಾಡಕ್ಕೆ. ಕಾಲೇಜ್ ಎಲ್ಲ ಬಂಕ್ ಮಾಡ್ಕೊಡೆಲ್ಲ ಹೋಗ್ತಾ ಇದ್ದೆ ನಾನು. ಅಂಡ್ ಡಾನ್ಸ್ ಅಂತೂ ನಾನು ಚಿಕ್ಕವಳಿಂದಾನೇ ಮಾಡ್ತಾ ಇದ್ದೆ. ನಾನು 5 years ಇಂದ ನಾನು 5 only ಡಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತಾ ಇದ್ದೆ. ಸೊ ಹೆಂಗೋ ಒಂದು ಆಸೆ ಬಂತು, ನಾನು ಆಕ್ಟರ್ ಆಗ್ಬೋದಾ ಅಂತ. ಸೊ ಹಂಗೆ ಆಡ್ ಶೂಟ್ಸ್ ಎಲ್ಲ ಮಾಡ್ಕೊಂಡು ನನಗೆ ಆಕ್ಚುಲಿ ಅಷ್ಟೊಂದೇನು ಪಾಕೆಟ್ ಮನಿ ಆಗುತ್ತೆ ಅಂತ ಮಾಡ್ತಿದ್ದೆ. ಐ ವಾಸ್ ನಾಟ್ ಅಷ್ಟು ಸೀರಿಯಸ್ ಆಗೋ ಏನಿರ್ಲಿಲ್ಲ. ಒಂದು ಡಾನ್ಸ್ ಫೋಟೋ ಶೂಟು ಎಲ್ಲ ಮಾಡಿಸಿದೆ ನಾನು ಅವಾಗ. ಐ ರಿಮೆಂಬರ್ ಫೋಟೋ ಶೂಟ್ಗೆ ಅವಾಗ 35,000 ಕೇಳಿದ್ರು. ಬಿಗ್ ಫೋಟೋಗ್ರಫರ್ 35,000 ಏನೋ ಕೇಳಿದ್ರು ಅವರು. ನನ್ನ ಹತ್ರ ಎಲ್ಲಿ ಇರುತ್ತೆ, ಅಪ್ಪ ಅಮ್ಮ ಕೇಳಿದ್ರೆ ಗ್ಯಾರಂಟಿ ಅದೇನೆ, ಓದು ಸುಮ್ಮನೆ ಅಂತ ಅಂತಿದ್ರು. ಸೊ ಯೂಶ್ವಲಿ ಒಂದು ಡಾನ್ಸ್ ಟೀಮಲ್ಲಿ ನೀವು ಸೇರ್ಕೊಂಡಿದ್ರೆ ನೀವು ಬೇರೆ ಡಾನ್ಸ್ ಟೀಮಲ್ಲಿ ಮಾಡೋಕ್ಕಾಗಲ್ಲ. ಆ್ಯಂಡ್ ಐ ವಾಸ್ ಒನ್ ಆಫ್ ದ ಮೇನ್ ಡಾನ್ಸರ್ಸ್, ಲೀಡ್ ಡಾನ್ಸರ್ಸ್ ಆಗ್ತಿದೆ. ಸೊ ಬಟ್ ಅವಾಗ ನಾನು ಕೇಳಿಕೊಂಡು, ಇಲ್ಲ ನನಗೆ ಈ ಥರ ಫೋಟೋ ಶೂಟಿಗೆ ದುಡ್ಡು ಬೇಕು ಅಂತ ಅಂದ್ಬಿಟ್ಟು 1 month ಟೈಮ್ ಕೇಳಿದೆ ಆ ಫೋಟೋಗ್ರಾಫರ್ಗೆ. ಸೊ ಎಲ್ಲ ಬೇರೆ ಬೇರೆ ಡಾನ್ಸ್ ಟೀಮಲ್ಲಿ ಮಾಡ್ಕೊಂಡು ಆ 35,000 ಸಂಪಾದಿಸಿ ನಾನು ಫೋಟೋ ಶೂಟ್ ಮಾಡಿಸಿ ಅದನ್ನ ಸರ್ಕ್ಯುಲೇಟ್ ಮಾಡ್ತಾ ಇರ್ಬೇಕಾದ್ರೆ ಐ ಥಿಂಕ್ ಶ್ರೀ ಅವರು ಕ್ರೇಜಿ ಮೈಂಡ್ಸ್ ಅವ್ರು ಹತ್ರ ಹೋಗಿದ್ದೆ ನಾನು. ಅದೇ ಫೋಟೋಸ್ ತೋರಿಸ, ಅವಾಗೆಲ್ಲ ಏನ್ ಡಿಜಿಟಲ್ ಏನಿಲ್ವಲ್ಲ, ಪ್ರಿಂಟ್ ತೋರಿಸ್ಬೇಕು. ಸೊ ಅವ್ರದ್ದು ಪ್ರಿಂಟ್ ತೋರಿಸಿದಾಗ ಅದೇ ಟೈಮಲ್ಲಿ ಗಾಳಿಪಟದು ನಡೀತಾ ಇತ್ತು, ಟಾಕ್ಸ್ ಎಲ್ಲ. ಅಂದ್ರೆ ಈ ತರ ಹುಡುಕ್ತಾ ಇದಾರೆ, ಮಾಡ್ತಾ ಇದಾರೆ ಅಂತ ಎಲ್ಲ. ಆಡಿಷನ್ಗೆ ಕರೆದ್ರು, ಆಡಿಷನ್ ಮಾಡಿದೆ. ಅಂಡ್ ದಟ್ಸ್ ಹೌ ಐ ಥಿಂಕ್ ಮೈ ಜರ್ನಿ ಬಿಗ್ಯಾನ್. ಬಟ್ ಸರಿಯಾಗಿ ಗೊತ್ತಿತ್ತು ಅನ್ಸುತ್ತೆ ನನ್ಗೆ ಈ ತರದೇ ಒಂದು ಇಮ್ಮೆಚ್ಯೂರ್ಡ್ ಗರ್ಲ್ ಬೇಕು, ಜೊತೆಗೆ ಒಬ್ಬ ಡ್ಯಾನ್ಸರ್, ಡ್ಯಾನ್ಸ್ ನ ಆಳ ಆಗ್ಲಾ ಗೊತ್ತಿರ್ತಕ್ಕಂತ ಅವ್ರು ಬೇಕು ಅಂತ. ಸೊ ಅದಕ್ಕೆ ನಿಮ್ಮನ್ನ ಕಾಸ್ಟ್ ಮಾಡಿದ್ರು. ವಾಸ್ ವೆರಿ ಪರ್ಟಿಕ್ಯುಲರ್, ಡಾನ್ಸರ್ ಬೇಕು ಆ ರೋಲ್ಗೆ ಅಂತ. ಅಂಡ್ ನಾನು ಇಮ್ಮೆಚ್ಯೂರ್ಡ್ ಆಗಿ ಇದ್ದೆ. ನಿಮ್ ಪಾತ್ರನೂ ಹಂಗೆ ಇತ್ತು, ನೀವು ನಿಮ್ಮ ಏಜ್ ಗ್ರೂಪ್ ಹಂಗೆ ಇತ್ತು ಆ ಟೈಮ್. ಹಂಗೆ ಇದೆ, ತರಲೇನೆ ಇದ್ದೆ ನಾನು. ಆಟ ಆಡ್ಕೊಂಡು ವೆರಿ ರೆಸ್ಟ್ಲೆಸ್ ಐ ವಾಸ್, ಏನೋ ಮಾಡ್ತಾ ಇರ್ಬೇಕು ಲೈಫಲ್ಲಿ ಅಂತ. ಆತರ ಆವತ್ತು ಹಾರಿದ ಆ ಗಾಳಿಪಟ ಇವತ್ತಿಗೂ ಹಾರ್ತಾನೆ ಇದೆ.
ಗಾಡ್ಸ್ ಗ್ರೇಸ್. ಎವರ್ ಗ್ರೀನ್ ಸಾಂಗ್ ಅದು ನಿಮ್ದು, ಹಾ. ನದೀನ್ ದೀಮ್ತನ. ಹೌದು, ರಾಜೇಶ್ ಕೃಷ್ಣನ್ ಸರ್ ಜೊತೆ ಮಾಡಿದ್ದು. ಕ್ಲಾಸಿಕಲ್ ಡ್ಯಾನ್ಸ್ ನ ಕೂಡ ಬ್ಲೆಂಡ್ ಮಾಡಿ ಮಾಡಿದಂತಹ ಸಾಂಗ್. ಸೊ ಇವತ್ತಿಗೂ ಅದು ಆ ಟ್ಯೂನ್ ಎಲ್ಲಾದ್ರೂ ಬಂದ್ರೆ ಒಮ್ಮೆ ಹಿಂಗ್ ತಿರುಗಿ ನೋಡ್ತಾರೆ ಎಲ್ಲಾರು. ವೆರಿ ಗ್ರೇಟ್ಫುಲ್ ಅಂತ. ಆ ಟೈಮಲ್ಲಿ ಆ ಲೆವೆಲ್ಗೆ ಶೂಟ್ ಮಾಡಿದೆ. ಅದು ನ್ಯೂ ಕವರ್ನ ಇಟ್ಕೊಂಡು ಆ ಸಾಂಗಿಗೆ ಅಷ್ಟು ಖರ್ಚು ಮಾಡಿದ್ದಾರೆ. ವೆರಿ ಗ್ರೇಟ್ಫುಲ್ ಆ ಥರ ಒಂದು ಹಾಡು ಸಿಕ್ಕಿರೋದಕ್ಕೆ. ಬಟ್ ಐ ಸ್ಟಿಲ್ ಫೀಲ್ ಗಾಳಿಪಟ ಮುಂಚೆ ನನ್ನ ಫಸ್ಟ್ ಫಿಲಮ್ ಅಷ್ಟು ದೊಡ್ಡ ಸೂಪರ್ ಡೂಪರ್ ಹಿಟ್ ಆಗೋಯ್ತಲ್ಲ, ನನಗೆ ಐ ಥಾಟ್ ಎಲ್ಲ ಈಸಿಯಾಗಿ ಸಿಕ್ಬಿಡುತ್ತೆ ಇವಾಗ. ನನಗೇನು ಸ್ಟ್ರಗಲ್ ಅನ್ನೋದೇ ನೋಡಿಲ್ಲ. ನಾನು ತುಂಬ ಫ್ಲೋನಲ್ಲಿ ಹೋಗ್ತಿದ್ದೆ, ಡಾನ್ಸ್ ಮಾಡ್ತಿದ್ದೆ, ಈ ಕಡೆ ಓದ್ತಾ ಇದ್ದೆ, ಈ ಕಡೆ ಆ್ಯಡ್ ಶೂಟ್ಸ್ ಮಾಡ್ತಿದ್ದೆ, ಆ್ಯಂಕರಿಂಗ್ ಮಾಡಿದ್ದೀನಿ. ಸೊ ಎಲ್ಲ ಒಂಥರ ಮಜಾ ಮಾಡ್ಕೊಂಡು ಮಾಡ್ತಿದ್ದೆ. ಗಾಳಿಪಟ ಹಿಟ್ ಆದ್ಮೇಲೆ ಅಂತೂ ಐ ಥಾಟ್ ಓಕೆ ಸೆಟ್, ನನಗೆ ನೀನು ಬರ್ತಾ ಇರುತ್ತೆ ಆಫರ್ಸು ಅಂತ. ಬಟ್ ದಟ್ ಡಿಂಟ್ ಹ್ಯಾಪನ್. ಫಾರ್ ಆಲ್ಮೋಸ್ಟ್ 1.5 year 2 years ವರೆಗೂ ನನಗೆ ಏನು ಆಫರ್ಸೇ ಇರಲಿಲ್ಲ. ಓಕೆ. ಅಂಡ್ ಬರೋದು, ಬಟ್ ಒಂದು ಮಾರ್ಜಿನ್ ಸೆಟ್ ಆದ್ಮೇಲೆ ಯು ಕಾಂಟ್ ಕಮ್ ಡೌನ್ ಆಲ್ಸೋ. ವೆರಿ ಟ್ರೂ, ವೆರಿ ಟ್ರೂ. ಸೊ ಆ ಪೀರಿಯಡ್ ದಟ್ ವಾಸ್ ವೆರಿ ಟಫ್ ನನಗೆ. ಈ ಕಡೆ ಏನ್ ತಪ್ಪು ಮಾಡಿದ್ದೀನಿ ನಾನು ಅಂತಾನೆ ನಾನು ಡೌಟ್ ಮಾಡ್ಕೊಂಡೆ. ನನ್ನ ಕಾನ್ಫಿಡೆನ್ಸ್ ಡೌನ್ ಆಯಿತು. ಇಲ್ಲ PR ಹೆಂಗೆ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ನಾನು ಬೇರೆ ನನಗೆ ಹೆಂಗೆ ಅಂದರೆ ಪೀಪಲ್ ನೋ ನಾನು ಆ್ಯಕ್ಟರು, ನಾನು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ ಅಂತ. ಬಟ್ ನನಗೆ ಯಾಕೆ ಅವಕಾಶಗಳು ಸಿಗ್ತಾ ಇಲ್ಲ ಅಂತ ಆ ಫೇಸ್ ವಾಸ್ ವೆರಿ ವೆರಿ ಡಿಫಿಕಲ್ಟ್. ನನಗೆ ಆ ಇಂಡಸ್ಟ್ರಿನ ಅರ್ಥ ಮಾಡ್ಕೊಳಕ್ಕಾಗ್ಲಿ, ನಾನು ಹೆಂಗೆ ಮಾತಾಡಬೇಕು ಅದೆಲ್ಲ ಇಟ್ ವಾಸ್ ಟೂ ಡಿಫಿಕಲ್ಟ್ ಫಾರ್ ಮಿ ಆ ಫೇಸ್. ಇದು ನಿಮ್ಗೊಬ್ರಿಗೆ ಅಲ್ಲ ಭಾವನ ಅವ್ರೆ, ಪ್ರತಿಯೊಬ್ಬ ಸೆಲೆಬ್ರಿಟಿಗೂ ಇದು ಎಲ್ಲರೂ ಫೇಸ್ ಮಾಡಿರ್ತಾರೆ ಅಂತ ನಾನು ಭಾವಿಸ್ತೀನಿ. ಯಾಕಂತಂದ್ರೆ ಒನ್ಸ್ ನೀವು ಬಣ್ಣ ಹಚ್ಚಿ ಆ ಥರದ ಒಂದು ಫ್ಯಾನ್ ಬೇಸ್ ನ ಪಡ್ಕೊಂಡು ಒಂದು ವ್ಯೂವರ್ಸ್ ನ ನಿಮ್ದೇ ಅಂತ ಒಂದು ಬಳಗನ ಸೃಷ್ಟಿ ಮಾಡ್ಕೊಂಡ್ಮೇಲೆ ಮತ್ತೆ ನೀವು ಹೇಳ್ದಂಗೆ ವಾಪಸ್ ಹೋಗಕ್ಕಂತೂ ಆಗಲ್ಲ. ನೀವು ನಾರ್ಮಲ್ ಆಗಿ ನೀವು ಫ್ರೆಂಡ್ಸ್ ಜೊತೆ ಓಡಾಡಕ್ಕಾಗಲ್ಲ, ಫ್ಯಾಮಿಲಿ ಜೊತೆ ಓಡಾಡಕ್ಕಾಗಲ್ಲ, ನಿಮ್ಗೆ ಇಷ್ಟ ಬಂದಿದ್ ಕಡೆ ಹೋಗಕ್ಕಾಗಲ್ಲ. ಸೊ ಮತ್ತೆ ಅವಕಾಶಗಳಿಲ್ಲ ಅಂತಂದಾಗ ಪ್ರಶ್ನೆಗಳು ಕೇಳ್ತಾರೆ, ನೆಕ್ಸ್ಟ್ ಸಿನಿಮಾ ಯಾವ್ದು, ಯಾವಾಗ, ಯಾರ ಜೊತೆ, ಪ್ರೆಷರ್ ಆಗ್ಬಿಡುತ್ತೆ, ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು, ಪ್ರೆಷರ್ ಆಗ್ಬಿಡುತ್ತೆ. ಅಂಡ್ ಅವಾಗ ನನ್ನ ಹತ್ರ ಬೈಕು ಇರ್ತಾ ಇರಲಿಲ್ಲ. ನಾನು ಬಸ್ಸಲ್ಲಿ ಓಡಾಡ್ತಿದ್ದೆ ಕಾಲೇಜ್ಗಳೆಲ್ಲ. ಸೊ ಬಸ್ಸಲ್ಲೂ ಹೋಗಕ್ಕಾಗ್ತಿಲ್ಲ ನನ್ಗೆ. ಇಟ್ ವಾಸ್ ಲೈಕ್ ಏನ್ ತಪ್ಪು ಮಾಡ್ಬಿಟ್ನಾ ನಾನು, ಯಾಕೆ ಅಟ್ಲೀಸ್ಟ್ ನನ್ ಕೆಲ್ಸನೂ ಬರ್ತಲ್ಲ, ಮನೇಲೂ ಏನ್ ಮಾಡ್ತಿದ್ಯಾ ನೀನು, ವಾಟ್ ಆರ್ ಯು ಡೂಯಿಂಗ್ ಇನ್ ಲೈಫ್, ಸುಮ್ಮನೆ ಮನೇಲಿ ಕೂತ್ಕೊಂಡಿದ್ಯಲ್ಲ ಅಂತ ಸಿಕ್ಕಾಪಟ್ಟೆ ಪ್ರೆಷರ್ ಇತ್ತು ನನಗೆ ಆ ಟೈಮಲ್ಲಿ. ಬಟ್ ಲಕಿಲಿ ನನಗೆ ಡಾನ್ಸ್ ಪ್ರೋಗ್ರಾಮ್ಸ್ ತುಂಬಾ ಬರೋದು. ಸೊ ಹಂಗೆ ಒಂದ್ ಸ್ವಲ್ಪ ಮೈಂಡ್ ಒಂದ್ ಸ್ವಲ್ಪ ಇದಾಯ್ತು. ನಿಮ್ಮ ಹೆಸರಿನ ವಿಚಾರಕ್ಕೆ ಬರೋದಾದ್ರೆ, ಭಾವನಾ ಅಂದಿದ ತಕ್ಷಣ ಸಾಕಷ್ಟು ಜನಕ್ಕೆ ಪ್ರಶ್ನೆಗಳು ಮೂಡುತ್ತೆ. ಭಾವನಾ ಮೆನನ್ನ, ಭಾವನಾ ರಾಮಣ್ಣ ಅವರ, ಭಾವನಾ ರಾವ್ ಅವರ ಅಂತ. ಅದೇ ಗಾಳಿಪಟ ಭಾವನಾ ಅಂದಿದ ತಕ್ಷಣ ಓ ಅಂತ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ಈ ಕನ್ಫ್ಯೂಷನ್ಸ್ ಬಗ್ಗೆ ಹೇಳೋದಾದ್ರೆ, ನನಗೂ ತುಂಬಾ ಕಾಲ್ಸ್ ಬರ್ತಾ ಇತ್ತು ಮುಂಚೆ. ಭಾವನಾ ಮೆನನ್ಗೆ ಅವ್ರು ಮಾಡಕ್ ಹೋಗಿ ನಿಮ್ಗೆ ಮಾಡೋರು, ಓ ಸಾರಿ ಮೇಡಮ್ ಅಂದ್ಬಿಟ್ಟು ಇಟ್ಬಿಡೋರು ಫಿಲ್ಮ್ಗೆನೆ. ಓಕೆ. ಸೊ ಇನ್ಫ್ಯಾಕ್ಟ್ ಭಟ್ ಸರ್ ಹೇಳಿದ್ರು ನನ್ಗೆ, ನೀನ್ ಪಾವ್ನಿ ಅಂತ ಚೇಂಜ್ ಮಾಡ್ಕೋ, ಭಾವನಾ ತುಂಬಾ ಜನ ಇದಾರೆ ಅಂತ. ನಾನ್ಗಿಲ್ಲ, ಅಪ್ಪ ಅಮ್ಮ ಇಟ್ಟಿದ ಹೆಸರು, ನಾನು ಹೆಂಗ್ ಚೇಂಜ್ ಮಾಡ್ಲಿ ಅಂತ. ಏನಂತ ಚೇಂಜ್ ಮಾಡ್ಕೊಳ್ಳಿ? ಪಾವ್ನಿ ಇದೆ ಫಸ್ಟ್ ಫಿಲ್ಮ್. ಗಾಳಿಪಟದಲ್ಲಿ ನನ್ನ ಪಾತ್ರದ ಹೆಸರು ಪಾವ್ನಿ ಅಲ್ಲ, ಸೊ ಅದ್ರಲ್ಲೇ ಹಂಗೆ ಮಾಡ್ಕೊಂಡ್ಬಿಡು ಅಂತ ಹೇಳಿದ್ರು. ಇಲ್ಲ ಬೇಡ, ಭಾವನಾ ಅಂತಾನೆ ಇರ್ಲಿ ಅಂತ. ನೀವು ಅದನ್ನೇನಾದ್ರೂ ಫಿಕ್ಸ್ ಮಾಡ್ಕೊಂಡಿದ್ರೆ ಪಾವನ ಪಾವನಿ ಇದಾರಲ್ಲ, ಅವ್ರು ಇನ್ನೊಂದ್ ಹೆಸರು ಎಕ್ಸಾಕ್ಟ್ಲಿ ಅದು ಇದೆ. ಬಟ್ ಇವಾಗ ಐ ಥಿಂಕ್ ಭಾವನಾ ರಾವ್ ಅನ್ನೋದೊಂದು ಇದಾಗ್ಬಿಟ್ಟಿದೆ, ಗೊತ್ತು ಎಲ್ಲರಿಗೂ ಭಾವನಾ ರಾವ್. ಹೌದು ಹೌದು ಹೌದು. ಈ ನಿಮ್ಗೆ ಭಾವನಾ ಮೆನನ್, ಭಾವನಾ ರಾಮಣ್ಣ ಇಬ್ರಲ್ಲಿ ಯಾರು ಕ್ಲೋಸ್ ಇದಾರೆ ಅಂತ? ಕ್ಲೋಸ್ ಯಾರು ಇಲ್ಲ ಆಕ್ಚುಲಿ, ಫಾರ್ಮಲ್ ಆಗಿ ಗೊತ್ತು, ಪರಿಚಯ ಇದಾರೆ. ಭಾವನಾ ಮೆನನ್ದು ನಂದು ಸೇಮ್ ಡೇಟ್ ಆಫ್ ಬರ್ತ್. ಅವರು June 6th, ನಾನು June 6th ಬಾರ್ನ್. ಅವರು ಭಾವನಾ, ನಾನು ಭಾವನಾ. ಏನ್ ಕೋಇನ್ಸಿಡೆನ್ಸ್ ಅಂತ ಗೊತ್ತಿಲ್ಲ. ಒಂದೇ ರಾಶಿ, ಒಂದೇ ನಕ್ಷತ್ರ, ಒಂದೇ ಹೆಸರು. ರಾಶಿ ನಕ್ಷತ್ರ ಗೊತ್ತಿಲ್ಲ, ಬಟ್ ಒಂದೇ ಡೇಟ್ ಆಫ್ ಬರ್ತ್. ಓಕೆ, ಸೂಪರ್ ಸೂಪರ್. ವೀಕ್ಷಕರೇ, ನಾನು ಭಾವನಾ ರಾವ್ ಅವ್ರನ್ನ ಇವತ್ತು ಕೂತ್ಕೊಂಡು ಮಾತಾಡೋದಕ್ಕೆ ಒಂದು ಇಂಪಾರ್ಟೆಂಟ್ ಕಾರಣ ಏನಪ್ಪಾ ಅಂತಂದ್ರೆ, ಲ್ಯಾಂಡ್ ಲಾರ್ಡ್ ಸಿನಿಮಾ ರಿಲೀಸ್ ಆಗಿದೆ. ಲ್ಯಾಂಡ್ ಲಾರ್ಡ್ ಸಿನಿಮಾ ಎಲ್ಲೆಡೆ ಪ್ರಶಂಸೆ ಪ್ರತಿಕ್ರಿಯೆಗಳ ಸುರಿಮಳೆ ಆಗ್ತಾ ಇದೆ ಆ ಸಿನಿಮಾಗೆ. ಏನಕ್ಕಪ್ಪ ಅಂತಂದ್ರೆ, ನಮ್ಮ ಮಣ್ಣಿನ ಕತೆ ಅದು. 80ರ ದಶಕದ ಕತೆ ಆದ್ರೂ ಕೂಡ ಅದರಲ್ಲಿ ಒಂದು ಜೀವಂತಿಕೆ ಇದೆ, ಒಂದೊಳ್ಳೆ ಮೇಕಿಂಗ್ ಇದೆ. ಪಾತ್ರಗಳಂತೂ ತುಂಬಾ ಜನ ಕಲಾವಿದರು ಜೀವಿಸ್ಬಿಟ್ಟಿದ್ದಾರೆ. ಆ ತರದೊಂದು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಭಾವನಾ ಅವರು ಕೂಡ ಒಂದು ಒಳ್ಳೆ ಅದ್ಭುತವಾದಂತ ರೋಲ್ ಮಾಡಿದ್ದಾರೆ. ಭಾವನಾ ಅವರೇ, ನನಗಂತೂ ಲಿಟ್ರಲಿ ನಿಮ್ಮ ರೋಲ್ ನ ಡೈಜೆಸ್ಟ್ ಮಾಡ್ಕೊಳಕ್ಕಾಗಿಲ್ಲ. ನಿಮ್ಮ ಫ್ರೆಂಡ್ ಆಗಿ, ಒಬ್ಬ ಜರ್ನಲಿಸ್ಟ್ ಆಗಿ ಸಿನಿಮಾ ನೋಡ್ಕೊಂಡ್ಬಂದು ಏನೋ ಬರಿಬೇಕಿತ್ತು, ಅದ್ರ ಬಗ್ಗೆ ಬರ್ದೆ. ದೇವದಾಸಿ ಪಾತ್ರ ಮಾಡ್ಬೇಕು ಅಂದಾಗ
ನೀವು ಅದಕ್ಕೆ ಓಕೆ ಅಂದಿದ್ದು ಹೇಗೆ? ಮನೆಯಲ್ಲಿ ಒಪ್ಕೊಂಡ್ರ ಈ ತರದೊಂದು ಪಾತ್ರ ಮಾಡ್ತಿದೀನಿ ಅಂದಾಗ? ಫಸ್ಟ್ ಆಫ್ ಆಲ್ ಮನೇಲಿ ನಾನು ಜಾಸ್ತಿ ಡಿಸ್ಕಸ್ ಮಾಡಲ್ಲ ಕೆಲಸದ ಬಗ್ಗೆ. ಓಕೆ, ಇಟ್ ಇಸ್ ಐ ಮೀನ್ Individual ಗೊತ್ತು, decisions. ಇಟ್ ಇಸ್ ಮೈ ಇಂಡಿವಿಜುವಲ್ ಡಿಸಿಷನ್. ಸೂಪರ್. ದೇವದಾಸಿ ಇವಾಗ ಇನ್ನ ನಡೆಯುತ್ತೆ. ಅಫ್ಕೋರ್ಸ್ ನಾನು ಒಂದು ಸ್ವಲ್ಪ ಹೆಸಿಟೆಂಟ್ ಇದ್ದೆ, ನಾನು ಈ ಪಾತ್ರ ಹೆಂಗ್ ಮಾಡ್ಲಿ ಅಂತ. ಅದು ಒಂದ್ ಸೀನು ಇಟ್ ಕನ್ವಿನ್ಸ್ಡ್ ಮೀ. ಓಕೆ, ನಾನು ಲಾಸ್ಟ್ ನಾನು ಸಾಯಿಸೋ ಸೀನು ಇಟ್ ಕನ್ವಿನ್ಸ್ಡ್ ಮೀ ದಟ್ ಮಾಡಬೇಕು ನಾನು ಈ ಪಾತ್ರ ಅಂತ. ಆ್ಯಂಡ್ ಐ ನೋ ನಂಗೆ ಜಡೇಶ್ ಅವರು ಸುಮ್ಮನೆ ಈ ಥರ ಪಾತ್ರಗಳು ಬರೆಯಲ್ಲ, ಹೌದು. ಅದಕ್ಕೊಂದು ಡೆಪ್ತ್ ಇರುತ್ತೆ. ಹೌದು. ಎಷ್ಟೇ ಸ್ಕ್ರೀನ್ ಸ್ಪೇಸ್ ಗೊತ್ತಿತ್ತು ನನಗೆ, ಎಷ್ಟು ನನ್ನ ಸ್ಕ್ರೀನ್ ಸ್ಪೇಸ್ ಇದೆ ಅಂತ, ಬಟ್ ಎಷ್ಟು ಇಂಪಾರ್ಟೆಂಟ್ ಆ ರೋಲು ಅಂತಲೂ ಗೊತ್ತಿತ್ತು ನನಗೆ, ಅದು ಯಾವ ತಿರುವು ಕೊಡುತ್ತೆ ಕತೆಗೆ ಅಂತಲೂ ಗೊತ್ತಿತ್ತು ನನಗೆ. ಸೊ ಸುಮಾರು ಕಾರಣಗಳಿಂದ ಐ ಅಕ್ಸೆಪ್ಟೆಡ್. ಆ್ಯಂಡ್ ಐ ಫೀಲ್ ಲೌಡಾಗಿ ಆ್ಯಕ್ಟಿಂಗ್ ಮಾಡೋಕ್ಕಿಂತ ಈ ಥರ ಸಟಲ್ ಆ್ಯಕ್ಟಿಂಗ್ ಮಾಡೋದು, ಈ ಥರ ಸೆನ್ಸಿಟಿವ್ ಕ್ಯಾರೆಕ್ಟರ್ಸ್ ಮಾಡೋದು ಹೌದು. ಭಾರಿ ಚಾಲೆಂಜಿಂಗ್ ಇತ್ತು. ಸಿನಿಮಾದಲ್ಲಿ ಹೀರೋಗೆ ತಕ್ಕನಾದಂತ ವಿಲನ್ ಇದ್ದಾರೆ. ದುನಿಯಾ ವಿಜಯ್ ಅವರ ಮಗಳು ಓಪನಿಂಗ್ ಇಂದ ಎಂಡ್ ವರ್ಗೂ ಇರ್ತಾರೆ. ರಚಿತಾ ರಾಮ್ ಅವರು ಇದ್ದಾರೆ, ಲೇಡಿ ಸೂಪರ್ ಸ್ಟಾರ್. ಇಷ್ಟು ಜನ ಎಲ್ಲ ಇದ್ದುಕೊಂಡು ಕೂಡ ನಿಮ್ದು ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ. ಅಂದ್ರೆ ಸಿನಿಮಾ ನೋಡ್ಕೊಂಡು ಹೊರಗಡೆ ಬಂದ್ರು ಕೂಡ ನಿಮ್ಮ ಪಾತ್ರ ಪ್ರೇಕ್ಷಕರ ಮನಸ್ಸಲ್ಲಿ ಉಳ್ದೋಗುತ್ತೆ. ಆ ತರದೊಂದು ಪಾತ್ರ ನೀವು ಮಾಡಿದ್ದೀರಾ. ದೇವದಾಸಿ ಪಾತ್ರ ಅಂದಿದ ತಕ್ಷಣನೇ ಎಲ್ಲರೂ ಊರ ಬಸ್ವಿ ದೇವದಾಸಿ ಪಾತ್ರ ಅಂದಿದ ತಕ್ಷಣನೇ ಮಾಡ್ಬೇಕಾ ಅಂತ ಒಂದು ಸಣ್ಣ ಅಳುಕು ಶುರು ಆಗುತ್ತೆ. ಬಟ್ ನಿಮ್ಮ ಅಪಿಯರೆನ್ಸ್ ಪ್ರತಿಯೊಂದು ತುಂಬಾ ಔಟ್ಸ್ಟ್ಯಾಂಡಿಂಗ್ ಆಗಿದೆ. ನಮ್ಮ MD ಸರ್ ನೋಡ್ಕೊಂಡ್ ಬಂದು ಒಂದು ಮಾತು ಹೇಳ್ತಾ ಇದ್ರು, ಬಹುಶಃ ಇನ್ನೊಂದು 5-6 ನಿಮಿಷ ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಇದ್ಬಿಟ್ಟಿದ್ರೆ ಒಂದು ಅವಾರ್ಡ್ ಅಂತ ಹೊಡಿತಿದ್ರು ಭಾವನಾ ಅವ್ರು ಅನ್ಸುತ್ತೆ ಅಂತಕ್ಕಂಥ ಶಿವ್ ಸರ್ ಹೇಳಿದ್ರ. ಸೋ ನೈಸ್ ಆಫ್ ಹಿಮ್, ಥ್ಯಾಂಕ್ ಯು. ಇಲ್ಲ ಐ ವಾಸ್ ನಾಟ್ ಅನ್ಕಂಫರ್ಟಬಲ್. ನನ್ಗೆ ಸಿ ಎಲ್ಲಾ ಇಮೋಷನ್ಸ್ ತರ ಲಸ್ಟ್ ಇಸ್ ಆಲ್ಸೋ ಅನ್ ಇಮೋಷನ್ ಅಂತ. ರೊಮ್ಯಾನ್ಸ್ ಆಗ್ಬೋದು, ಆಮೇಲೆ ಜೆಲಸಿ, ಈಗೋ ಎಲ್ಲ ನವರಸಗಳು. ಇಟ್ ಇಸ್ ಅನ್ ಇಮೋಷನ್. ಅದನ್ನ ಡಿಪೆಕ್ಟ್ ಮಾಡ್ಬೇಕು ನಾವು ಆಕ್ಟರ್ಸ್ ಆಗಿ. ಮುಂಚೆ ನಾನು ಯಾವಾಗ್ಲೂ ನಾನೊಂದು ಬೌಂಡ್ರಿ ಹಾಕೊಂಡ್ಬಿಡ್ತಿದ್ದೆ, ಇಲ್ಲ ಈ ತರ ಇದ್ರೆ ನಾನು ಮಾಡಲ್ಲ, ಆ ತರ ಇದ್ರೆ ನಾನು ಮಾಡಲ್ಲ ಅಂತ ನನ್ನ ಮೈಂಡ್ ಒಳಗೆ ತುಂಬಾ ಇದಿತ್ತು. ಐ ವಾಂಟ್ ಟು ಬ್ರೇಕ್ ಬ್ಯಾರಿಯರ್ಸ್ ನೌ. ಐ ವಾಂಟ್ ಟು ಬ್ರೇಕ್ ಬೌಂಡ್ರೀಸ್. ಅದಕ್ಕೆ ನನ್ಗೆ ಆ ಪಾತ್ರ ಒಪ್ಕೊಳ್ಳೋಕ್ಕಿಂತ ಮುಂಚೆ ಅಫ್ಕೋರ್ಸ್ 10 ಸತಿ ಯೋಚನೆ ಮಾಡಿರ್ತೀನಿ. ಬಟ್ ಶೂಟಿಂಗ್ ಹೋದಾಗ ಒಪ್ಕೊಂಡಾದ್ಮೇಲೆ ನನಗೊಂಚೂರು 1% ನನ್ಗೆ ಅನ್ಕಂಫರ್ಟಬಲ್ ಅನ್ನಿಸ್ಲಿಲ್ಲ. ನಾನು ಪಾತ್ರ ಮಾಡ್ತಾ ಇದ್ದೀನಿ. ನನ್ನ ಪರ್ಸನಲ್ ಲೈಫ್ ಅಲ್ಲ ಅದು ನನ್ನ ಪಾತ್ರ ಮಾಡ್ತಾ ಇದ್ದೀನಿ. ಆ್ಯಂಡ್ ರಿಯಲ್ ಇನ್ಸಿಡೆಂಟ್ಸ್, ಅದು ರಿಯಲ್ ಜನರಿದ್ದಾರೆ. ಇನ್ನ ಇವತ್ತಿಗೂ ನಡೆಯುತ್ತೆ ಆ ಪದ್ಧತಿ. ಅದು ಎಷ್ಟು ಸಹಿ ತಪ್ಪು ನಾನು ಹೇಳೋ ಇದ್ರಲ್ಲಿಲ್ಲ, ಪೊಸಿಷನಲ್ಲಿ ಇಲ್ಲ ನಾನು. ಬಟ್ ಆ ಪಾತ್ರದೇ ಒಂದು ತಗೊಂಡ್ರೆ ನೀವು ಒಂದು ಟ್ರ್ಯಾಕ್, ನೀವು ಒಂದು ಸಪ್ರೇಟ್ ಫಿಲ್ಮೇ ಮಾಡ್ಬೋದು. ವೆರಿ ಟ್ರೂ, ವೆರಿ ಟ್ರೂ. ಯಾಕಂತಂದ್ರೆ ಅದು 80ರ ದಶಕದ ಕಾಲಘಟ್ಟದ ಸಿನಿಮಾ ಆದ್ರೂ ಕೂಡ ಇವತ್ತಿಗೂ ಚಾಲ್ತಿಯಲ್ಲಿದೆ ಅಂತ ನಾನು ಕೇಳ್ಪಟ್ಟೆ. ಉತ್ತರ ಕರ್ನಾಟಕದ ಕೆಲವು ಭಾಗಗಳಲ್ಲಿ ದೇವದಾಸಿ ಪದ್ಧತಿ ಈಗಲೂ ಇದೆ ಅಂತ ಕೇಳ್ಪಟ್ಟು ನಂಗೆ ಲಿಟ್ರಲಿ ಶಾಕ್ ಆಯ್ತು. ಕಾನೂನಿನ ಪ್ರಕಾರ ಅದು ಕಾನೂನು ಬಾಹಿರ, ಅದು ಆಕ್ಚುಲಿ ಈಗಲೂ ಅದು ಅಸ್ತಿತ್ವದಲ್ಲಿ ಇದೆ ಅನ್ನೋದ್ರ ಬಗ್ಗೆ ಏನ್ ಹೇಳ್ತೀರಾ ಭಾವನಾ ಅವರು? ಪರ್ಸನಲಿ ನನಗೆ ಇಷ್ಟ ಇಲ್ಲ ಓಕೆ, ಈ ಪದ್ಧತಿ ಆಗದ್. ಪರ್ಸನಲಿ ನನಗಂತೂ ಇಷ್ಟ ಇಲ್ಲ. ಬಟ್ ಅದು ಕಾಲಾಂತರದಿಂದ ನಡ್ಕೊಂಡ್ ಬರ್ತಾ ಇರೋದು ತುಂಬಾ ಜನಕ್ಕೆ ಇಟ್ ಇಸ್ ಜಸ್ಟ್ ರೂಟೀನ್ ಅಂತಾನು ಅನ್ಸ್ಬೋದು. ಇದು ನಮ್ ಪದ್ಧತಿ, ನಮ್ ವಿಚಾರ ಇದು ಅಂತ ಅನ್ನಿಸ್ಬೋದು. ಬಟ್ ಪರ್ಸನಲಿ ಒಂದು ಹೆಣ್ಮಗುನ ದೇವ್ರಿಗೆ ಅರ್ಪಿಸ್ತಾರೆ, ಆಲ್ ದೋಸ್ ಥಿಂಗ್ಸ್. ಅವ್ರದ್ದು ಒಂದು ಲೈಫ್ ಅಂತ ಇರುತ್ತೆ ಅಲ್ಲ. ಸೊ ಈ ಪದ್ಧತಿ ನನಗೆ ಐ ವಾಂಟೆಡ್ ಟು ಸ್ಟಾಪ್. ಬಟ್ ಹಂಗಂತ ಎಷ್ಟೊಂದು ಜನ ಅದಕ್ಕೆ ವಿರುದ್ಧನೂ ಇರ್ತಾರೆ. ಇದು ನಾವು ಯಾವ ಕಾಲಾಂತರದಿಂದ, ಹುಡುಗಿರೇ ಇರ್ಬೋದು, ಕಾಲಾಂತರದಿಂದ ನಾವು ಇದನ್ನ ನಡೆಸ್ಕೊಂಡ್ ಬರ್ತಾ ಇರ್ತೀವಿ, ನಾವ್ ಯಾಕೆ ಇದು ಮಾಡ್ಬೇಕು ಅಂತ ಇದೂ ಇರುತ್ತೆ. ನೋಡೋಣ ಈ ಫಿಲಮ್ ಆದ್ಮೇಲೆ ಏನೇನ್ ಹೋಪ್ಫುಲಿ ಒಂದ್ ಚೇಂಜ್ ಆಗ್ಬೋದು. ಯಾಕಂದ್ರೆ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಸಾಕಷ್ಟು ವಿಚಾರಗಳ ಮೇಲೆ ಬೆಳಕು ಚೆಲ್ಲುವಂತ ಕಾರ್ಯವನ್ನ ಡೈರೆಕ್ಟರ್ ಮಾಡಿದ್ದಾರೆ. ಬರವಣಿಗೆ ತುಂಬಾ ಚೆನ್ನಾಗಿದೆ. ಸಂವಿಧಾನದ ಅಸಮಾನತೆ, ಶೋಷಣೆ ಬಗ್ಗೆ, ಸಾಕಷ್ಟು ವಿಚಾರಗಳ ಬಗ್ಗೆ, ಹಳ್ಳಿಗಳಲ್ಲಿ ಇರ್ತಕ್ಕಂತ ಒಂದು ಉಳ್ಳವರು ಇಲ್ಲದವರ ನಡುವಿನ ಸಂಘರ್ಷಗಳ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು. ಅದರಲ್ಲಿ ನಿಮ್ಮ ದೇವದಾಸಿ, ನಿಮ್ಮ ಪಾತ್ರದ ಬಗ್ಗೆನೂ ಒಂದಾಗಿದೆ. ಸೊ ಈ ದೇವದಾಸಿ ಪದ್ಧತಿ ಅಂತಕ್ಕಂಥದ್ದು ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ, ಒಂದ್ ಎಳೆ ಆದ್ರೂ ಕೂಡ. ಈ ಹಿಂದೆ ಸಾಯಿ ಪಲ್ಲವಿ ಅವರು ಶ್ಯಾಮ್ ಸಿಂಗ್ ರಾಯ್ ಸಿನಿಮಾದಲ್ಲಿ ಒಂದು ಬ್ಯೂಟಿಫುಲ್ ರೋಲ್ ಮಾಡಿದ್ರು ದೇವದಾಸಿಯಾಗಿ. ನಂತರ ಆಮೀರ್ ಖಾನ್ ಅವರ ಮಗ ಫಸ್ಟ್ ಫಿಲ್ಮ್ ಬಾಲಿವುಡ್ ಅಲ್ಲಿ ರೀಸೆಂಟ್ ಆಗಿ ಅವ್ರು ಡೆಬ್ಯೂ ಮಾಡಿದಾಗ ಮಹಾರಾಜ್ ಅಂತ ಒಂದು ಸಿನಿಮಾ ಬಂತು. ಅದರಲ್ಲೂ ಕೂಡ ಇದೇ ಕಾನ್ಸೆಪ್ಟ್ ಇದೆ. ಕಂಪ್ಲೀಟ್ ಸಿನಿಮಾ ದೇವದಾಸಿ ಪದ್ಧತಿ ಮೇಲೆ ಇದೆ. ಸೊ ಸಾಯಿ ಪಲ್ಲವಿ ಅವರ ರೋಲ್ ಬಹುಶಃ ನೋಡಿರ್ತೀರಾ. ಸೊ ಏನ್ ಅನಿಸ್ತು ನಿಮ್ಗೆ? ಬ್ಯೂಟಿಫುಲ್. ಅದನ್ನ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದೆ. ಅವಳು ಎಷ್ಟು ಅಗೇನ್ಸ್ಟ್ ಇರ್ತಾಳೆ ಇದು ಪದ್ಧತಿ ಬಗ್ಗೆ. ಶಿ ಬ್ರೇಕ್ಸ್ ದ ರೂಲ್ಸ್. ಅವಳು ಆಚೆ ಹೋಗ್ತಾಳೆ. ಆತರ ಮೇ ಬಿ ಸಾಕಷ್ಟು ಹುಡುಗಿರು ಇದಾರೆ ಇನ್ನ ಆ ದೇವದಾಸಿ ಕಮ್ಯುನಿಟಿನಲ್ಲಿ. ಇನ್ನ ಸಾಕಷ್ಟು ಜನ ಇರ್ಬೇಕು, ಹೂ ವಾಂಟ್ ಟು ಗೆಟ್ ಔಟ್, ಆಚೆ ಕಡೆ ಬರ್ಬೇಕು, ಎಜುಕೇಶನ್ ಆಗ್ಬೋದು, ದುನಿಯಾ ನೋಡ್ಬೇಕು ಅಂತ ಎಷ್ಟು ಜನ ಇರ್ತಾರೆ.
ಅದೊಂಥರ ಸಫಕೇಟಿಂಗ್ ಆಗೂ ಇರ್ಬೋದು, ಬಟ್ ತುಂಬಾ ಜನಕ್ಕೆ ಮೇ ಬಿ ಯೂಸ್ ಟು ಇಟ್ ಆಗ್ಬೋದು, ಅವ್ರ ಮೆಂಟಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಒಂದು ರೂಲ್ ಅಂತ ಬಂತು ಅಂದ್ರೆ ಎಲ್ಲರೂ ಅದನ್ನ ಪಾಲಿಸ್ಲೇಬೇಕು. ಸೊ ಆ ರೂಲ್ ತರಬೇಕು ಅಂತ ನನಗೂ ಅನ್ಸುತ್ತೆ. ಬಿಕಾಸ್ ಹುಡುಗಿರು ಬರಬೇಕು ಮುಂದೆ. ಇವಾಗ ಎಲ್ಲಿ ಎಷ್ಟು ಜನ ಇದ್ದೇವೆ, ಎಜುಕೇಶನ್ ಆಗ್ಬೋದು, ಕ್ರಿಕೆಟ್, ಆಕ್ಟಿಂಗ್, ಎಷ್ಟು ಆಪರ್ಚುನಿಟೀಸ್, ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಬಹುದು ಅವರು ಇವಾಗ. ಸೊ ನೀವು ಸಂದಣಿಗಳ ಜೊತೆ ಸ್ಕ್ರೀನ್ ಶೇರ್ ಮಾಡಿದಿರಾ? ಐ ಮೀನ್ ರಾಜ್ಬಿ ಶೆಟ್ಟಿ ಅವ್ರ ಜೊತೆ. ಸೊ ರಾಜ್ಬಿ ಶೆಟ್ಟಿ ಅವ್ರ ಜೊತೆ ಎಷ್ಟು ಒಡನಾಟ ಇತ್ತು ಅಂತ, ಮೊದ್ಲು ಅವ್ರ ಜೊತೆ ಒಳ್ಳೆ ಒಡನಾಟ ಇತ್ತ ಅಥವಾ ಈ ಸಿನಿಮಾ ಸೆಟ್ ಅಲ್ಲೇ ನಿಮ್ಗೆ ಅವರು ತುಂಬಾ ಪರಿಚಯ ಆಗಿದ್ದ? ಜಾಸ್ತಿ ಯಾವಾಗ್ಲೇ ಆಗಿತ್ತು, ಸಿನಿಮಾ ಸೆಟ್ ಅಲ್ಲೇ ಆಗಿತ್ತು. ಮುಂಚೆಯಿಂದ ಪರಿಚಯ ಆಯ್ತು. ಅವ್ರದ್ದು ಒಂದು ಮೊಟ್ಟೆಯ ಕತೆ ಪ್ರೀಮಿಯರ್ ಶೋಗ್ ಹೋಗಿದೆ ನಾನು. ಸೊ ಅಂಡ್ ಅವರು ನಾನು ಏನೋ ಪ್ರಾಣಿ ಪಕ್ಷಿಯ ಪ್ರಿಯರು ನಾವು. ಸೊ ನನ್ಗೆ ಯಾವ್ದಾದ್ರು ನಾಯಿ ಏನಾದ್ರು ಏನಾಯ್ತು ಅಂದ್ರೆ ಅವ್ರಿಗೆ ಫಸ್ಟ್ ಫೋನ್ ಮಾಡ್ತಿದ್ದೆ, ಅವ್ರಿಗೆ ಕಾಲ್ ಮಾಡು, ಅವ್ರು ಗೈಡ್ ಮಾಡ್ತಾರೆ ಅಂತ. ಆ ತರ ಏನ್ ಮಾಡ್ತು. ಇವ್ರ ಬಗ್ಗೆ ಒಂದ್ ಹೇಳು, ಐ ಡೋಂಟ್ ನೋ, ಹಿ ಮೇ ನಾಟ್ ಲೈಕ್ ಇಟ್ ನಾನು ಇದನ್ನ ಹೇಳೋದು. ನಾನು ತುಂಬಾ ಇವಾಗ ನನ್ಗೆ ಯಾರಾದ್ರೂ ಹೆಲ್ಪ್ ಕೇಳ್ಕೊಂಡ್ ಬಂದ್ರೆ ಮನಿ ವೈಸ್ ಆಗ್ಬೋದು, ನನ್ನ ಕೈಲಿ ಇರೋದನ್ನ ನಾನು ಮಾಡ್ತೀನಿ, ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಬಟ್ ನಾನು ಕೋವಿಡ್ ವರ್ಕ್ಶಾಪ್ಸ್ ಮಾಡ್ತಾ ಇದ್ದೆ, ನಾನು ಡಾನ್ಸ್ ವರ್ಕ್ಶಾಪ್ಸ್ ಮಾಡ್ತಾ ಇದ್ದೆ. ನಾನು ಈ ತರ ಎಲ್ಲ ಮಾಡ್ತಿರ್ತೀನಿ. ಆಕ್ಟಿಂಗ್ ಫಿಲ್ಮ್ಸ್ ಎಲ್ಲ ಇಲ್ಲ ಅಂದ್ರೆ ವರ್ಕ್ಶಾಪ್ಸ್ ಮಾಡೋದು ಅದು ಇದು ಎಲ್ಲ ಮಕ್ಳಿಗೆಲ್ಲ ಮಾಡ್ತಿರ್ತೀನಿ. ಅದ್ರಲ್ಲಿ ಎಲ್ಲಾ ವರ್ಕ್ಶಾಪ್ ಎಲ್ಲ ಆದ್ಮೇಲೆ ಗೊಟ್ಟನು ಒಂದ್ ಮಗುಗೆ ಟ್ಯೂಮರ್ ಇದೆ ತಲೆನಲ್ಲಿ ಅಂತ. ಶಿ ಇಸ್ ಹಾರ್ಡ್ಲಿ 4 or 5 years old. ಅಂಡ್ ಅದ್ ಮಗು ತುಂಬಾ ಕ್ಯೂಟ್ ಇತ್ತು. ನನಗೆ ಕಂಪ್ಲೀಟ್ ನಾಪ್ಕ ಇದೆ, ಹೇಳ್ಕೊಟ್ಟಿದ್ದೀನಿ. ಐ ವಾಸ್ ಹರ್ ಟೀಚರ್. ಸೊ ಹಾಸ್ಪಿಟಲ್ಗೆ ಹೋದಾಗ ಅಂದ್ರೆ ಅಪ್ಪ ಅಮ್ಮ ನಾಟ್ ವೆರಿ ವೆಲ್ ಆಫ್, ತುಂಬಾ ಎಕ್ಸ್ಪೆನ್ಸಿವ್ ಅಲ್ಲ ಈ ತರ ಟ್ರೀಟ್ಮೆಂಟ್ಸ್ ಎಲ್ಲ, ತುಂಬಾ ಎಕ್ಸ್ಪೆನ್ಸಿವ್. ಸೊ ನನ್ಗೆ ಫಸ್ಟ್ ಆಫ್ ಆಲ್ ಮುಜುಗರ ಬೇರೆಯವ್ರನ್ನ ಕೇಳಕ್ಕೆ. ನನಗೆ ಏನೋ ಟ್ರೈ ಮಾಡೋಣ ಅಂತ ಒಂದ್ 5 ಜನ ಕೇಳ್ದೆ ಹೂ ಆರ್ ಕಂಫರ್ಟಬಲ್ ವಿತ್ ಅಂತ. ಸೊ ಅದ್ರಲ್ಲಿ ಒಬ್ರು ಮೆಸೇಜ್ ಮಾಡಿದೀನಿ ಅಷ್ಟೇ ನಾನು, ಈ ತರ ಅಂದ್ರೆ ಇದೆಲ್ಲ ಕಳಿಸ್ದೆ ಡೀಟೇಲ್ಸ್, ಈ ತರ ಇದೆ, ಕ್ಯಾನ್ ಯು ಹೆಲ್ಪ್ ಅಂತ ಕೇಳಿದ್ದೆ. ಏನ್ ಕ್ವಶನ್ಸ್, ನೋ ಕ್ವಶನ್ಸ್. ಅವ್ರ ಕೈಲಾಗಿದ್ದು ಅವರು ದುಡ್ಡು ಟ್ರಾನ್ಸ್ಫರ್ ಮಾಡಿದ್ರು. ಓಕೆ, ಡೋಂಟ್ ಹೇಟ್ ಮೀ ಫಾರ್ ದಿಸ್ ಪ್ಲೀಸ್, ಐ ನೋ ನಿಮ್ಗೆ ಇಷ್ಟ ಆಗುತ್ತೋ ಇದನ್ನ ಹೇಳಿರೋದು. ಬಟ್ ನನ್ಗೆ ಆವಾಜ್ ಲೈಕ್ ನಾನು ಅವಾಗ ಎಲ್ಲೋ ಅವ್ರನ್ನ ರೆಸ್ಪೆಕ್ಟ್ ಬೇರೆ ಇದ್ರಲ್ಲ ಆಗುತ್ತೆ. ಸೂಪರ್. ಕೊಡೋರು ಯಾರು ನಾವು ಕೊಡ್ತಿದೀವಿ ಅಂತ ಹೇಳ್ಕೊಡಲ್ಲ. ಸೊ ಗ್ರೇಟ್ನೆಸ್ ಅದು. ಏನು ಕೇಳಲಿಲ್ಲ ಲಕ್ಷ್ಮಿ, ಏನಂದ್ರೆ ಏನು ಕೇಳಲ್ಲ, ಕಳಿಸ್ಬಿಟ್ಟು ದಿಸ್ ಆಲ್ ಐ ಕ್ಯಾನ್ ಗಿವ್ ನೌ ಫಾರ್ ನೌ ಭಾವನಾ ಅಂತ. ದಿಸ್ ಮಚ್ ಬಿಫೋರ್ ಲ್ಯಾಂಡ್ ಲಾರ್ಡ್. ಸೊ ಅವಾಗ ನಮ್ಗೆ ಅಷ್ಟೊಂದು ಇದು ಇರ್ಲಿಲ್ಲ. ಇವನ್ ಐ ನೋ ಹಿಮ್ ಫ್ರಮ್ ಒಂದು ಮೊಟ್ಟೆಯ ಕತೆ. ಡೇ ಒನ್ ಐ ಮೆಟ್ ಹಿಮ್. ಆವತ್ತಿಂದ ಇವತ್ತವರೆಗೂ ಅವರಲ್ಲಿ ಏನು ಬದಲಾವಣೆ ಆಗಿಲ್ಲ. ಎಂತ ಅದ್ಭುತ ಪರ್ಫಾರ್ಮರ್, ಮಿಗಿಲಾಗಿ ಎಂತಹ ಗುಡ್ ಹ್ಯೂಮನ್ ಬೀಯಿಂಗ್ ಅನ್ನೋದನ್ನ ಬೇರೆಯವ್ರಿಗೂ ಮಾದರಿಯಾಗಿದ್ದಾರೆ ಅವ್ರು ಸಾಕಷ್ಟು ವಿಚಾರಗಳಲ್ಲಿ. ಇದೊಂದು ಇನ್ಸಿಡೆಂಟ್ ಸಾಕು ನೀವು ಹೇಳಿದ್ದು. ಎಷ್ಟು ಜನಕ್ಕೆ ಮಾಡಿದಾರ ಗೊತ್ತಿಲ್ಲ. ಅಂಡ್ ಒಂಥರ ಓಪನ್ ಹಾರ್ಟೆಡ್ ಅವರು ಮಾತಾಡೋದಾಗ್ಬೋದು. ಮೊನ್ನೆ ಇದು ಲ್ಯಾಂಡ್ ಲಾರ್ಡ್ ರಿಲೀಸ್ ಆದ್ಮೇಲೆ ಅಲ್ಲಿ ತ್ರಿವೇಣಿ ಥಿಯೇಟರ್ ಅಲ್ಲಿ ನಾವು ಮಾತಾಡ್ತಿರ್ಬೇಕಾದ್ರೆ ಅವರು ಮೀಡಿಯಾ ಅವರೇ ಕೇಳಿದ್ರು, ಸರ್ ಮತ್ತೆ ನೀವು ವಿಲನ್ ರೋಲ್ ಮಾಡ್ತಾರೆ? ನಾನು ಮಾಡಲ್ಲ, ಟೈಪ್ ಕಾಸ್ಟ್ ಮಾಡ್ಬಿಡಿ, ನಾನು ಮಾಡಲ್ಲ, ನೆಕ್ಸ್ಟ್ ನಾನು ವಿಲನ್ ರೋಲ್ ಮಾಡಲ್ಲ, ನಾನು ಬೇರೆ ಪಾತ್ರಗಳು ಮಾಡ್ಬೇಕು ಅಂತ. ಮೊನೋಟನಸ್ ಬ್ರೇಕ್ ಮಾಡೋದಕ್ಕೆ ಅವರು ಒಂದೊಂದು ಪಾತ್ರಕ್ಕೂ ವಿಭಿನ್ನವಾದಂತ ಪಾತ್ರ, ಪ್ರತಿಯೊಂದು ಸಿನಿಮಾದಲ್ಲೂ ವೆರೈಟಿ ಆಫ್ ಪಾತ್ರಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಕರೆಕ್ಟ್ ಅಲ್ಲ, ಅವ್ರ ರಿಯಲ್ ಲೈಫ್ಗೂ ಸಿನಿಮಾದಲ್ಲಿ ಪಾತ್ರಕ್ಕೂ ತುಂಬಾ ಕಾಂಟ್ರಾಸ್ಟ್ ಇದೆ. ಆ ತರದೊಂದು ಪಾತ್ರದಲ್ಲಿ ಅಷ್ಟೊಂದು ಅಗ್ರೆಸಿವ್ ಆಗಿ ಅವರು ಆಕ್ಟ್ ಮಾಡಿರೋದ್ರ ಬಗ್ಗೆ ಏನ್ ಹೇಳ್ತೀರಾ? ನನಗೆ ಭಯ ಆಯ್ತು ಆನೆಸ್ಟ್ಲಿ. ಫಿಲ್ಮ್ ನೋಡ್ಬೇಕಾದ್ರೆ ಭಯ ಆಯ್ತು, ಆಕ್ಟ್ ಮಾಡ್ಬೇಕಾದ್ರೆ ಭಯ ಆಗ್ಲಿಲ್ಲ. ಫಿಲ್ಮ್ ನೋಡ್ಬೇಕಾದ್ರೆ ಕಪಲ್ ಆಫ್ ಸೀನ್ಸ್ ನಂಗೆ, ಎಸ್ಪೆಷಲಿ ಆ ಮಿರರ್ ಸೀನ್ಸ್ ನಂಗೆ ಸಖತ್ ಏನ್ ಹಿಂಗ್ ಮಾಡಿದ್ದಾರೆ ಅಂತ ಅಂದ್ರೆ. ಅಂಡ್ ಐ ಆಸ್ಕ್ಡ್ ಹಿಮ್ ಆಲ್ಸೋ, ಹಿ ಸೆಡ್ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಅಂತ. ಮಿರರ್ ಸೀನ್ ಮಾಡೋದು ನನಗೆ ತುಂಬಾ ಚಾಲೆಂಜಿಂಗ್ ಆಗಿತ್ತು ಅಂತ. ನಾನು ಹಂಗೆ ನನ್ನ ಪಕ್ಕದಲ್ಲಿ ಯಾರೋ ಕೂತಿದ್ರು, ಈ ವಾಸ್ ರಿಮೂವಿಂಗ್ 1 by 1. ನಾನು ಹೇಳ್ತಿದ್ದೆ ಅದನ್ನು ಬಿಚ್ಚಬೇಡಿ ಅಂತಂದೆ. ನೋಡ್ದೆ ಅದನ್ನು ಬಿಚ್ಬಿಟ್ಟು ನಿಂತ್ಕೊಂಡ್ಬಿಟ್ಟು. ಅದ್ ಕಷ್ಟ ಅನ್ಸಿರಲ್ಲ ಅವ್ರಿಗೆ, 100% ಅದ್ ಕಷ್ಟ ಅನ್ಸಿರಲ್ಲ. ಆ ಇಮೋಷನ್ ಮಿರರ್ ಮುಂದೆ ಮಾತಾಡ್ತಾರಲ್ಲ, ಅದು ಕಷ್ಟ ಅನ್ಸಿರುತ್ತೆ. ಆ ಈಗೋ ತೋರ್ಸೋದು, ಮೇಲ್ ಈಗೋನ ಟಚ್ ಮಾಡ್ಬಿಟ್ರೆ ಅದೊಂದು ಬೆಂಕಿ ಹೊತ್ಕೊಳ್ಳುತ್ತಲ್ಲ, ಅದ್ ಹೆಂಗ್ ತೋರ್ಸಿದಾರೆ. ನಮ್ದು ಅಷ್ಟೇ. ಐ ರಿಮೆಂಬರ್ ಸಾಯಿಸೋ ಸೀನ್ ಅಲ್ಲಿ ನಾನು ಫಸ್ಟ್ ಫುಲ್ ನೀವೇನು ವರಿ ಮಾಡ್ಬಿಡಿ, ನಾನು ಐ ಆಮ್ ಫೈನ್, ನನ್ಗೆ ನೀವು ರಿಯಲಿಸ್ಟಿಕ್ ಆಗಿ ಮಾಡಿ ಆಯ್ತಾ, ರಿಯಲಿಸ್ಟಿಕ್ ಆಗಿ ಬರ್ಬೇಕಿದ್ವು ಹಂಗೆ ಹಿಂಗೆ ಅಂತಲ್ಲ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ಓಕೆ ವಿಲ್ ಡೂ ಇಟ್ ಅಂತಲ್ಲ. ಆಕ್ಷನ್ ಆಯ್ತು, ಫಸ್ಟ್ ಟೇಕ್ ಫುಲ್ ಆಗ್ತಾ ಇದಾರೆ, ಮಾಡ್ತಾ ಇದಾರೆ, ಕಟ್ ಮಾಡಿದ್ರು. ಓಕೆ ಇನ್ನೊಂದು ಟೇಕ್ ಅಂದ್ರು. ಫಸ್ಟ್ ಓಕೆ ಸ್ವಲ್ಪ ಅಂದ್ರೆ ರಿಯಲಿಸ್ಟಿಕ್ ಆಗಿ ಮಾಡಿದ್ರೆ ಲೈಕ್ ಐ ಫೈನ್ ಅಂತ. ಐ ಆಮ್ ಫೈನ್ ನೋ ಪ್ರಾಬ್ಲಮ್, ನೀವು ನನ್ನ ಬಗ್ಗೆ ಯೋಚನೆ ಮಾಡ್ಬಿಡಿ ಅಂತ. 2 ಟೇಕ್ ಆಯ್ತು, 3 ಟೇಕ್ ಆಯ್ತು, 4ನೇ ಟೇಕ್
ಫೈನ್ ಇವತ್ತಿಗೂ ನೆನ್ಸ್ಕೊಂಡ್ ನಗ್ತೀವಿ. ಎಷ್ಟು ಟೇಕ್ ಆಯ್ತು ಆಯ್ತು, ಫಸ್ಟ್ ಶಾಟ್ ಒಂದು ಓಕೆ 5-6 ಆಗೋದಕ್ಕೆ? ಟೇಕ್ ಆಯ್ತು ಲಿಟ್ರಲಿ. Okay. ಸೊ ಎಲ್ಲಾ ಟೇಕ್ ಲಿಟ್ರಲಿ ಒಂದು 30 seconds ಜಾಸ್ತಿ ಇದ್ರೆ ನಿಜವಾಗ್ಲೂ ಉಸಿರು ಕಟ್ತಾ ಇತ್ತು ಏನೋ, ನನಗೆ ಗೊತ್ತಿಲ್ಲ. Okay. ಇಬ್ರು ಆಮೇಲೆ ಶಾರ್ಟ್ ಓಕೆ ಆದ್ಮೇಲೆ ನಗ್ತಾ ಇದ್ವಿ, ಬೇಕಪ್ಪ ಬೇಕಿತ್ತ ನಿನಗೆ ಅಂತ ಇದು ಮಾಡ್ತಾ ಇರ್ತಾರೆ. ಸೊ ಆಕ್ಚುಲಿ ಆ ಶಾರ್ಟ್ ಐ ರಿಮೆಂಬರ್, ನಾನು ಮೇಕಪ್ ಆರ್ಟಿಸ್ಟ್ ಇಬ್ರು ಹುಡುಗಿರಿದ್ರು, ಅವ್ರ ಕಾರಲ್ಲಿ ಬಂದ್ಬಿಡಿದಾರೆ. ನಾನು ಹೇಳ್ದೆ ಅವ್ರಿಗೆ ನನ್ನ ಕಾರಲ್ಲಿ ಬನ್ನಿ ಜೊತೆಗೆ ಹೋಗೋಣ ಅಂತ. ಇಲ್ಲ ಬರ್ತೀನಿ ಮೇಡಮ್ ಪರವಾಗಿಲ್ಲ ನಾವು ಬರ್ತೀವಿ ಅಂತ ಅವ್ರ ಕಾರಲ್ಲಿ ಬಂದಿದ್ದಾರೆ. ಒಳಗಡೆ ಎಲ್ಲೋ ಇತ್ತು ಇಂಟೀರಿಯರ್ಸ್ ಸೆಟ್ ಹಾಕಿದ್ದಲ್ಲ ಅದು. ಅವ್ರು ಅದನ್ನ ನೋಡ್ಬಿಟ್ಟೆ ಎಷ್ಟು ಹೆದರ್ಕೊಂಡಿದಾರಂತೆ. ರಾತ್ರಿ 2 ಗಂಟೆ ಆಯ್ತು ಶೂಟ್ ಎಲ್ಲ ಮುಗಿಯೋದಿಲ್ಲ. Okay. ಅವ್ರಿಗೆ ವಾಪಸ್ ಒಬ್ರೇ ಹೋಗಕ್ಕೆ ಭಯ ಆಗ್ತದೆ, Oh my God. ಅಷ್ಟು ಹೆದರಿಕೆ ಆಗಿದೆ ಆ ಸೀನ್ ನೋಡಿ ಅವ್ರಿಗೆ. ಜಸ್ಟ್ ಏನು ಇಲ್ದೆ ನೋಡಿ, ರಿಯಲ್ ಆಗಿ ನೋಡಿ. ಪ್ರೆಗ್ನೆಂಟ್ ವುಮೆನ್ ಆಗಿ ಕಾಣಿಸ್ಕೊಂಡಿದ್ದೀರಾ, ಆ ಫೀಲ್ ಹೇಗಿತ್ತು ಅಂತ? ಫೀಲ್ ಪ್ರೆಗ್ನೆಂಟ್ ಆದ್ಮೇಲೆ ಹೇಳ್ಬೋದಾನೆ. ಅಲ್ಲ, ನನಗಂತೂ ಒಂದು, ನೀವು ಆ ಪಾತ್ರ ಮಾಡಿದ್ದೆ ನನ್ಗೆ ಲಿಟ್ರಲಿ ಡೈಜೆಸ್ಟ್ ಮಾಡ್ಕೊಳಕ್ಕಾಗಿಲ್ಲ. ಎರಡನೇದು Why, ಲಕ್ಷ್ಮಿ? ನಿಮ್ಮನ್ನ ಇಲ್ಲ, ಅಲ್ಲ ನೀವ್ ಹೇಳಿ ಉಸಿರುಗಟ್ಸಿದ್ರಲ್ಲ. ಸೊ ಅದು ಈ ತರದ್ದು ಅಂದ್ರೆ ಆ ಪಾತ್ರಕ್ಕೆ ಏನು ಜೀವ ತುಂಬಬೇಕು, ನೀವು ಇಬ್ರು ಕಲಾವಿದರಾಗಿ ಅದನ್ನ ತುಂಬಿಸಿದ್ದೀರಾ. ಅಲ್ಲ, ಬಟ್ ನೀವ್ ನಂಗೆ ಹೇಳಿ ಇದನ್ನ ಫೋನ್ ನಲ್ಲೂ ಹೇಳಿದ್ರಿ, ನಂಗೆ ಇವಾಗ ಬೇಕು ಆನ್ಸರ್. ನಿಮ್ಗೆ ಯಾಕೆ ಡೈಜೆಸ್ಟ್ ಮಾಡ್ಕೊಳಕ್ ಆಗಿಲ್ಲ? ಅಲ್ಲ, ನಮ್ಗೆ ಗೊತ್ತಿರೋರಲ್ವಾ. ಸೊ ಗೊತ್ತಿರೋರ ಇದ್ದಾಗ ಈ ಪಾತ್ರ, ಈ ತರದ ಪಾತ್ರನೂ ಮಾಡ್ಬಿಟ್ರ ಇವ್ರು ಅಂತ ಅನ್ಸ್ಬಿಡುತ್ತೆ ಒಂದು. ಬಟ್ ಆಸ್ ಅನ್ ಆಕ್ಟರ್ ಡೋಂಟ್ ಯು ಥಿಂಕ್ ನಾವೆಲ್ಲಾನು ಎಕ್ಸ್ಪ್ಲೋರ್ ಮಾಡ್ಬೇಕು? ಅಫ್ ಕೋರ್ಸ್ ಮಾಡ್ಲೇಬೇಕು. ಈಗ ರಾಜ್ಬಿ ಶೆಟ್ಟಿ ಸರ್ ನ್ಯೂಡ್ ಆಗಿ ನಿಂತ್ಕೊಂಡು ಆ ಪಾತ್ರನ ಎಕ್ಸಿಕ್ಯೂಟ್ ಮಾಡಿದಾರೆ ಅಂದ್ರೆ ವಿ ಶುಡ್ ಅಪ್ರಿಶಿಯೇಟ್ ಇಟ್. ಶಿವಣ್ಣ ಅವರು AK-47 ಅಲ್ಲಿ 75th ಮೂವಿ, ಐ ಥಿಂಕ್ ಓಮ್ ಅಲ್ಲೂ ಅಷ್ಟೇ ಅನ್ಸುತ್ತಲ್ಲ. ಅದು ಇದೆ. ಅಲ್ಲ, AK-47 ಜೈಲಲ್ಲಿ ಅಂಡರ್ವೇರ್ ಅಲ್ಲಿ ನಿಲ್ಸಿರ್ತಾರೆ, ಹೊಡಿತಾ ಇರ್ತಾರೆ. ಎಕ್ಸಾಕ್ಟ್ಲಿ. ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಅವರ ಮಗ, ಅವ್ರು ಕೂಡ ಆ ತರದೊಂದು ಪಾತ್ರ ಮಾಡೋದಕ್ಕೆ ಮನಸ್ಸು ಮಾಡ್ತಾರೆ. ಆ ಪಾತ್ರಕ್ಕೆ ಜೀವ ತುಂಬಬೇಕು ಅನ್ನೋದಿದೆಯಲ್ಲ, ಅದು ಗ್ರೇಟ್ನೆಸ್. ಬಿಕಾಸ್ ನೀವು 3 ಸತಿ ಹೇಳಿದ್ರಿ ನನಗೆ ಇದನ್ನ, ಅದಕ್ಕೆ ಅದ್ ಆಕ್ಚುಲಿ ಅನ್ಸುತ್ತೆ ನಮ್ಗೆ ಗೊತ್ತಿರೋರ್ಗೆ ಆತರ ನೋಡಕ್ ಒಂದ್ ಸ್ವಲ್ಪ ಮುಜುಗರ ಆಗ್ಬೋದು. ಇನ್ನು ಸಿನಿಮಾ ವಾಪಸ್ ಬರೋದಾದ್ರೆ, ಸಿನಿಮಾದಲ್ಲಿ ನೀವು ಕೇಳ್ತಾ ಇರ್ತಾರೆ ದಣಿಗ್ಲೆ ನನ್ಗೊಂದು ಏನಾದ್ರೂ ಜೀವನಕ್ಕೆ ಒಂದು ಮಾಡ್ಕೊಡಿ ಅಂತ ಕೇಳ್ತಾ ಇರ್ತೀರಾ. ಸೊ ಅದೇ ತರ ಎಷ್ಟು ಜನ ಹೆಣ್ಮಕ್ಳು ಸಫರ್ ಆಗಿರ್ಬೋದು ಅಂತ. ಸುಮ್ನೆ ಅಲ್ವಾ, ಇಮ್ಯಾಜಿನ್. ಐ ಡೋಂಟ್ ನೋ ರಿಯಲ್ ಆಗಿ ಏನಾಗತ್ತೆ ಅಂತ, ಬಟ್ ನನ್ನ ಪಾತ್ರದಲ್ಲಿ ನಾನು ಹೇಳ್ತಾ ಇರೋದು, ಪದ್ಮ ಅನ್ನೋ ಪಾತ್ರ. ಬರ್ತಾರೆ, ಕರ್ಕೊಂಡು ಹೋಗ್ತಾರೆ ಅವಳನ್ನ, ಶಿ ಇಸ್ ದೇರ್ ವಿತ್ ಹಿಮ್. ನಾಳೆ ಏನು ಅವಳದು ಪರಿಸ್ಥಿತಿ, ಏಜ್ ಆದ್ಮೇಲೆ ಏನೋ ಅವಳ ಪರಿಸ್ಥಿತಿ ಎತ್ತ ಏನೂ ಗೊತ್ತಿಲ್ಲ. ಶಿ ಇಸ್ ಜಸ್ಟ್ ಇನ್ನೋಸೆಂಟ್ ಆಗಿ ಆ ಪದ್ಧತಿನಲ್ಲಿ ಬಂದಿರೋಳು, ಇವ್ರು ಕರ್ಕೊಂಡು ಹೋಗ್ತಾರೆ ಅಷ್ಟೇ. ನಾಳೆ ಫ್ಯೂಚರ್ ಏನು ಅಂತ ಅವಳು ಯೋಚನೆ ಮಾಡಿಲ್ವೋ, ಮಾಡಿದಾಗ ನೋಡಿ ಈ ಥರ ಆಯಿತು. ಸೊ ಯಾವ ಇದಕ್ಕಾದ್ರೂ ಹೋಗ್ಬೋದು, ಬಟ್ ರಿಯಲ್ ಆಗಿ ಈ ಥರ ನಡೆದ್ರೆ ಇಟ್ ಇಸ್ ಸೋ ಸ್ಕೇರಿ. ಸೊ ಅದಕ್ಕೆ ಹೇಳಿದ್ರು ಒಂದು ಲಾ ಬರಬೇಕು ಅಂತ. ಭಯ ಆಗತ್ತೆ ನಿಜವಾಗ್ಲೂ. ಮುಂದೆ ಹಿಂದೆ ಯಾರೂ ಇಲ್ಲ, ಈ ಥರ ಆಗ್ಬಿಟ್ರೆ ಒಂದು ಹುಡುಗಿ ಜೀವನದಲ್ಲಿ. ಅದಕ್ಕೆ ಎಜುಕೇಶನ್ ಆಗ್ಬೋದು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಬೇಕು, ಇಂಡಿಪೆಂಡೆಂಟ್ ಆಗಿರ್ಲೇಬೇಕು. ಲ್ಯಾಂಡ್ಲಾರ್ಡ್ ಸಿನಿಮಾದ ಅಪ್ರಿಶಿಯೇಷನ್ಸ್ ಬಗ್ಗೆ ಮಾತಾಡೋದಾದ್ರೆ, ಎಲ್ಲೆಡೆಯಿಂದ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಾ ಇರ್ಬೋದು, ತುಂಬಾ ಆರ್ಗ್ಯಾನಿಕ್ ಆಗಿ, ತುಂಬಾ ಹಾನೆಸ್ಟ್ ಆಗಿ ತುಂಬಾ ಜನ ಒಳ್ಳೊಳ್ಳೆ ರಿವ್ಯೂಸ್ ಬರೀತಾ ಇದ್ದಾರೆ. ಸೊ ನೀವು ಆ ಸಿನಿಮಾದ ಒಂದು ಭಾಗವಾಗಿ ಎಷ್ಟು ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ ಅದನ್ನೆಲ್ಲ ನೋಡೋದಕ್ಕೆ? ಎಲ್ಲ ತುಂಬಾ ಖುಷಿ ಇದೆ. ನಾನು ಆಕ್ಚುಲಿ ಜಡೇರ್ ಸರ್ ಅವ್ರಿಗೆ ಐ ಥಿಂಕ್ ಲ್ಯಾಂಡ್ಲಾರ್ಡ್ ಕಿನ್ನ ಗುರು ಶಿಷ್ಯರು ನೋಡಾದ್ಮೇಲೆ ಅವ್ರಿಗೆ ಫೋನ್ ಮಾಡಿದ್ದೆ. ಫೋನ್ ಆಲ್ಟ್ ಐ ಟೋಲ್ಡ್ ಐ ರಿಯಲಿ ಲೈಕ್ ದ ಫಿಲ್ಮ್ ಅಂತ ಎಲ್ಲ, ಅಂಡ್ ಅವಾಗ ವರ್ಕ್ ಮಾಡಬೇಕು ಅಂತೆಲ್ಲ ಮಾತಾಡಿದ್ವಿ. ಆಮೇಲೆ 1 ವರ್ಷ ಆದ್ಮೇಲೆ ಅವ್ರು ಕಾಲ್ ಮಾಡ್ಬಿಟ್ಟು ನನಗೆ ಈ ಪಾತ್ರಕ್ಕೆ ಇದು ಮಾಡಿದ್ರು. ಹೇಳ್ದೆ ನಾನು, ಸ್ಕ್ರೀನ್ ಸ್ಪೇಸ್ ಇಷ್ಟು ಕಡಿಮೆ ಇದೆ, ಐ ಡೋಂಟ್ ನೋ ವಾಟ್ ಐಲ್ ಡೂ, ಹಂಗೆ ಹಿಂಗೆ ಅಂತೆಲ್ಲ ಕ್ಲಾರಿಟಿಯಿಂದ ಇಬ್ರು ಮಾತಾಡಿದ್ವಿ ನಾವು. ಬಟ್ ಅವ್ರು ಅದೇ ಹೇಳಿದ್ರು, ನೀವು ಮಾಡಿ, ನೀವು ಹಿ ಕನ್ವಿನ್ಸ್ಡ್ ಮೀ ಫಾರ್ ಟಿಲ್ ಅ ಪಾಯಿಂಟ್, ನೀವು ಮಾಡಿ, ನಿಮಗೆ ಗೊತ್ತಿಲ್ಲ ಇದ್ರ ಇಂಪ್ಯಾಕ್ಟ್ ಏನಾಗುತ್ತೆ ಅಂತ. ಚಿಕ್ಕ ಸ್ಕ್ರೀನ್ ಸ್ಪೇಸ್ ನೋಡ್ಬಿಡಿ, ಪಾತ್ರದ ಡೆಪ್ತ್ ನೋಡಿ ಅಂತ. ಅಂಡ್ ನನಗೆ ಗೊತ್ತು ಜಡೇಶ್ ಅವರು ಹಿ ಇಸ್ ನಾಟ್ ಅ ಡೈರೆಕ್ಟರ್, ಸುಮ್ಮನೆ ಒಂದು ಸೆಡ್ಯೂಸಿಂಗ್ ಸೀನ್ ಹಾಕಬೇಕು ಅಂದ್ಬಿಟ್ಟು ಅವರು ಸುಮ್ಮನೆ ಒಂದು ಪಾತ್ರ ತುಂಬಲ್ಲ, ಅದಕ್ಕೂ ಒಂದು ಅರ್ಥ ಇರುತ್ತೆ ಅಂತ ಗೊತ್ತು. ಲೈಕ್ ಸೋಷಿಯಲ್ ಮೀಡಿಯಾನಲ್ಲೂ ಎಲ್ಲರೂ ಹೇಳ್ದಂಗೆ, ಮ್ಯಾಮ್ ನಿಮ್ದು ಚೂರು ಇರಬೇಕಿತ್ತು, ನಿಮ್ದು 3-4 ಸೀನ್ಸ್ ಇರಬೇಕು, ಶಿವ್ ಸರ್ ಹೇಳ್ದಂಗೆ ಇರಬೇಕಿತ್ತು, ಬಟ್ ಇದ್ರಲ್ಲೇ ಎಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತೆಲ್ಲ ಇತ್ತು. ಆ್ಯಂಡ್ ಎವ್ರಿಬಡಿ ವರ್ ಲೈಕ್ ಸರ್ಪ್ರೈಸ್ಡ್. ಒಬ್ರೊಬ್ರು ಈ ಥರ ಆಂಗ್ರಿ ಇಮೋಜಿನೂ ಕಳಿಸಿದ್ರು, ಪಾಪನಿ ಅಂತ, ಚಿಕ್ಕ ಹುಡುಗಿ ಇಮೇಜ್ ಎಲ್ಲ ಇದಾರೆ ಆ ಥರ ಕಳಿಸಿದ್ದಾರೆ. ಬಟ್ ಏನೋ ನನ್ಗೇನು ಖುಷಿ ಅಂದರೆ 15 ಓಕೆ ಲೈಕ್ ಯು ಸೈಡ್ 18 ಇಯರ್ಸ್ ಆಗಿದೆ. ಕನೆಕ್ಟ್ ಇದೆಯಾ ನನ್ನ ನಟನೆಗೆ ಆಗ್ಬೋದು, ನಾನು ಪರ್ಸ್ನಲಿ ನಾನು ಕನೆಕ್ಟ್ ಮಾಡ್ತಾ ಇದೀನಿ ಆಡಿಯನ್ಸ್ಗೆ, ಅಂದ್ರೆ ನಾನು ಅಲ್ಲಿ ಗೆದ್ದಿದ್ದೀನಿ ಅಂತ. ವೆರಿ ಟ್ರೂ, ವೆರಿ ಟ್ರೂ.
ರಚಿತಾ ರಾಮ್ ಅವರು ಹ್ಮ್. ಗ್ರೇ ಹೇರ್ಸ್ ಅಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಅವರೊಂದು Imagine. ಒಳ್ಳೆ ಬೋಲ್ಡ್ ಡಿಸಿಷನ್ ತಗೊಂಡಿದ್ದಾರೆ. ಹೌದು, ಸೊ ಅವರ ಒಂದು ನಿರ್ಧಾರದ ಬಗ್ಗೆ ಹೇಳೋದಾದ್ರೆ ನೀವು ಒಬ್ಬ ನಟಿಯಾಗಿ ಏನ್ ಹೇಳ್ತೀವಿ? ಇದು ಬೋಲ್ಡ್ ಕ್ಯಾರೆಕ್ಟರ್ ಅವ್ರು ಮಾಡಿರೋದು. ಇಲ್ಲಿವರೆಗೂ ಎಷ್ಟು ಗ್ಲಾಮರಸ್ ಆಗಿ ಮಾಡಿರ್ಬೋದು, ಇದ್ ಮಾಡಿರ್ಬೋದು, ಆಲ್ ದೋಸ್ ಥಿಂಗ್ಸ್ ಆರ್ ದೇರ್. ಐ ಫೀಲ್ ದಿಸ್ ಇಸ್ ದ ಬೋಲ್ಡ್ ಕ್ಯಾರೆಕ್ಟರ್ ಶೀಸ್ ಡನ್ ಟಿಲ್ ನಾವು. ಇದಾಗ್ಬೋದು, ಇನ್ನು ಕೂಲಿನಲ್ಲಿ ನೆಗೆಟಿವ್ ಹೌದು. ಶೇಡ್ ಮಾಡಿರ್ಬೋದು. ಅಂಡ್ ಈ ತರ ಪಾತ್ರಗಳು ಬರಿಬೇಕು. ನಿರ್ದೇಶಕರು ಹುಡುಗಿರ್ನು ಹೀರೋಯಿನ್ಸ್ನ ಈ ಒಂದು ಏನೋ ವಾಟ್ ಯು ಸಿ ಇಂಪಾರ್ಟೆಂಟ್ ರೋಲ್ಸ್ ಕ್ಯಾರೆಕ್ಟರ್ಸು ಬರಿಬೇಕು. ಸೊ ಆದ್ರೇನೆ ಬಿಕಾಸ್ ಬೇರೆ ಇಂಡಸ್ಟ್ರಿಯಲ್ಲಿ ನೋಡಿ ನಿಮ್ಗೆ ಸ್ಟ್ರಾಂಗ್ ಇರುತ್ತೆ ಹೌದು, ಕ್ಯಾರೆಕ್ಟರ್ಸ್, ಹೌದು. ಎಷ್ಟು ಸ್ಟ್ರಾಂಗ್ ಇರುತ್ತೆ. ಬಟ್ ಸ್ಲೋ ಆಗಿ ಕನ್ನಡ ಇಂಡಸ್ಟ್ರಿನೂ ಚೇಂಜ್ ಆಗ್ತಾ ಇದೆ ಅದು. ಹೌದು. ಸುಮಾರು ಸತಿ ನಾನು ಒಂದೆರಡು ಫಿಲ್ಮ್ ಮಾಡಿದ್ದೀನಿ ಜಸ್ಟ್ ಟು ಬಿ ಸೀನ್. ಅದೇನು ಇಂಪ್ಯಾಕ್ಟ್ ನನ್ಗೇನು ಆಕ್ಟಿಂಗ್ ಮಾಡ್ತಾ ಇದೀನಿ ಅಂತನೂ ಅನಿಸ್ತಾ ಇರಲಿಲ್ಲ. ಇಟ್ ವಾಸ್ ನಾಟ್ ಓಕೆ, ಕೆಲಸ ಮಾಡ್ತಾ ಇದೀನಿ ಅಂತ ಅನಿಸ್ತಾ ಇತ್ತು. ಆ ಮಜಾ ಕೊಡ್ತಾ ಇರ್ಲಿಲ್ಲ ನನಗೆ Okay. ಆಕ್ಟರ್ಸ್ ಆಗ್ಬಿಟ್ಟು. ಸೊ ಇವಾಗ ಹೋಪ್ಫುಲಿ ಇವಾಗ ರಿತನ್ಯ ಅವ್ರ ಕ್ಯಾರೆಕ್ಟರ್ ಆಗ್ಬೋದು, ಹೌದು. ಎಲ್ಲ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್, ಫೀಮೇಲ್ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಅದೆಲ್ಲ. ಅಂಡ್ ರಚಿತಾ ರಾಮ್ ಉಮಾಶ್ರೀ ಮೇಡಮ್ ಅವರು ನೋಡಿ ಎಷ್ಟು ಎನರ್ಜಿಯಿಂದ ಮಾಡಿದ್ದಾರೆ. ಇನ್ನ ನೋಡಿ ಅಪ್ಪ ನನ್ಗೆ ಪುಟ್ನಂಜದಲ್ಲಿ ಏನು ಎನರ್ಜಿ ಇತ್ತು ಸೇಮ್ same. ಎನರ್ಜಿ ಇನ್ನೂ ಸ್ವಲ್ಪ ಜಾಸ್ತಿನೇ Same. ಹಾಕಿದ್ದಾರೆ ಹಾಕಿದ್ದಾರೆ energy. ಅನ್ಸುತ್ತೆ. ಹೌದು. ಸೊ ಈ ತರ ಪಾತ್ರಗಳು ಬರೆದ್ರೆ ನಮಗೂ ಖುಷಿನೇ, ನಮಗೂ ಸಂತೋಷನೇ. ಇನ್ಸ್ಟಾಗ್ರಾಮ್ ಅಲ್ಲಿ ಯಾರೋ ಈ ತರ ಹಾಕಿದ್ರು ಅನ್ಸುತ್ತೆ. Okay. ಅದೇ ಈ ತರ ಹುಡುಗಿರ್ಗೆ ಈ ತರ ಒಂದು ಪವರ್ಫುಲ್ ಕ್ಯಾರೆಕ್ಟರ್ಸ್ ಕೊಡ್ಬೇಕು. ಇಟ್ ಇಸ್ ನಾಟ್ ಓನ್ಲಿ ಅಬೌಟ್ ಹೀರೋ ಅಂಡ್ ವಿಲನ್ ನಾವು, True, ಆರ್ true. ಜಸ್ಟ್ ಒನ್ ಹೀರೋಯಿನ್, ಒನ್ ಲವ್ ಟ್ರ್ಯಾಕ್, ಹೀರೋ ಬಂದ್ ಹೊಡಿಯೋದು. ಐ ಥಿಂಕ್ ಆ ಕಾಲ ಹೋಯ್ತು. ಪಾತ್ರಗಳು ಇವಾಗ ಡಿರೆಕ್ಟರ್ಸ್ ನ ನೋಡ್ಕೊಂಡು ಹೋಗ್ತಾರೆ ಫಿಲ್ಮ್ಸ್ಗೆ ಜಾಸ್ತಿ. ಇವಾಗ ನಾನ್ ಇವಾಗ ರೀಸೆಂಟ್ ಆಗಿ ದುರಂಧರ್ ಫಿಲ್ಮ್, ನಂಗೆ ಟ್ರೇಲರ್ ಅಷ್ಟೊಂದು ಇಂಪ್ರೆಸ್ ಆಗ್ಲಿಲ್ಲ ನನಗೆ, ಬಟ್ ನಂಗೆ ಡಿರೆಕ್ಟರ್ ತುಂಬಾ ಇಷ್ಟ. ಸೊ ಹೋಗಿ ನೋಡ್ದೆ ನಾನು. ಓ ಅಮೇಸಿಂಗ್ ಮೂವಿ, ಸೂಪರ್ ಮೂವಿ. ಆಬ್ವಿಯಸ್ಲಿ ಪೇಟ್ರಿಯಾಟಿಕ್ ಮೂವಿ ಅಂತಂದ್ರೆ ಎಲ್ಲರಿಗೂ ಇಷ್ಟ ಹಾಗೆ ಆಗುತ್ತೆ. ಬಟ್ ಅದೇ ಆ ಡೈರೆಕ್ಟರ್ದು ಪ್ರೀವಿಯಸ್ ಫಿಲ್ಮ್ಸ್ ನೋಡಿದ್ದೆ ನಾನು. ಸೊ ನಂಗೆ ಆ ಡೈರೆಕ್ಟರ್ ತುಂಬಾ ಇಷ್ಟ. ಏನೋ ಮಾಡಿರ್ತಾರೆ ಅಂತ ಅನ್ಕೊಂಡೆ ಹೋಗಿದ್ದೆ. ಏನ್ ರಿವ್ಯೂ ಏನು ಕೇಳಿಲ್ಲ, ನಾನು ಸುಮ್ಮನೆ ಹೋಗಿದ್ದು. ಅದು ಅನ್ಕೊಂಡೆ ಅಯ್ಯೋ 3.5 hours ಫಿಲ್ಮ್ ಹಿಂಗಪ್ಪ ಕೂತ್ಕೊಳ್ಳೋದು ಅಂತ ಹೋಗಿದ್ದು ಗೊತ್ತಾಗಿಲ್ಲ. ಉರಿ ಅಟ್ಯಾಕ್ ಅವರೇ ಮಾಡಿದ್ದಲ್ಲ, ಆದಿತ್ಯದ ಉರಿ ಎಲ್ಲ ಅವರೇ ಮಾಡಿದ್ದು. ಸೊ ಆತರ ರಚಿತಾ ರಾಮ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಶೀಸ್ ಟೋಟ್ಲಿ ಡಿಫ್ರೆಂಟ್. ಅವ್ರು ಅಷ್ಟೊಂದು ಅಗ್ರೆಸಿವ್ ಅಲ್ವೇ ಅಲ್ಲ, ಶೀಸ್ ವೆರಿ ಸ್ವೀಟ್. ಅಲ್ಲ ಈ ಸಿನಿಮಾದಲ್ಲಿ ಎರಡೂ ತರ ಶೇಡ್ಸ್ ನ ತೋರಿಸಿದ್ದಾರೆ ಅವರು. ಸ್ವೀಟ್ ಆಗು ರೊಮ್ಯಾಂಟಿಕ್ ಆಗಿ ತನ್ನ ತಾಯಿ ಪ್ರೊಟೆಕ್ಷನ್ ಹೆಂಗ್ ಕೊಡ್ಬೇಕು ಅದೆಲ್ಲ ತುಂಬಾ ಇಷ್ಟ ಆಯ್ತು. ವೆರಿ ಗುಡ್, ವೆರಿ ಗುಡ್. ಇನ್ನು ದುನಿಯಾ ವಿಜಯ್ ಅವರ ಬಗ್ಗೆ ಮಾತಾಡೋದಾದ್ರೆ, ದುನಿಯಾ ವಿಜಯ್ ಅವರು 2 ಶೇಡ್ ಅಲ್ಲಿ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಇಲ್ಲಿವರೆಗೂ ಅವರು ಯೂತ್ ಸೆಂಟ್ರಿಕ್ ಸಿನಿಮಾಗಳನ್ನ ಮಾಡ್ತಾ ಇದ್ರು, ಸಲಗ ಭೀಮ ಅವೆಲ್ಲ ನೋಡಿದ್ರೆ. ಬಟ್ ಫಾರ್ ದ ಫಸ್ಟ್ ಟೈಮ್ ಅವರು ಕಂಪ್ಲೀಟ್ಲಿ ಫ್ಯಾಮಿಲಿ ಆಡಿಯನ್ಸ್ಗೆ ಒಂದು ರೆವಲ್ಯೂಷನರಿ ಸಿನಿಮಾ ಮಾಡಿದ್ದಾರೆ. ಲಿಟ್ರಲಿ ಸಂವಿಧಾನದ ಬಗ್ಗೆ ಮಹತ್ವ ಸಾರುವಂತ ಅಂಶಗಳನ್ನ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಅವರು ಅಂಬೇಡ್ಕರ್ ಅವರ ತುಂಬಾ ಫಾಲೋವರ್ ಆಗಿದ್ಕೊಂಡು ಈ ತರದೊಂದು ಸಿನಿಮಾ ಆಯ್ಕೆ ಮಾಡ್ಕೊಂಡಿದ್ರ ಬಗ್ಗೆ ಏನ್ ಹೇಳ್ತೀರಾ ಅವ್ರ ಬಗ್ಗೆ? ಐ ಥಿಂಕ್ ಅವ್ರ ಜರ್ನಿನೇ ಹಂಗಿರೋದು ಅನ್ಸುತ್ತೆ. ಅವ್ರು ತುಂಬಾ ನೋಡ್ಬಿಟ್ಟಿದ್ದಾರೆ ಲೈಫಲ್ಲಿ 100%. ಸೊ ಐ ಥಿಂಕ್ ಅವ್ರಿಗೆ ತುಂಬಾ ರಿಯಲಿಸ್ಟಿಕ್ ಅನ್ನಿಸ್ತು ಅನ್ಸುತ್ತೆ. ಅದಕ್ಕೆ ಅವ್ರು ಅಳ್ತಾ ಇರ್ಬೇಕಾದ್ರೆ ಸೀನ್ನಲ್ಲೆಲ್ಲ ಅದು ನನಗೆ ತುಂಬಾ ಮುಟ್ತು. ಅವರು ಆ ಸೀನ್ಸ್ ಅಳ್ತಾ ಇರ್ಬೇಕಾದ್ರೆ ಐ ಫೆಲ್ಟ್ ಹಿಸ್ ಪೇನ್. ಅದು ಅವ್ರು ನಿಜವಾಗ್ಲೂ ಆಕ್ಟಿಂಗ್ ಮಾಡ್ತಾ ಇದ್ರು ಗೊತ್ತು, ಬಟ್ ಅವ್ರ ಹಿನ್ನೆಲೆನೂ ನೆನ್ಸ್ಕೊಂಡು ನಾವ್ ದಟ್ಸ್ ವಾಟ್ ವಿ ಡೂ ಅಲ್ಲ ಆಕ್ಟರ್ಸ್. ಏನಾದ್ರು ಈ ತರ ಒಂದು ಸೀನ್ಸ್ ಬಂದಿರ್ಬೇಕಾದ್ರೆ ಏನೋ ಒಂದು ಎಕ್ಸ್ಪೀರಿಯನ್ಸ್ ನ ನೆನ್ಸ್ಕೊಂಡೆ ನಾವ್ ಇದ್ ಮಾಡ್ತೀವಿ. ಐ ಡೋಂಟ್ ಲೈಕ್ ಯೂಸಿಂಗ್ ಗ್ಲಿಸರಿನ್ ಆಲ್ಸೋ. ನಾನು ನ್ಯಾಚುರಲ್ ಆಗಿ ಮಾಡ್ಬೇಕು ಅಂತಾನೆ. ಸೊ ಅದು ಒಂದು ಬೋಲ್ಡ್ ಮೂವಿ ಅವ್ರು ಮಾಡಿರೋದು, ವಿಜಯ್ ಸರ್ ಮಾಡಿರೋದು ಕಂಪ್ಲೀಟ್ಲಿ ಡಿಫ್ರೆಂಟು. ನಂಗೆ ಅವ್ರ ಆ ಫಸ್ಟ್ ಇದೇ ಇಷ್ಟ, ಲುಕ್ ಸಕ್ಕಾಗಿ. ಹಾ, ಆಮೇಲೆ ನಾಟ್ ದ ಯಂಗ್ ಏಜ್, ಯಂಗ್ ಏಜ್ ಅಲ್ಲಿ ನಾವು ನೋಡಿದ್ವಿ ಸಾಲ್ಟ್ ಅಂಡ್ ಪೆಪ್ಪರ್ ಲುಕ್. ಲೆಟಸ್ ಪುಟ್ ಇಟ್ ದಟ್ ವೇ, ಸಾಲ್ಟ್ ಅಂಡ್ ಪೆಪ್ಪರ್ ಲುಕ್. ಸೊ ಯಂಗ್ ಏಜ್ ನೋಡಿದೀವಲ್ಲ ಎಷ್ಟೊಂದು ಫಿಲ್ಮ್ಸ್ ಅಲ್ಲಿ ನೋಡಿದ್ವಿ. ಏನ್ ಚೆನ್ನಾಗಿ ಕಾಣಿಸ್ತಾ ಇದ್ರು ಅವರು, ಅದೆಷ್ಟು ಚೆನ್ನಾಗಿ ಸೂಟ್ ಆಯ್ತು. ಆ ಮುದ್ದತೆ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಐ ಆಮ್ ಶೋರ್ ಅದು ತುಂಬಾ ಚಾಲೆಂಜಿಂಗ್ ಇರುತ್ತೆ ಅವ್ರಿಗೆ. 100% ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಅವ್ರಿಗೆ ರೋಲ್ ಮಾಡಕ್ಕೆ. ಅಂಡ್ ಎಷ್ಟೊಂದು ಅವ್ರದ್ದು ಲೈಫ್ ಎಕ್ಸ್ಪೀರಿಯನ್ಸ್ ಎಷ್ಟೊಂದಿದೆ ಅವ್ರದ್ದು. ಭಾವನಾ ಅವ್ರದ್ದು ಗಾಳಿಪಟ ಬಂದಾಗ ನಿಮ್ಮ ಲೈಫ್ ಅಲ್ಲಿ ಅಥವಾ ನಿಮ್ಮ ಮನಸ್ಸಲ್ಲಿ ಒಂದು ದೊಡ್ಡ ಸಿನಿಮೋತ್ಸಾಹದ ಒಂದು ಇದು ಚಿಲುಮೆ ಪುಟಿದೆದ್ದಿತ್ತು. ಈಗ ಲ್ಯಾಂಡ್ ಲಾರ್ಡ್ ನ ಈ ಒಂದು ಸಕ್ಸಸ್, ಈ ತರದ ಒಂದು ಅಪ್ರಿಶಿಯೇಷನ್ಸ್ ಹೇಗೆ ನಿಮ್ಮಲ್ಲಿ ಆ ಸಿನಿಮೋತ್ಸಾಹ ಜೀವನೋತ್ಸಾಹವನ್ನ ಮತ್ತೆ ಡಬಲ್ ಮಾಡ್ತಿದ್ಯಾ? ಅದ್ ಯಾವ್ದು ಕಡಿಮೆ ಆಗಿಲ್ಲ ನನ್ಗೆ. ಹೌದ್ರಾ? ಅದು ನನ್ಗೆ ಬಂದಿರೋದು ನಟನೆ ಮಾಡಕ್ಕೆ. ಮಧ್ಯ ಆಬ್ವಿಯಸ್ಲಿ 1 year 2 years ಕೆಲಸ ಇಲ್ಲದೆ ಕೂತಿರೋದು ಎಲ್ಲ ಇರೋದು. ಅವಾಗ ಬಿಗ್ ಬಾಸಿಗೆ ಬರೋದು, ನನ್ಗೆ
ಇಲ್ಲ ಸೀರಿಯಲ್ಸ್ ಬರೋದು. ಐ ಆಮ್ ಶೋರ್ ಎಲ್ಲರಿಗೂ ಆಗಿರುತ್ತೆ ಅದು. ಒಂದ್ ಸ್ವಲ್ಪ ಒಂಚೂರು ಏನಾದ್ರು ಈ ತರ ಸೀರಿಯಲ್ಗೆಲ್ಲ ಕರೆದಿದ್ರ ಯಾ 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 ನಿಮ್ಗೆ ಯಾವತ್ತು ಹೋಗಿ ನಾನು ಮನೆಗೆ ತಲುಪುವಂತ ಒಂದು ಹುಡುಗಿ ಆಗ್ಬೇಕು ಅಂತ ಅನ್ಸ್ಲೇ ಇಲ್ವಾ? ನನ್ಗೆ ಆಕ್ಚುಲಿ ಏನ್ ಗೊತ್ತಾ, ನಂಗೆ ಸೀರಿಯಲ್ ಇಸ್ ಅ ಬಿಗ್ ಕಮಿಟ್ಮೆಂಟ್. ಫಸ್ಟ್ ಥಿಂಗ್, ವರ್ಷಾಂಗಟ್ಲೆ ನೀವು ಟೈಮ್ ಸಿಗಲ್ಲ ನಿಮ್ಗೆ, ನಾನ್ ಸ್ಟಾಪ್ ಶೂಟಿಂಗ್ಸ್. ದಟ್ ಇಸ್ ಓಕೆ, ಅದೇನ್ ತೊಂದ್ರೆ ಇಲ್ಲ. ನನ್ಗೆ ಕೆಲಸ ಮಾಡಕ್ ನಂಗೆ ಇಷ್ಟನೇ. ಅಲ್ಲಿ ಹೋಗಿ ಸಿಗಾಕೊಂಡ್ಬಿಟ್ರೆ ಮತ್ತೆ ಬೇರೆ ಕಡೆ ಕೊಡಕ್ಕಾಗಲ್ಲ ಟೈಮ್ ಅಂತನಾ? ಇಟ್ಸ್ ನಾಟ್ ಅಬೌಟ್ ಟೈಮ್. ನಂಗೆ ಒಂದೇ ಪಾತ್ರ ಮಾಡಕ್ಕೆ ನಂಗೆ ಮೊನೋಟೋನಸ್ ಆಗ್ಬಿಡುತ್ತೆ, ನನ್ಗೆ ಬೋರ್ ಆಗ್ಬಿಡುತ್ತೆ ನನ್ಗೆ. ಅಂಡ್ ನಾನೇ ಸೀರಿಯಲ್ಸ್ ನೋಡಲ್ಲ ಲಕ್ಷ್ಮಿ, ಚಿಕ್ಕವಳಿಂದ ನಾನು ಸೀರಿಯಲ್ಸ್ ನೋಡೋದೇ. ಇವಾಗ ಹಿಂಗ್ ಬ್ಲಾಕ್ ಹೇರ್ ಬಿಟ್ಕೊಂಡು ಹೋದ್ರೆ ನೆಕ್ಸ್ಟ್ ವೈಟ್ ಹೇರ್ ಆಗೋವರೆಗೂ ಅದೇ ಪತ್ರದಲ್ಲೇ ಇರ್ಬೇಕು ಅಂತ ಗೊತ್ತಾಯ್ತು ನಿಮಗೆ? ನಾನು ನೋಡಲ್ಲ, ಈಗ ಒಂಚೂರು ತಲೆ ಗೊತ್ತಾಯ್ತಾ? ಓಕೆ. ಸೊ ಮೊನಾಟನಸ್ ಆಗ್ಬಿಡುತ್ತೆ ಫಸ್ಟ್ ಥಿಂಗ್. ಅಂಡ್ ನಾನ್ ಕೇಳ್ತೀನಲ್ಲ, ಹುಡುಗಿರು ಪಾಪ ಬೆಳಗ್ಗೆಯಿಂದ ಮಧ್ಯರಾತ್ರಿಗೂ ಕೆಲಸ ಮಾಡ್ತಾ ಇರ್ತಾರೆ, ನಾನ್ ಸ್ಟಾಪ್ ಮೆಕ್ಯಾನಿಕಲ್ ಇರುತ್ತೆ ಅದು. ಅಂಡ್ ಐ ಮೀನ್ ನಾನೇ ಸೀರಿಯಲ್ಸ್ ನೋಡಲ್ಲ, ಸೊ ಜಸ್ಟಿಸ್ ಕೊಡಕ್ ಆಗಲ್ಲ ಅನ್ಸುತ್ತೆ ನನಗೆ. ಸೊ ನನ್ ಬಂದಿದ್ ಫಿಲ್ಮ್ಸ್ ಮಾಡಕ್ಕೆ ಅಂಡ್ ಐ ಆಮ್ ಗ್ಲಾಡ್ ನಾನು ಎಲ್ಲೂ ಡೈವರ್ಟ್ ಆಗಿಲ್ಲ. ಎಷ್ಟೇ ಕಷ್ಟ ಬಂದ್ರು ಫೈನಾನ್ಷಿಯಲಿ ಆಗ್ಬೋದು, ಅದಾಗ್ಬೋದು, ಇದು ಹೆಂಗೋ ಒಂದು ಮ್ಯಾನೇಜ್ ಮಾಡ್ಕೊಂಡು ಐ ಆಮ್ ಸ್ಟಿಲ್ ನನ್ನ ಫೋಕಸ್ ಸಿನಿಮಾ, ಇವಾಗ ವೆಬ್ ಸೀರೀಸ್. ಸೂಪರ್. ಇನ್ ಬಿಟ್ವೀನ್ ನೀವು ತಮಿಳ್ ಇಂಡಸ್ಟ್ರಿಯಲ್ಲೂ ಕೆಲಸ ಮಾಡಿದ್ರಿ, ಬಾಲಿವುಡ್ ಸಿನಿಮಾದಲ್ಲೂ ಕೆಲಸ ಮಾಡಿದ್ರಿ. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ? ಯಾಕಂದ್ರೆ ಕನ್ನಡ ಇಂಡಸ್ಟ್ರಿ ಅಂತಂದಾಗ ನಿಮ್ಗೆ ಇಲ್ಲೆಲ್ಲ ಗೊತ್ತಿರ್ತಕ್ಕಂತ ಒಂದು ಟೆಕ್ನಿಷಿಯನ್ಸ್ ಇರ್ತಾರೆ, ಕೋ ಆರ್ಟಿಸ್ಟ್ ಇರ್ತಾರೆ. ಬೇರೆ ಇಂಡಸ್ಟ್ರಿಗಳಿಗೆ ಹೋದಾಗ ಅಲ್ಲಿ ಟ್ರೀಟ್ಮೆಂಟೇ ಬೇರೆ ಇರುತ್ತೆ. ಅದೆಲ್ಲ ಹೇಗಿತ್ತು ಅಂತ? ಆಕ್ಚುಲಿ ಏನ್ ಜಾಸ್ತಿ ಡಿಫ್ರೆನ್ಸ್ ಏನಿರ್ಲಿಲ್ಲ. ಆಕ್ಚುಲಿ ತಮಿಳ್ ನಾನ್ ಗಾಳಿಪಟ ಆದ್ಮೇಲೆ ವಾರೇವಾ ಎಲ್ಲ ಆದ್ಮೇಲೆ ಅನ್ಸುತ್ತೆ ನಾನು ತಮಿಳ್ ಇಂಡಸ್ಟ್ರಿ. ಅವಾಗ ಕನ್ನಡ ಇಂಡಸ್ಟ್ರಿನ ಅಷ್ಟೊಂದು ನೋಡ್ತಾ ಇರ್ಲಿಲ್ಲ. ಇಫ್ ಯು ರಿಮೆಂಬರ್, ಕನ್ನಡ ಆರ್ಟಿಸ್ಟ್ ನ ಆಗ್ಬೋದು, ಕನ್ನಡ ಟೆಕ್ನಿಷಿಯನ್ಸ್ ನ ಆಗ್ಬೋದು, ದೇ ವರ್ ನಾಟ್ ಗಿವಿಂಗ್ ದಟ್ ರೆಸ್ಪೆಕ್ಟ್. ಹೇಳ್ತೀನಿ ನಾನು ಓಪನ್ ಆಗಿ, ನನಗೂ ಅನ್ಸಿದೆ ಅಲ್ಲಿ ಹೋಗಿ ವರ್ಕ್ ಮಾಡ್ಬೇಕಾದ್ರೆ ಫಸ್ಟ್ ಫಿಲ್ಮ್ ಸ್ವಲ್ಪ ಎಲ್ಲೋ ಏನೋ ಮಾತಾಡೋದಾಗ್ಬೋದು, ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು, ಅಂಡ್ ಒಂದ್ಸಲ ಎಲ್ಲೋ ಯಾಕೆ ಬಂದೆ ಇಲ್ಲಿ ಅಂತಾನು ಅನ್ಸಿರೋ ಇದಿದೆ ನನಗೆ. ಬಿಕಾಸ್ ನಮ್ಮೋರಂತ ಯಾರಿಲ್ಲ ಅಲ್ಲಿ, ಅಟ್ಲೀಸ್ಟ್ ಲ್ಯಾಂಗ್ವೇಜ್ ನಮ್ಮೋರ್ ಬೇಡ, ಲ್ಯಾಂಗ್ವೇಜ್ ಮಾತಾಡೋಕ್ಕೂ ಯಾರಿಲ್ಲ. ಅಂಡ್ ಆತರ ಫಸ್ಟ್ ಇಲ್ಲ ಅವ್ರಿಗೆ ನಾನು ತಮಿಳ್ ಫಸ್ಟ್ ಫಿಲಮ್ ಅಂದ್ಬಿಟ್ಟು ಆತರ ಟ್ರೀಟ್ ಮಾಡಿದ್ರು ಅದು ಗೊತ್ತಿಲ್ಲ ನನಗೆ. ಬಟ್ ಒಂದೊಂದ್ಸತಿ ಅನ್ನಿಸ್ತು ಇದು ಟ್ರೀಟ್ಮೆಂಟ್ ಬೇರೆ ತರ ಇತ್ತು. ಬಟ್ ಹೋಗ್ತಾ ಹೋಗ್ತಾ ಐ ಥಿಂಕ್ ಇಟ್ ಡಿಪೆಂಡ್ಸ್ ಆನ್ ಅಸ್ ಆಲ್ಸೋ, ನಾವ್ ಹೆಂಗೆ ಅವ್ರ ಹತ್ರ ಮಾತಾಡ್ತೀವಿ, ನಾವ್ ಹೆಂಗ್ ಜೆಲ್ ಆಗ್ತೀವಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ನಾನ್ ನೊಂದ್ಕೊಳ್ಳೋ ಬದಲು ಎಲ್ಲರೂ ನಾನು ಫ್ರೆಂಡ್ಸ್ ಮಾಡ್ಕೊಂತೀನಿ. ಲೆಟ್ ಮೀ ಬಿ ಬ್ರಾಡ್ ಮೈಂಡೆಡ್ ಅಲ್ಲ, ಅವ್ರು ಹಂಗಿದ್ರೆ ಏನು, ನಾನ್ ಮಾಡ್ಕೊಂತೀನಿ, ಇನ್ಕ್ಲೂಡ್ ದೆಮ್ ಅಂತ ಅನ್ಕೊಂಡು ನಾನು ಒಂದ್ ಸ್ವಲ್ಪ ಜೆಲ್ ಆಗೋದು, ಮಾತಾಡೋದು. ಅವಾಗ ಒಂದ್ ಸ್ವಲ್ಪ ಸ್ಮೂತ್ ಆಗೆಲ್ಲ ಆಯ್ತು. ಬಿಕಾಸ್ ಶೂಟಿಂಗ್ ವಿಲ್ ಮಂತ್ಸ್ ಟುಗೆದರ್ ಶೂಟ್ ಮಾಡ್ತೀವಿ. ನಿಮ್ಗೊಂದು 5-6 ದಿವಸ ನಿಮ್ಗೆ ಅಟ್ಮಾಸ್ಫಿಯರ್ ಚೆನ್ನಾಗಿಲ್ಲ ಅಂದ್ರೆ ಆಗಲ್ಲ ಲಕ್ಷ್ಮಿ, ಭಾರಿ ಕಷ್ಟ, ಸಖತ್ ಕಷ್ಟ ಆಗತ್ತೆ. ಸೊ ನಾನೇ ಮುಂದೆ ನುಕ್ಕೊಂಡು ನಾನೇ ಅವರನ್ನೆಲ್ಲ ಮಾತಾಡಿಸ್ಕೊಂಡು ಅವಾಗ ಒಂದ್ ಸ್ವಲ್ಪ ಫೆಮಿಲಿಯರ್ ಅಟ್ಮಾಸ್ಫಿಯರ್ ಎಲ್ಲ ಇದಾಯ್ತು. ಬಟ್ ವರ್ಕ್ ಸ್ಟೈಲ್ ಸೇಮ್, ಬೆಳಗ್ಗೆ ಹೇಳೋದು ಸೇಮ್, ಅದೇನು ಇದಾಗ್ಲಿಲ್ಲ. ಟೆಕ್ನಿಷಿಯನ್ಸ್ ಲ್ಯಾಂಗ್ವೇಜ್ ಬೇರೆ ಬೇರೆ, ಕಲ್ಚರ್ ಬೇರೆ ಬೇರೆ. ಇವಾಗ ಮುಂಬೈ ನಾನು ಧಾರಾವಿ ಬ್ಯಾಗ್ ವೆಬ್ ಸೀರೀಸ್ ಮಾಡಿದೆ, ಅವ್ರದ್ದು ಸ್ಟಾರ್ಟ್ ಮಾಡಿದೆ 10:30-11 ಗಂಟೆಗೆ, ಅಂಡ್ ಲೇಟ್ ಒಂದು 12 ಗಂಟೆಗೆ ಮುಗಿಸ್ತಾರೆ ಅವರು. ಅದೊಂದು ಟೈಮಿಂಗ್ ಒಂಚೂರು ಇದಾಯ್ತು ಅಲ್ಲಿ ಹೊರತು. ಅಂಡ್ ಕಲ್ಚರಲಿ ದೇ ಮೋರ್ ಓಪನ್ ಮೈಂಡೆಡ್, ದೇ ಮೋರ್ ಬ್ರಾಡ್ ಮೈಂಡೆಡ್. ಅಂದ್ರೆ ಏನ್ ಬೇಕಾದ್ರೂ ಮಾತಾಡ್ಬೋದು ಆ ಥರ ಅವರು. ಅಂಡ್ ನನ್ಗೆ ಅವಾಗ ಒಂದು ಸ್ವಲ್ಪ ಕಲ್ಚರ್ ಶಾಕ್ ಆಗೋಯ್ತು. ಓ ಓಕೆ ಹಿಂಗೆಲ್ಲ ಇದೆಯಾ ಅಂತ. ಇಟ್ಸ್ ದ ಅಗೇನ್ ನೀವು ಒಂದು ಆಕ್ಟರ್ ಆಗ್ಬಿಟ್ಟು ನೀವು ನೀರ್ ತರ ಇರಬೇಕು. ಯು ಹ್ಯಾವ್ ಟು ಜಸ್ಟ್ ಕೀಪ್ ಫ್ಲೋಯಿಂಗ್ ವೆರೆವರ್ ಯುವರ್ ವರ್ಕ್ ಟೇಕ್ಸ್ ಯು. ನಿಂತ ನೀರಾಗಬಾರದು, ಹರಿತಾ ಇರಬೇಕು. ಮೀನ ರಾಶಿ ನಾನು, ಸೊ ನಾನು ಫ್ಲೋ ಆಗ್ತಾ ಇರ್ತೀನಿ. ಹೀರೋಗಳಿಗೆ ರೆಮ್ಯುನರೇಷನ್ ಜಾಸ್ತಿ ಕೊಡ್ತಾರೆ, ಹೀರೋಯಿನ್ಸ್ಗೆ ತುಂಬಾ ಕಮ್ಮಿ ಕೊಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ಓಪನ್ ಸೀಕ್ರೆಟ್. ಆಸ್ ಅನ್ ಫಿಮೇಲ್ ಆರ್ಟಿಸ್ಟ್ ಆಗಿ ಇದನ್ನ ನೀವು ಯಾವ ತರ ನೋಡ್ತೀರಾ, ಯಾವ ತರ ತಗೋತೀರಾ ಅಂತ? ಅದು ತುಂಬಾ ಕಷ್ಟ ಇದೆ. ಬಿಕಾಸ್ ಅಟ್ಲೀಸ್ಟ್ ಇವಾಗ ಒಂದ್ ಸ್ವಲ್ಪ ಓಕೆ ಲಕ್ಷ್ಮಿ, ನಾವು ಸ್ಟಾರ್ಟ್ ಮಾಡಿದಾಗ ದಿವಸ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಅದು ಇದು ಏನೂ ಇಲ್ಲ, ಬೇರೆ ಕಡೆಯಿಂದ ನಮ್ಗೆ ಇನ್ಕಮೇ ಇರ್ತಿರ್ಲಿಲ್ಲ. ಇಟ್ ವಾಸ್ ಓನ್ಲಿ ಫಿಲ್ಮ್ಸ್, ಇಲ್ಲ ನಾನು ಡಾನ್ಸ್ ಪ್ರೋಗ್ರಾಮ್ಸ್ ಕೊಡ್ತಾ ಇದ್ದೆ ಅಷ್ಟೇ. ಇವಾಗ ಅಟ್ಲೀಸ್ಟ್ ನಮಗೆ ಬೇರೆ ಅವೆನ್ಯೂಸ್ ಇದೆ ಇದು ಮಾಡಕ್ಕೆ. ನೀವು ಇಲ್ಲೇ ಇರಬೇಕು ಅಂದ್ರೆ ಬರೀ ಫಿಲ್ಮ್ಸ್ ಇಂದ ಅಂತೂ ತುಂಬಾ ಕಷ್ಟ. ನಿಮ್ಗೆ ಬೇರೆ ಕಡೆ ಬೇಕು, ಕೊಡ್ಬೇಕು. ಅಟ್ಲೀಸ್ಟ್ ಐ ಆಮ್ ನಾಟ್ ಸೇಯಿಂಗ್ ಹೀರೋ ಆನ್ ಪಾರ್ ಕೊಡಿ, ಬಿಕಾಸ್ ನನಗೂ ಅರ್ಥ ಆಗುತ್ತೆ ಬಿಸ್ನೆಸ್ ಹೆಂಗೆ ಎತ್ತ ಅಂತ. ಫಿಲಮ್ ನೋಡಿದ್ರೇನೆ ನಿಮ್ಗೆ ಸಕ್ಸಸ್ ಅಂತ ಬಂದ್ಮೇಲೆ ಪ್ರೊಡ್ಯೂಸರ್ಸು ನಿಮ್ಗೆ ಒಂದು ರೆಮ್ಯುನರೇಷನ್ ಜಾಸ್ತಿ ಇದಾಗತ್ತೆ. ಐ ಅಂಡರ್ಸ್ಟ್ಯಾಂಡ್ ದ ಬಿಸ್ನೆಸ್ ಪಾರ್ಟ್. ಬಟ್ ತೀರಾ ಕಡಿಮೆ ಆಫರ್ ಮಾಡ್ತಾರಲ್ಲ ಇವತ್ತವರೆಗೂ, ಅದು ಸಖತ್ ಕೋಪ ಬರುತ್ತೆ.
ತೀರಾ ಅಂದ್ರೆ ತೀರಾ ಕಡಿಮೆ. ಅದು ತುಂಬಾನೇ ಕೋಪ ಬರುತ್ತೆ, ಇವತ್ತಿಗೂ ಕೋಪ ಬರುತ್ತೆ, ತೋರಿಸ್ಕೊಳಕ್ಕಾಗಲ್ಲ. ನನಗೆ ಒಂದ್ಸರಿ ತುಂಬಾ ವಂಡರ್ ಅನ್ಸಿದ್ದು, ಯಾರೋ XYZ ಒಬ್ಬ ಹೀರೋಯಿನ್ ನಾನೊಂದು ಪ್ರೀವಿಯಸ್ ಚಾನಲ್ ಅಲ್ಲಿ ಇದ್ದಾಗ ಸ್ಟುಡಿಯೋಗೆ ಬಂದಿದ್ರು, ಏನಕ್ಕೋ ಕರ್ಸಿದ್ದೆ. ಅವರು ಮಾತಾಡ್ತಾ ಏನೋ ಹೇಳಿದ್ರು, ಯಾರ ಮೇಲೇನೋ ಕಂಪ್ಲೇಂಟ್ ಕೊಡಕ್ ಬಂದಿದ್ರು. ನನಗೆ ಸ್ವಲ್ಪ ಅಮೌಂಟ್ ಕೊಟ್ಟಿದ್ದಾರೆ, ಇನ್ ಸ್ವಲ್ಪ ಕೊಟ್ಟಿಲ್ಲ ಅಂತ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನಿಮ್ ರೆಮ್ಯುನರೇಷನ್ ಎಷ್ಟು ಕೊಡ್ತೀವಿ ಅಂತ ಹೇಳಿದ್ರು, ಕೇಳ್ಬೋದಾ ಅಂತಂದೆ. ಎಸ್ ಸರ್ ಪ್ಲೀಸ್ ಅಂದ್ರು. ಎಷ್ಟು ಅಂತಂದ್ರೆ ಅವರು 10,000 ಅಂದ್ರು. ನಾನು ಲಿಟ್ರಲಿ ಶಾಕು. ಇನ್ನೆಷ್ಟು ಬರಬೇಕು ನಿಮ್ಗೆ ಅಂದೆ. ಇನ್ನೊಂದು 3,000 ಬರಬೇಕು ಅಂದ್ರು. ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಕ್ ಹೋಗ್ತಿದ್ದಾರೆ, ಫಿಲ್ಮ್ ಚೇಂಬರ್ಗೆ ಹೋಗ್ಬೇಕು ಅಂದ್ರು. ನಾನೇ ಬರ್ಕೊಟ್ಟೆ, ಕಂಪ್ಲೇಂಟ್ ಕಾಪಿ ನಾನು ಬರ್ಕೊಟ್ಟೆ. ಸರ್ ಅದು ಎಲ್ಲಿದೆ ಅಂತಂದ್ರು. ಯಾವ ನ್ಯಾಯ ಹೇಳಿ? ನಾನು ಎಷ್ಟು ನನ್ಗೆ ಅದನ್ನ ಒಂದು ಇವತ್ತಿಗೂ ನಂಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗಲ್ಲ. ಅಷ್ಟು ವರ್ಷಗಳಿಂದ ಇದು ಈ ಇನ್ಸಿಡೆಂಟ್ ಆಗಿ ಒಂದು 3 ವರ್ಷ ಆಗಿರ್ಬೇಕು. ನಾನು ಆಮೇಲೆ ಪರ್ಸನಲ್ ಆಗಿ ಅವ್ರಿಗೆಲ್ಲ ಫೋನ್ ಮಾಡಿ ಹೇಳ್ದೆ, ಅದೇನಿದೆಯೋ ನೋಡಿ ಮಾಡಿಸ್ಕೊಡಿ ಅಂತ. ಅನ್ಫಾರ್ಚುನೇಟ್ಲಿ ಇವತ್ತ ನಟಿ ನಮ್ ಜೊತೆ ಇಲ್ಲ, ಅವ್ರು ತೀರ್ಕೊಂಡಿದ್ದಾರೆ. ನಾನು ಹೇಳ್ತೀನಿ ನಿಮ್ಗೆ ಈ ತರದೆಲ್ಲ ಇರುತ್ತಾ ಅಂತ. ನನಗೆ ಐ ವಾಸ್ ಶಾಕ್ಡ್. ನೋ ದಿಸ್ ಇಸ್ ವೆರಿ, ಇದು ತುಂಬಾ ಇಂಜಸ್ಟಿಸ್, ಇದು ತಪ್ಪಿದು. ಆಕ್ಚುಲಿ ಯಾರು ಮಾಡಿದಾರೋ ಗೊತ್ತಿಲ್ಲ ನನಗೆ, ಬಟ್ ಅದು ತುಂಬಾ ತಪ್ಪು. ಡೈರೆಕ್ಟ್ ಆಗಿ ಹೇಳ್ತೀನಿ, ನೀವು ಯಾರು ಮಾಡಿದಾರೋ ಅದು ತುಂಬಾ ತಪ್ಪು. ಅದು ನೀವು ಫಿಲ್ಮ್ ಇವಾಗ ಹೀರೋಯಿನಿಗೆ ಬಂದ್ಬಿಟ್ಟು, ಮ್ಯಾಮ್ ನಾವು ಮೇಕಿಂಗ್ ತುಂಬಾ ಚೆನ್ನಾಗಿ ಮಾಡ್ತೀವಿ, ಟೆಕ್ನಿಷಿಯನ್ಸು ಅದು ಇದು ಎಲ್ಲ ಇರುತ್ತೆ, ನಿಮ್ದು ಇದು ಕಡಿಮೆ ಮಾಡ್ಕೊಂಡು, ಅದೇ ನೀವು ಹೀರೋಗೂ ಹೋಗಿ ಹೇಳಿ, ಹೀರೋಗೂ ಹೋಗಿ ಹೇಳಿ ಅದನ್ನ. ಅಂಡ್ ಅಫ್ಕೋರ್ಸ್ ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಬಿಸ್ನೆಸ್ ವೈಸ್ ಅರ್ಥ ಆಗುತ್ತೆ ಕಂಪ್ಲೀಟ್ ಆಗಿ. ಒಂದು ಹೀರೋ ಇಂದಾನೆ ಇದು ಅದು ಚೇಂಜ್ ಆಗ್ತಿದೆ ಇವಾಗ. ಕಥೆಯಿಂದ, ಡೈರೆಕ್ಟರ್ ಇಂದಾನೇ ಫಿಲ್ಮ್ ಓಡ್ತಾರೆ. ದೊಡ್ಡ ದೊಡ್ಡ ಸ್ಟಾರ್ ಫಿಲ್ಮ್ಸ್ ಕತೆ ಚೆನ್ನಾಗಲ್ಲ ಅಂದ್ರೆ ಆಡಿಯನ್ಸ್ ಫ್ಲಾಪ್ ಆಗ್ತದೆ, ಅದು ಚೇಂಜ್ ಆಗ್ತದೆ. ಬಟ್ ಅಗೇನ್ ಹಂಗೆ ಬೇಸಿಕ್ಸ್ ಅಲ್ಲೇ ಹೋಗೋಣ. ಐ ಅಂಡರ್ಸ್ಟ್ಯಾಂಡ್ ದ ಈಕ್ವೇಶನ್. ಬಟ್ ತೀರಾ ಕಡಿಮೆ ಈ ತರ 10,000 ಎಲ್ಲ ಹೆಂಗ್ ಸರ್ವೈವ್ ಆಗ್ತಾರೆ ಹುಡುಗಿರು? ಹೆಂಗ್ ಟ್ಯಾಲೆಂಟ್, ಅರ್ಹತೆ ಇರೋರ್ಗೆ, ಟ್ಯಾಲೆಂಟ್ ಇರೋರ್ಗೆ ಏನೋ ಆಪರ್ಚುನಿಟೀಸ್ ಸಿಗ್ಬೇಕು ಅಂದ್ರೆ ಆಪರ್ಚುನಿಟೀಸ್ ಎಲ್ಲಿ ಬರುತ್ತೆ ಈ ತರ ಇದ್ರೆ? ಟ್ಯಾಲೆಂಟ್ ಅಂದಿದ್ದಕ್ಕೆ ನಂಗೆ ನೆನಪಾಗ್ತಿದೆ, ಬಡವ್ರ ಮಕ್ಳು ಬೆಳಿಬೇಕಾ ಟ್ಯಾಲೆಂಟ್ ಇರೋರು ಬೆಳಿಬೇಕಾ ಇಂಡಸ್ಟ್ರಿಯಲ್ಲಿ ಅಂತ. ಯಾಕಂದ್ರೆ ಬಡವ್ರ ಮಕ್ಳು ಬೆಳಿಬೇಕು ಕಂಡ್ರೆ ಅಂತ ಡೈಲಿ ಧನಂಜಯ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ರಾಜ್ಬಿ ಶೆಟ್ಟಿ ಸರ್ ಒಂದು ಸ್ಟೇಟ್ಮೆಂಟ್ ಕೊಟ್ರು, ಟ್ಯಾಲೆಂಟ್ ಇರೋರು ಬೆಳಿಬೇಕು, ಅವಕಾಶಗಳು ಸಿಗ್ಬೇಕು ಅವ್ರಿಗೆ ಅಂತ. ನೀವು ಭಾವನಾ ಅವರು ಇಬ್ಬರ ಒಂದು ಕೊಟೇಶನ್ಗಳಲ್ಲಿ ಯಾವ್ದನ್ನ ಅಕ್ಸೆಪ್ಟ್ ಮಾಡ್ತೀರಾ? ನಾನು ನನ್ನ ರೀತಿನಲ್ಲಿ ಹೇಳ್ತೀನಿ. ನಾನು ಇಂಡಸ್ಟ್ರಿಗೆ ಬಂದಾಗ ನೀನ್ ಯಾವ ಕಾಸ್ಟು, ನೀನ್ ಬಡವಳ, ನೀನ್ ಶ್ರೀಮಂತಿನ, ಅದೆಲ್ಲ ಕೇಳಿಲ್ಲ ನನಗೆ. ನನ್ನ ಟ್ಯಾಲೆಂಟ್ ನೋಡ್ಬಿಟ್ಟೆ ನನಗೆ ಆಪರ್ಚುನಿಟಿ ಕೊಟ್ಟಿದ್ದು. ಅಲ್ಲ, ನೀವು ಇಂಡಸ್ಟ್ರಿಗೆ ಬಂದಾಗೆಲ್ಲ ಇವಾಗ್ಲೂ ಅಷ್ಟೇ ಟ್ಯಾಲೆಂಟ್ ಇರೋರ್ಗೆ ಅಷ್ಟೇ ಆ ಪಾತ್ರ ಸಿಗೋದಕ್ಕೆ ದಕ್ಕೋದಕ್ಕೆ ಸಾಧ್ಯ. 100%. ಅಫ್ಕೋರ್ಸ್ ಶ್ರೀಮಂತರ ಮಕ್ಕಳಿಗೆ ಒಂದ್ ಸ್ವಲ್ಪ ಈಸಿ, ಬಿಕಾಸ್ ಅವರೇ ಪ್ರೊಡ್ಯೂಸ್ ಮಾಡ್ಕೊಬಹುದು, ಫಿಲ್ಮ್ ಲಾಂಚ್ ಮಾಡ್ಬೋದು. ಬಟ್ ಅದಾದ್ಮೇಲೆ ಏನು, ಬಡವ ಮಕ್ಕಳಿಗೆ ಆ ಸ್ಟ್ರಗಲ್ ಬೇರೆ ರೀತಿ ಇರುತ್ತೆ. ಟ್ಯಾಲೆಂಟ್ ಅಫ್ಕೋರ್ಸ್ ಅವರು ನಾನು ನೋಡಿದೆ, ಅದು ರಾಜ್ಬಿ ಶೆಟ್ಟಿ ಅವರು ಟ್ಯಾಲೆಂಟ್, ಸುಪ್ರೀಮ್ಲಿ ಟ್ಯಾಲೆಂಟೆಡ್ ಇರ್ತಾನೆ ಅವನು, ಶ್ರೀಮಂತನ ಮಗ. ಅವನಿಗೆ ಆಬ್ವಿಯಸ್ಲಿ ನಾನು ಇದು ಕೊಡ್ತೀನಿ, ಅವ್ನು ದುಡ್ಡಿದೆ ಅಂತ ಅಲ್ಲ, ಟ್ಯಾಲೆಂಟ್ ಇದೆ ಅಂತ. ಸೊ ಡೋಂಟ್ ಗೆಟ್ ದಿಸ್ ಕಾಸ್ಟ್, ರಿಲಿಜನ್. ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಹೈಯೆಸ್ಟ್ ಎಂಪ್ಲಾಯ್ಡ್ ಇಂಡಸ್ಟ್ರಿ ಇನ್ ದ ಹೋಲ್ ವರ್ಲ್ಡ್. ಎಷ್ಟು ಜನಕ್ಕೆ ಕೆಲಸ ಸಿಗುತ್ತೆ ಇದರಲ್ಲಿ, ಆಯ್ತಾ? ಸೊ ಇದರಲ್ಲಿ ನೀವು ಕಾಸ್ಟ್ ಆಗ್ಬೋದು, ನೀವು ಬಡವ, ಅದು ಇದು. ನಾನು ಅಲ್ಲಿಂದ ಬಂದಿದ್ದೀನಿ ಮೇಡಮ್, ನಾನು ಇಲ್ಲಿಂದ ಬಂದಿದ್ದೀನಿ, ನನಗೆ ಒಂದು ಸ್ವಲ್ಪ ಚಾನ್ಸ್ ಕೊಡಿ ಅಂದ್ರೆ, ನೀ ಎಲ್ಲಿಂದಾನು ಬಾಪ, ನೀನ್ ಏನ್ ಮಾಡಿದ್ಯಾ ಅಂತ ತೋರಿಸು ನನಗೆ. ಅಂಡ್ ಅದು ಒಂದು ಜರ್ನಿ. ಅದು ನಿಮ್ ಫಸ್ಟ್ ಇದ್ರಲ್ಲೇ ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ. ಎಷ್ಟು ಶರಣ್ ಅವರೆಲ್ಲ ಎಷ್ಟು ಚಿಕ್ಕ ಚಿಕ್ಕ ರೋಲ್ಸ್ ಮಾಡ್ಕೊಂಡು, ಜೂನಿಯರ್ ಇದ್ ಮಾಡ್ಕೊಂಡು, ಇವಾಗ ಈಸ್ ಅ ಹೀರೋ. ನಾವು ಅವ್ರ ಜರ್ನಿ ಸತ್ಯ ಹರಿಶ್ಚಂದ್ರ ಫಿಲ್ಮ್ ಟೈಮಲ್ಲಿ ಕೇಳ್ತಾ ಸತ್ಯ ಹರಿಶ್ಚಂದ್ರ ಸಿನಿಮಾದಲ್ಲಿ ನಿಮ್ಗೆ ಸೈಮಾ ಅವಾರ್ಡ್ ಕೂಡ ಬಂತು ಆಕ್ಟ್ ಮಾಡಿದ್ದಕ್ಕೆ. ಕರೆಕ್ಟ್. ಸೊ ಪೇಷನ್ಸ್ ಇಲ್ಲ ಇವ್ರಿಗೆಲ್ಲ. ನನ್ಗೆ ಈ ತರ ಇದೀನಿ, ನಾನು ಸ್ಟ್ರಗಲ್ ಮಾಡ್ತಾ ಇದ್ದೀನಿ. ನಿನ್ಗೆ ಯಾರು ಸ್ಟ್ರಗಲ್ ಮಾಡು ಅಂತ ಹೇಳಿಲ್ಲ, ನಿನ್ ಚಾಯ್ಸ್ ಅದು. ನೀನ್ ಬೇರೆ ಕೆಲಸನೂ ಮಾಡ್ಬೋದು ನೀನು ಹೋಗ್ಬಿಟ್ಟು. ನನಗೂ ಯಾರು ಫೋರ್ಸ್ ಮಾಡಿಲ್ಲ ನೀನ್ ಆಕ್ಟಿಂಗ್ ಮಾಡು, ಅದ್ ಮಾಡು, ಇದ್ ಮಾಡು. ಐ ಡೋಂಟ್ ಬ್ಲೇಮ್ ಎನಿ ಒನ್. ಐ ವಿಲ್ ನಾಟ್ ಅವರಿಂದ ಹಿಂಗಾಯ್ತು, ಇವರಿಂದ ಹಂಗಾಯ್ತು, ಅಯ್ಯೋ ಯಾರು ಸಪೋರ್ಟ್ ಮಾಡ್ತಿಲ್ಲ, ಬೇಡ, ನೀನೇನು ಗೋ ಮಾಡು. ಕಷ್ಟ ಆಗತ್ತೆ, ಹರ್ಟ್ ಆಗತ್ತೆ, ಇನ್ಸಲ್ಟ್ಸ್ ಆಗತ್ತೆ, ಆಗಲ್ಲ ಬಿಟ್ಬಿಡು. ಯು ನೀಡ್ ಟು ಹ್ಯಾವ್ ಅ ಥಿಕ್ ಸ್ಕಿನ್. ನಿಮ್ಗೆ ಫಿಲ್ಮ್ ಇಂಡಸ್ಟ್ರಿಗೆ ಬರಬೇಕು ಅಂದ್ರೆ ನಿಮ್ಗೆ ಥಿಕ್ ಸ್ಕಿನ್ ಇರಲೇಬೇಕು, ಎಮ್ಮೆ ಚರ್ಮ ಇರಲೇಬೇಕು. ಬಟ್ ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು. ಎಷ್ಟೋ ಜನ ನನಗೆ ಅವಕಾಶಗಳೇ ಇಲ್ಲ, ನಾನು ಬಯಸಿದಂತ ಪಾತ್ರಗಳು ನನಗೆ ಬರ್ಲಿಲ್ಲ ಅಂತ ಸೂಸೈಡ್ ಕೂಡ ಮಾಡ್ಕೊಂಡಿದ್ದಾರೆ. ಅಂತ ಅವ್ರಿಗೆ ಏನ್ ಹೇಳ್ತೀರಿ? ಅದೇ, ಅವ್ರಿಗೆ ತಡ್ಕೊಳಕ್ ಆಗ್ಲಿಲ್ಲ, ಸೆನ್ಸಿಟಿವ್ ಇರ್ತಾರೆ, ಸಾಫ್ಟ್ ಇರ್ತಾರೆ, ಅಂಥವ್ರಿಗೆ ಬರಲೇಬೇಡಿ. ಸೀರಿಯಸ್ಲಿ ರಿಸ್ಕ್ ತಗೊಳಕ್ಕಾಗಲ್ಲ ಅಂದ್ರೆ ಇಂಡಸ್ಟ್ರಿಗೆ ಬರಲೇಬೇಡಿ. ಇಟ್ ಇಸ್ ನಾಟ್ ಈಸಿ. ನಿಮ್ಗೆ ತುಂಬ ತಾಳ್ಮೆ ಇರಬೇಕು, ತುಂಬ ಮೆಂಟ್ಲಿ ಸ್ಟ್ರಾಂಗ್ ಇರಬೇಕು. ನಿಮಗೆ ಟ್ಯಾಲೆಂಟ್ ಜಾಸ್ತಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಅದನ್ನ ಹೆಂಗೋ ನೀವು ಮಾಡ್ತಾ 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 ಕಲಿತೀರಾ. ನೀವು ಜರ್ನಿನಲ್ಲಿ ನೀವು ಕಲಿತೀರಾ. ಇನ್ನೂ ಕಲಿತಾ ಇದ್ದೀನಿ ನಾನು. ಬಟ್ ಈ ಥರ ಹಾರ್ಡ್ ವರ್ಕ್ ಮಾಡಿಕೊಂಡು ಮೆಂಟ್ಲಿ ಸ್ಟ್ರಾಂಗ್ ಇದ್ರೆ ಮಾತ್ರ ಬನ್ನಿ ದಯವಿಟ್ಟು.
ಭಾವನಾ ಅವರು 18 ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಸಾಕಷ್ಟು ಏರಿಳಿತಗಳನ್ನ ನೋಡಿದ್ದಾರೆ, ಸಕ್ಸಸ್ ನೋಡಿದ್ದಾರೆ, ಫ್ಲಾಪ್ಸ್ ನೋಡಿದ್ದಾರೆ, ಅವಕಾಶಗಳಿಲ್ಲದೆ ಮನೆಯಲ್ಲಿ ಕೂತಿದ್ದಾರೆ. ಮನೆಯಲ್ಲಿ ಕೂತಾಗ ಮತ್ತೆ ಅವಕಾಶಕ್ಕಾಗಿ ಕಾಯ್ದಿರಾ ಬೇರೆ ವರ್ಕ್ ಕೂಡ ಮಾಡಿದ್ದಾರೆ. ಡ್ಯಾನ್ಸ್ ಕ್ಲಾಸಸ್ ಎಲ್ಲ ಮಾಡ್ಕೊಂಡು ಜೀವನಕ್ಕೋಸ್ಕರ ಏನಾಗ್ಬೇಕು ಅದ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದ್ 2-3 ಸಿನಿಮಾ ಮಾಡಿರ್ತಾರೆ, ನಿನ್ನೆ ಮೊನ್ನೆ ಬಂದಿರ್ತಾರೆ. ಅವಕಾಶಗಳು ಅಷ್ಟಕ್ಕಷ್ಟೇ ಇರುತ್ತೆ. ರೆಮ್ಯುನರೇಷನ್ ಲೆಕ್ಕಕ್ಕೆ ಅಂತ ಹೋದಾಗ ಆ ಮಟ್ಟಕ್ಕೇನೋ ರೆಮ್ಯುನರೇಷನ್ಸ್ ಸಿಕ್ಕಿರಲ್ಲ. ಅವರ ಪ್ರತಿಭೆಗೆ ಅವ್ರ ಟ್ಯಾಲೆಂಟ್ಗೆ ಎಷ್ಟು ಸಿಗ್ಬೇಕೋ ಅಷ್ಟಂತೂ ಸಿಗಿರುತ್ತೆ. ಆದ್ರೆ ಅವರು ಮಾಡ್ತಾ ಇರ್ತಕ್ಕಂಥ ಸಿನಿಮಾಗಳ ಸಂಖ್ಯೆ ನೋಡಿದಾಗ, ಅವರು ಲೈಫ್ ಲೀಡ್ ಮಾಡ್ತಾ ಇರ್ತಕ್ಕಂಥದನ್ನ ನೋಡಿದಾಗ ತುಂಬಾ ಅಜಗಜಾಂತರ ಇರುತ್ತೆ. ತುಂಬಾ ಲಾವಿಶ್ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ಅದು ಹೇಗೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಮೂಡುತ್ತೆ. ಸೊ ನೀವು ಇಂಡಸ್ಟ್ರಿ ಅವರಾಗಿದ್ಕೊಂಡು, ಒಬ್ಬ ನಟಿಮಣಿ ಆಗಿದ್ಕೊಂಡು ಇದಕ್ಕೆ ಪ್ರತಿಕ್ರಿಯಿಸೋದಾದ್ರೆ ಹೇಗೆ ಹೇಳ್ತೀರಾ ಅಂತ? ಲೆಟ್ಸ್ ನಾಟ್ ಜಡ್ಜ್ ಎನಿವನ್. ಇವಾಗ ಹೇಳ್ಬೇಕು ಅಂದ್ರೆ ನನಗೂ ದೊಡ್ಡ ಕಾರಲ್ಲಿ ಐ ವಾಂಟ್ ಟು, ನನಗೂ ಇಷ್ಟ. ನನಗೆ ರೇಂಜ್ ರೋವರ್ ಕಾರ್ ತುಂಬಾ ಇಷ್ಟ, ನನಗೆ ಮಿನಿ ಕೂಪರ್ ಕಾರ್ ತುಂಬಾ ಇಷ್ಟ. ನನಗೆ ಅದು ದೇವರು ಆ ಶಕ್ತಿ ಕೊಟ್ಟಾಗ ನಾನು ತಗೊಂತೀನಿ ನಾನು ಆ ಥರ. ಬಟ್ ಇವಾಗ ರೆಂಟಲ್ಗೂ ಸಿಗತ್ತೆ ನಿಮ್ಗೆ ಅಲ್ವಾ? ನಿಮ್ಗೆ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಯು ಫೀಲ್ ಲೈಕ್ ಗೋಯಿಂಗ್, ಚೆನ್ನಾಗಿ ಹೋಗ್ಬೇಕು ಅಂತಂದ್ರೆ ನೀವು ರೆಂಟಿಗೂ ತಗೊಂಡು ನೀವು ಹೋಗ್ಬೋದು. ಬಟ್ಟೆಗಳು ರೆಂಟಿಗೆ ಕೊಡ್ತಾರೆ. ನಮ್ ಫ್ರೆಂಡ್ಸ್ ಇದಾರೆ ಫ್ಯಾಷನ್ ಡಿಸೈನರ್ಸ್, ಅವ್ರು ಬಟ್ಟೆ ಕೊಡ್ತಾರೆ ಇದ್ ಮಾಡಕ್ಕೆ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ. ಬಟ್ ಅವ್ರು ತೋರಿಸ್ಕೊಡೋದು ಪ್ರಾಬ್ಲಿ ಓಕೆ ಇದು ನಂದೇ ಅಂತ ಇರ್ಬೋದು. ಬಿಕಾಸ್ ಆಸೆ ಇರುತ್ತೆ, ಯಾರಿಗೆ ಆಸೆ ಇರಲ್ಲ ಈ ತರ ಲಾವಿಶ್ ಆಗಿ ಲಕ್ಸುರಿಯಸ್ ಆಗಿ ಲೈಫ್ ನ ಲೀಡ್ ಮಾಡೋದು. ಆಯ್ತು, ನೀವ್ ಹೇಳಿದ್ರಲ್ಲ, ನಾನು ಇನ್ನೊಂದಕ್ಕೆ ಅದಕ್ಕೆ ಹೇಳ್ತೀನಿ. ಇವೆಲ್ಲನು ಇದ್ ಮಾಡ್ಬೋದು, ರೆಂಟಿಗೆ ತಗೋಬಹುದು. ಒಂದು ಫ್ಲಾಟ್ ತಗೊಂಡ್ರಂತೆ ಅವರು, ಒಂದು ಕಾಸ್ಟ್ಲಿ ಕಾರ್ ತಗೊಂಡ್ರಂತೆ, ಫಾರಿನ್ ಟ್ರಿಪ್ಗಳು ಹೊಡಿತಾ ಇದಾರಂತೆ, ಕಾಸ್ಟ್ಲಿ ಶೂ ಹಾಕಿದಾರಂತೆ. ಅವ್ರು ಹಾಕೊಂಡು ಅವ್ರ ಕೈಲಿರೋ ಬ್ಯಾಗ್ ಎಷ್ಟು ಗೊತ್ತಾ? 3 lakh ಅಂತೆ. ಈ ತರದೊಂದಷ್ಟು ಪ್ರಶ್ನೆಗಳು ಬರುತ್ತಲ್ಲ, ಅಂತ ಊಹಾಪೋಹಗಳು ಇರ್ಬೋದಲ್ವಾ? ಐ ಡೋಂಟ್ ವಾಂಟ್ ಟು ಜಡ್ಜ್ ಎನಿವನ್. ಅವ್ರು ಯಾವ್ದೇ ರೀತಿನಲ್ಲಿ ಏನ್ ಇದು ಮಾಡ್ತಿದಾರೋ ಅವ್ರಿಗೆ ಬಿಟ್ಟಿದ್ದು, ಅದು ಅವ್ರು ಮಾಡ್ಕೊತಾ ಇರೋದು. ನನಗ ಆತರ ನಾನು ದುಡ್ದು ಸಂಪಾದನೆ ಮಾಡಿ ನನ್ಗೆ ಇಷ್ಟ ಆಗುತ್ತೋ ಅಷ್ಟು ಅದ್ರಲ್ಲೇ ನಾನು ಖುಷಿಯಾಗಿದ್ದೀನಿ. ನಾನು ಬೇರೆಯವ್ರದ್ದು ವಿಚಾರ ನನಗೆ ಬೇಡ. ಅವ್ರ ಇಷ್ಟ, ಅವ್ರ ಲೈಫು, ನಾನು ಯಾಕೆ. ಮತ್ತೊಂದು ಟಾಕ್ ಇರ್ತಕ್ಕಂಥದ್ದು, ಸಾಕಷ್ಟು ಜನ ಕಾಂಪ್ರಮೈಸ್ ಕೇಳ್ತಾರೆ ಹೀರೋಯಿನ್ಸ್ ನ ಅಂತ ಒಂದು ಮಾತಿದೆ. ಸೊ ಒಂದಷ್ಟು ಜನ ಮೀಟು ಆರೋಪಗಳು ಮಾಡಿದ್ರು, ಬೋಲ್ಡ್ ಆಗಿ ಬಂದು ಹೊರಗಡೆ ಹೇಳಿದ್ರು, ಈ ತರ ಹಿಂಗ್ ಮಾಡಿದ್ರು ಅಂತ. ನೀವು ಸುಮಾರು ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಇದ್ದೀರಾ. ಸೊ ಆ ಒಂದು ವಿಚಾರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ? ಅಫ್ಕೋರ್ಸ್ ನನಗೂ ಆಗಿದೆ. ಓಕೆ, ಇದು ಫಸ್ಟ್ ಟೈಮ್ ಹೇಳ್ತಾ ಇರೋದು ನಾನು ಆಕ್ಚುಲಿ. ಅಫ್ಕೋರ್ಸ್ ಈ ಎಕ್ಸ್ಪೀರಿಯನ್ಸಸ್ ಎಲ್ಲರಿಗೂ ಆಗಿದೆ. ಬಟ್ ಐ ಫೀಲ್ ಅದಕ್ಕೆ ಹೇಳಿಲ್ವಾ, ನೀವು ತುಂಬಾ ಸ್ಟ್ರಾಂಗ್ ಇರಬೇಕು ನೀವು ಮೆಂಟಲಿ. ನೀವು ಯಾವ ರೀತಿ ನೀವು ಸಕ್ಸಸ್ನ ಕಾಣಬೇಕು, ಕೆಲಸ ಮಾಡಬೇಕು, ನಿಮ್ಮ ಅಪ್ಬ್ರಿಂಗಿಂಗು ಎಲ್ಲ ಮ್ಯಾಟ್ರ್ ಆಗುತ್ತೆ ಇದರಲ್ಲಿ, ಎಲ್ಲ ಮ್ಯಾಟ್ರ್ ಆಗುತ್ತೆ. ಕಾಂಪ್ರಮೈಸ್ ಆಗದೆ ಅದು ಇದು ಮಾಡ್ದೇನೆ ನಾನು ಹೋಗ್ತೀನಿ. ಅವ್ರವ್ರ ಪರ್ಸನಲ್ ಚಾಯ್ಸಸ್ಗೆ ಬಿಟ್ಟಿದ್ದು ಅದು. ಮೀ ಟು ವಾಸ್ ಅ ವೆರಿ ಇಂಪಾರ್ಟೆಂಟ್ ಮೂಮೆಂಟ್. ಅದಾದ್ಮೇಲೆ ಇಂಡಸ್ಟ್ರಿ ತುಂಬಾ ಚೇಂಜ್ ಆಗಿದೆ. ಎಲ್ಲ ಹುಡುಗಿರ್ಗೂ ಥ್ಯಾಂಕ್ ಯು, ಯಾರ್ಯಾರು ಎದ್ ನಿಂತ್ಕೊಂಡು ಅದ್ರ ಬಗ್ಗೆ. ಪ್ರತಿಯೊಬ್ಬರಿಗೂ ಒಂದ್ ಸಣ್ಣ ಭಯ ಶುರುವಾಗಿರುತ್ತಲ್ಲ, ಅಯ್ಯೋ ನಂದೆಲ್ಲ ಹೊರಗಡೆ ಬರುತ್ತೋ. ಸೋಷಿಯಲ್ ಮೀಡಿಯಾ ಇಂದಾನು ಅಷ್ಟೇ. ಮೀಟು ಆದ್ಮೇಲೆ ಅಂತೂ ಸೋಷಿಯಲ್ ಮೀಡಿಯಾ ಅವರು ಲೈಕ್ ಒಂದ್ ಚೂರ್ ಏನಾದ್ರು ಆಯ್ತು ಅಂದ್ರೂ ದೇ ವಿಲ್ ಆಲ್ಸೋ ಕಮೆಂಟ್ಸ್ ಗಳು ಆಗ್ಬೋದು, ಅದಾಗ್ಬೋದು. ಆ ಭಯನೂ ಇರುತ್ತೆ ಎಲ್ಲರಿಗೂ. ಇವಾಗ ತುಂಬಾ ಚೆನ್ನಾಗಿದೆ ಲಕ್ಷ್ಮಿ ಇಂಡಸ್ಟ್ರಿ. ಆಕ್ಚುಲಿ ನಾನು ಬಂದಾಗ ಇಟ್ ವಾಸ್ ವೆರಿ ಡಿಫಿಕಲ್ಟ್, ಆರ್ ಮೇ ಬಿ ನಾನ್ ಪ್ರಿಪೇರ್ಡ್ ಆಗಿರ್ಲಿಲ್ವಾ ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಎಲ್ಲಾರು ಅಂತ. ಒಬ್ಬೊಬ್ರು ಒಂದೊಂಥರ. ಐ ಆಮ್ ನಾಟ್ ಸೇಯಿಂಗ್ ಎಲ್ಲಾದು ಹಂಗಿತ್ತು. ನಿಮ್ಗೆ ಆ ತರದ ಒಂದು ಇದು ಬಂದಾಗ ನೀವು ಅದನ್ನ ಹೇಗೆ ಹ್ಯಾಂಡಲ್ ಮಾಡಿದ್ರಿ ಅಂತ ನನ್ಗೆ ಅರ್ಥನೇ ಆಗ್ಲಿಲ್ಲ. ನನಗೆ ಫಸ್ಟ್ ವಾಟ್ ಇಸ್ ದಿಸ್ ಕಾಂಪ್ರಮೈಸ್, ದುಡ್ಡದ ಅಂತ ಅನ್ಕೊಂತಿದ್ದೆ ನಾನು. ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ಆಲ್ಸೋ ಅವಾಗ ನನಗೆ. ಸೊ ಬಿಕಾಸ್ ಎಲ್ಲ ಈಸಿ, ನನ್ಗೆ ಹಂಗೆ ಇತ್ತು. ನಂಗೆ ಆಡಿಷನ್ ಕೊಡ್ಬೇಕು, ಅವ್ರ ಸೀನ್ ಕೊಡ್ತಾರೆ. ಕೆಲವರೆಲ್ಲ ಹೇಳ್ತಾರೆ, ಇಲ್ಲ ರೀ ನನಗೆ ಅದೆಲ್ಲ ಇಷ್ಟ ಆಗಲ್ಲ, ನನಗೆ ಸಿನಿಮಾನೇ ಬೇಡ ಹಂಗಿದ್ರೆ ಅಂತ ಹೇಳ್ಬಿಟ್ಟು ಹೋಗೋರು ಇರ್ತಾರೆ. ಕೆಲವರು ಅಕ್ಸೆಪ್ಟ್ ಮಾಡೋರು ಇರ್ತಾರೆ. ಅದಕ್ಕೆ ನಾನು ಕೇಳ್ತಾ ಇರೋದು. ನಾನು ಫಸ್ಟ್ ಕ್ಯಾಟಗರಿ. ಐ ಮೇ ಬಿ ನಾಟ್ ರೂಡ್, ಸಾರಿ ಸರ್, ನಾಟ್ ಇಂಟ್ರೆಸ್ಟೆಡ್ ಅಂತ ಹೇಳ್ಬಿಟ್ಟು ಇಡ್ತಿದ್ದೆ ನಾನು ಫೋನ್ ಅಷ್ಟೇ. ಗ್ರೇಟ್. ನಮ್ಮ ಸಂದರ್ಶನದಲ್ಲಿ ಸಾಕಷ್ಟು ಸೂಕ್ಷ್ಮ ವಿಚಾರಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅಲ್ಲ, ಈ ತರ ಸೂಕ್ಷ್ಮ ವಿಚಾರಗಳನ್ನ ನೋಡ್ತಾ ಇರ್ತಕ್ಕಂತ ಈಗ ಒಂದಷ್ಟು ನಟಿಮಣಿಯರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇದನ್ನೆಲ್ಲ ನೋಡಿದ್ರೆ ಅಂತಕ್ಕಂಥದ್ದು. 100% ಹೆಲ್ಪ್ ಆಗುತ್ತೆ. ಮತ್ತೊಂದು ತುಂಬಾ ಇಂಪಾರ್ಟೆಂಟ್ ವಿಚಾರ ಮಾತಾಡೋದಾದ್ರೆ, ನಟಿಮಣಿಯರ ಬಾಡಿ ಶೇಮಿಂಗ್ ಸಿಕ್ಕಾಬಟ್ಟೆ ಟ್ರೆಂಡಿಂಗ್ ಅಲ್ಲಿದೆ. ಹೀರೋಯಿನ್ಸ್ ಚೆನ್ನಾಗಿದ್ರು ಕಷ್ಟ, ಚೆನ್ನಾಗಿಲ್ಲ ಅಂದ್ರೂ ಕಷ್ಟ, ಸ್ವಲ್ಪ ದಪ್ಪ ಆದ್ರೂ ಕಷ್ಟ, ಸಣ್ಣ ಇದ್ರು ಕಷ್ಟ. ಸಣ್ಣ ಇದ್ರೆ ತಿನ್ನೋದೇ ಇಲ್ಲೇನೋ ಇವ್ರು ಏಕಪ್ಪ ಹಿಂಗೆ ಒಣಕೊಂಡ್ ಹೋಗ್ಬಿಟ್ಟವ್ರೆ ಅಂತಾರೆ. ಚೆನ್ನಾಗಿ ತಿಂದ್ ದಪ್ಪ ಆದ್ರೆ ನೋಡಿ ದಪ್ಪ ಇದಾರೆ ಅಂತಾರೆ. ಬಟ್ ಹೆಣ್ಮಕ್ಳಿಗೆ ಎಷ್ಟೆಲ್ಲಾ ಸಮಸ್ಯೆ ಇರುತ್ತೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. PCOD ಸಮಸ್ಯೆ ಇರುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಮೂಡ್ ಸ್ವಿಂಗ್ಸ್ ಆಗುತ್ತೆ, ಥೈರಾಯ್ಡ್ ಆಗುತ್ತೆ, ಏನೇನೋ ಇರುತ್ತೆ. ನೀವೊಬ್ಬ ನಟಿಮಣಿಯಾಗಿ ಇದ್ರ ಬಗ್ಗೆ ಏನ್ ಹೇಳ್ತೀರ ಅಂತ?
ಫಸ್ಟ್ ಆಫ್ ಆಲ್ ಎಲ್ಲ ಹುಡುಗಿರ್ ಬರೀ ನಟಿಯರಿಗೆ ಮಾತ್ರ ಆಗತ್ತೆ ಅಂತಲ್ಲ, ಎಲ್ಲ ಹುಡುಗಿರ್ಗೂ ಆಗತ್ತೆ ಬಾಡಿ ಶೇಮಿಂಗು. ಹರ್ಟ್ ಆಗೇ ಆಗತ್ತೆ ಯಾರಿಗಾದ್ರೂ. ಅಂಡ್ ನಮಗೆ ಹೆಲ್ದಿ ಆಗಿರೋ, ಇಟ್ ಇಸ್ ಆಲ್ ಅಬೌಟ್ ಸೈಜ್ 0, ಸಣ್ಣ ದಪ್ಪ ಅಂತಾರೆ. ನೀವು ಹೆಲ್ದಿ ಆಗಿದ್ದೀರಾ, ಅದು ಇಂಪಾರ್ಟೆಂಟು. ಹಾಗಂತ ನೀವು ಬಿಟ್ಕೊಡ್ಲೂಬಾರ್ದು. ನೀವು ಅಯ್ಯೋ ನಾನು ಹಿಂಗೆ ಇರೋದು, ಓಕೆ ತಿನ್ನೋದು ಮಾಡೋದು ಅನ್ಹೆಲ್ದಿ ಫುಡ್. ನೋ, ಇಟ್ ಇಸ್ ಯೋರ್ ಹೆಲ್ತ್. ನೀವು ನಾಳೆ ಚೆನ್ನಾಗಿರ್ಬೇಕು. ಹೆಲ್ತ್ ನಿಮ್ಗೆ ಎಷ್ಟೇ ದುಡಿರಿ ಏನೇ ಮಾಡಿ, ಹೆಲ್ತ್ ಚೆನ್ನಾಗಿಲ್ಲ ಅಂದ್ರೆ ಟ್ರೂ. ಕೋವಿಡ್ ಆದ್ಮೇಲೆ ಅಂತೂ ಎಲ್ಲರಿಗೂ ಗೊತ್ತಾಗಿರ್ಬೇಕು ಏನ್ ಕತೆ ಅಂತ. ನನಗೂ ಆಕ್ಚುಲಿ ನನ್ನ ಎಕ್ಸಾಂಪಲ್ ಕೊಡ್ತೀನಿ. ನಾನು ಸ್ವೀಟ್ಸ್ ತಿನ್ನಲ್ಲ ಲಕ್ಷ್ಮಿ. ನಾನು ತುಂಬಾ ಕಡಿಮೆ ಸ್ವೀಟ್ಸ್ ತಿನ್ನಲ್ಲ. ನಂಗೆ ಡಯಟ್ ಅಂತಲ್ಲ, ನಂಗೆ ಇಷ್ಟ ಇಲ್ಲ ಸ್ವೀಟ್ಸ್. ನನಗೆ ಯಾವಾಗ್ಲೂ ಒಂದ್ಸತಿ ಅನ್ಸುತ್ತೆ ಪರ್ಟಿಕ್ಯುಲರ್ ಒಂದ್ ಸ್ವೀಟ್. ಬ್ರಾಹ್ಮಣರು ಜಾಸ್ತಿ ಸ್ವೀಟ್ಸ್ ತಿಂತಾರೆ ಅಂತಾರೆ, ನೀವು ನಂಗೆ ಸ್ವೀಟ್ಸ್ ಅಷ್ಟಕ್ಕಷ್ಟೇ, ಚಾಕ್ಲೇಟು ಸ್ವೀಟ್ಸ್ ಎಲ್ಲ ಅಷ್ಟಕ್ಕಷ್ಟೇ ನನಗೆ. ಸೊ ಒಂದ್ ಟೈಮ್ ಅಲ್ಲಿ ತುಂಬಾ ಸ್ವೀಟ್ಸ್ ತಿನ್ಬೇಕು ಅಂತ ಕ್ರೇವಿಂಗ್ ಸ್ಟಾರ್ಟ್ ಆಯ್ತು. ಸ್ವೀಟ್ 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 ತಿಂತಾ ಇದೀನಿ. ನಾನು ದಪ್ಪ ಆಗ್ತಾ ಇದೀನಿ. ಸೊ ಆ ಅವೇರ್ನೆಸ್ ಇರಬೇಕು ನಿಮ್ಮ ಬಾಡಿ ಮೇಲೆ, ನಿಮ್ಮ ಹೆಲ್ತ್ ಮೇಲೆ. ದಪ್ಪ ಆಗ್ತಾ ಇದೀನಿ, ಇಲ್ಲ ಏನೋ ಪ್ರಾಬ್ಲಮ್ ಆಗ್ತದೆ, ಯಾಕೆ ಸ್ವೀಟ್ಸ್ ತಿಂತಾ ಇದೀನಿ ಅಂದ್ಬಿಟ್ಟು ಹೋದೆ ಚೆಕಪ್ಗೆ. ಏನಾಗಿತ್ತು, ನಂಗೆ ಥೈರಾಯ್ಡ್ ಅವಾಗ ತಾನೇ ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ತಗೊಂಡೆ. ನೌ ಐ ಆಮ್ ಕಂಪ್ಲೀಟ್ಲಿ ಫೈನ್. ಸೊ ನಂಗೆ PCOS ಇತ್ತು ನಂಗೆ ಒನ್ ಟೈಮ್ ಅಲ್ಲಿ. ಮಾತ್ರೆಗಳು ತೊಗೊತಾ ಇದೀನಿ. ಬಟ್ ನನ್ಗೆ ಒಂದೇನಂದ್ರೆ, ನನ್ನ ವರ್ಕ್ಔಟು, ನನ್ನ ರೂಟೀನು, ಫಿಸಿಕಲ್ ಆಕ್ಟಿವಿಟೀಸ್ ಕಂಟಿನ್ಯೂಸ್ ಆಗಿರೋದು. ನನಗೆ ಅದು ಇವತ್ತಿಗೂ ನಂಗೆ ಇರಿಟೇಷನ್ ಆಗುತ್ತೆ. 1 ವಾರ ಮ್ಯಾಕ್ಸ್ ಐ ಕ್ಯಾನ್ ಲಿವ್ ವಿತೌಟ್ ವರ್ಕ್ಔಟ್. ಅದರ್ವೈಸ್ ಆಗಲ್ಲ ನನಗೆ. ಬಾಡಿ ಹಂಗೆ ಅಡಾಪ್ಟ್ ಆಗ್ಬಿಟ್ಟಿದೆ ನಂದು. ಸೊ ಮಾತ್ರೆ ತೊಗೊತಾ ಇದೀನಿ. ಒಂದು ಫೇಶಿಯಲ್ ಹೇರ್ ಬರೋದು, ಇಲ್ಲ ದಪ್ಪ ಆಗ್ತಿದೆ, ಮೂಡ್ ಸ್ವಿಂಗ್ಸು, ಆಲ್ ದೋಸ್ ಥಿಂಗ್ಸ್ ಹೋದೆ. 7-8 years ತೊಗೊಂಡಿದ್ದೀನಿ ನಾನು ಆ ಮಾತ್ರೆ. ನಾನು ಒಂದ್ಸತಿ ಲೈಕ್ ಸಾಕು ನನಗೆ ಈ ಮಾತ್ರೆ. ನಾನು ಯೋಗ ಮಾಡ್ತೀನಿ, ಐ ಈಟ್ ಹೆಲ್ದಿ, ಜಾಸ್ತಿ ಮನೆ ಊಟ ಮಾಡ್ತೀನಿ, ನೋಡೋಣ ಏನಾಗುತ್ತೋ ಆಗಲಿ ಅಂತ ಅಂದ್ಬಿಟ್ಟು ಇವಾಗ ಕಂಪ್ಲೀಟ್ಲಿ ಐ ಆಮ್ ಆಫ್ ಟ್ಯಾಬ್ಸ್. ಇಟ್ಸ್ ಬೀನ್ ಮೋರ್ ದೆನ್ 4 years. ಬರೀ ನನ್ನ ಯೋಗ, ನನ್ನ ಹೆಲ್ತ್ ಹ್ಯಾಬಿಟ್ಸ್ ಇಂದ ನಾನು ಇಂಪ್ರೂವ್ ಮಾಡಿದ್ದೀನಿ. ಸೊ ಹಂಗಂತ ಯಾರೋ ಬಾಡಿ ಶೇಮ್ ಮಾಡಿದೆ, ನೀನು ಏನು ಬೇಕಾದ್ರೂ ಹೇಳ್ಕೊಳ್ಳೋ, ನಾನು ಇರೋದೇ ಹಿಂಗೆ, ಆ ಆಟಿಟ್ಯೂಡು ತಪ್ಪು. ನಿಮ್ಮ ಹೆಲ್ತ್ ನೀವು ನೋಡ್ಕೊಳ್ಳಿ. ಏನೋ ಪ್ರಾಬ್ಲಮ್ ಆಗ್ತದೆ, ಅವೇರ್ ಆಗಿರಿ. ಏನೋ ಆಗ್ತದೆ, ನಮಗೆ ತಲೆ ನೋವ್ತಾ ಇದೆ ಅಂದಾಗ ಹೋಗ್ಬಿಟ್ಟು ನಾವು ಮಾತ್ರೆ ತಗೊಳಲ್ವಾ? ಹಂಗೆ ಟೆಕ್ನಾಲಜಿ ಬೆಳೆದಂತೆ ಅದನ್ನ ಉಪಯೋಗ ಮಾಡೋದಕ್ಕಿಂತ ಜಾಸ್ತಿ ದುರ್ಬಳಕೆ ಮಾಡ್ತಾ ಇದಾರೆ ಸೋಷಿಯಲ್ ಮೀಡಿಯಾನ. AI ವಿಡಿಯೋಸ್ ನ ಕ್ರಿಯೇಟ್ ಮಾಡೋದು, ಸ್ಟಿಲ್ಸ್ ನ ಕ್ರಿಯೇಟ್ ಮಾಡೋದು, ಯಾವ್ದು ರಿಯಲ್ ಯಾವ್ದು ಫೇಕ್ ಅನ್ನೋದೇ ಗೊತ್ತಾಗ್ತಿಲ್ಲ. ಶ್ರೀಲೀಲಾ ಅವರು ಬಾತ್ ಟವೆಲ್ ಅಲ್ಲಿರೋ ಫೋಟೋಸ್ ಸಿಕ್ಕಾಪಟ್ಟೆ ವೈರಲ್ ಆಯ್ತು. ತಮನ್ ಅವ್ರದ್ದು ಹಂಗೆ ಆಯ್ತು. ಶ್ರೀಲೀಲಾ ತುಂಬಾ ಎಕ್ಸಾಸ್ಟ್ ಆಗ್ಬಿಟ್ಟು ಕಮಿಷನರ್ಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಆಗ್ತಿದೆ ಅನ್ನೋದೇ ನಂಗೆ ಗೊತ್ತಾಗ್ತಿಲ್ಲ, ಯಾರು ಕ್ರಿಯೇಟ್ ಮಾಡಿದಾರೋ ಗೊತ್ತಿಲ್ಲ. ಬಟ್ ಪೊಲೀಸ್ ಅವರು ತಕ್ಕ ಉತ್ತರ ಕೊಡ್ತಾರೆ ಅದಕ್ಕೆ ಅಂತ ಹಾಕಿದ್ರು. ಸೊ ನಮ್ಮ ರಶ್ಮಿಕಾ ಮಂದಣ್ಣ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿತ್ತು. ಅಂದ್ರೆ ಏನೇನೋ ಕ್ರಿಯೇಟ್ ಮಾಡಿ ಬಿಡ್ತಾ ಇರ್ತಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇಟ್ ಇಸ್ ಸ್ಕೇರಿ, ಭಯ ಆಗತ್ತೆ. ಅದ್ ಹೆಂಗ್ ಕಂಟ್ರೋಲ್ ಮಾಡ್ತಾರೋ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನನಗೂ ಗೊತ್ತಿಲ್ಲ. ಬಿಕಾಸ್ ಇದಿಲ್ಲ ಅಂದ್ರೆ ಇನ್ನೊಂದೇನೋ ಡೆವಲಪ್ ಮಾಡ್ತಾರೆ, ಅದಿಲ್ಲ ಅಂದ್ರೆ ಇನ್ನೊಂದೇನೋ ಅದಕ್ಕಿಂತ ಮೇಲ್ ಡೆವಲಪ್ ಮಾಡ್ತಾರೆ. ಭಯ ಆಗತ್ತೆ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಜನರಿಗೆ ಇರಬೇಕು ಅಷ್ಟೇ. ಅವ್ರಿಗೂ ಅಕ್ಕ ತಂಗಿರು, ಅಮ್ಮಂದ್ರು ಎಲ್ಲ ಇದ್ದಾರೆ. ಅವ್ರದ್ದು ಯಾವ್ದಾದ್ರು ಹಿಂಗ್ ಬಂದ್ರೆ ಫೋಟೋ ಇಲ್ಲ ವಿಡಿಯೋ, ಅವ್ರು ತಡ್ಕೊಂತಾರ? ಅವರು ಏನ್ ಮಾಡ್ತಾರ ಅವರು ಅಲ್ವಾ? ಅದನ್ನ ಫಸ್ಟ್ ಯೋಚನೆ ಮಾಡ್ಬಿಟ್ಟು ಈ ತರ ಮಾಡೋರು ಅದನ್ನ ಯೋಚನೆ ಮಾಡ್ಬೇಕು. ನಾವು ಎಲ್ಲ ವಿ ಹ್ಯಾವ್ ಅ ಪೇರೆಂಟ್ಸ್, ಏನೋ ಫ್ಯಾಮಿಲಿ ಇದೆ, ಎಲ್ಲ ಇದೆ. ಜಸ್ಟ್ ಬಿಕಾಸ್ ನಾವು ಆಕ್ಟರ್ಸ್ ತುಂಬಾ ಸಾಫ್ಟ್ ಟಾರ್ಗೆಟ್ ಅಂತ ನಮ್ಮನ್ನ ಟಾರ್ಗೆಟ್ ಮಾಡೋದು ತಪ್ಪು. ಸೊ ಇಟ್ಸ್ ಸ್ಕೇರಿ, ಭಯ ಆಗತ್ತೆ. ಸೋಷಿಯಲ್ ಮೀಡಿಯಾದಿಂದ ಇವತ್ತು ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಗ್ತಿದೆ ಪ್ರತಿಯೊಬ್ಬರ ಲೈಫ್ ಮೇಲೂ. ಆ ನಿಟ್ಟಿನಲ್ಲಿ ನಿಮ್ಗೆ ಕಮೆಂಟ್ಸ್ ಯಾರಾದ್ರೂ ತುಂಬಾ ನೆಗೆಟಿವ್ ಹಾಕಿದ್ರೆ ಅದನ್ನ ಯಾವ ತರ ತಗೊಂತೀರಾ ನೀವು? ನನಗೂ ಒಂದ್ಸತಿ ಲೈಕ್ 3 years ಬ್ಯಾಕ್ ತುಂಬಾ ಅಶ್ಲೀಲ ಕಮೆಂಟ್ಸ್ ಬರೋದು. ತುಂಬಾ ಅಂದ್ರೆ ತುಂಬಾ. ಇಫ್ ಯು ಗೋ ಟು ಮೈ ಇನ್ಸ್ಟಾ ಪೇಜ್, ಈಗಲೂ ಹಂಗೆ ಇದಾವ? ಇಲ್ಲ, ಇವಾಗ ಇಲ್ಲ. 3-4 years ಬ್ಯಾಕ್ ನಂಗೆ ಬ್ಲಾಕ್ ಮಾಡಿದ್ರು ಮತ್ತೆ ಬೇರೆ ಪೇಜ್ ಓಪನ್ ಮಾಡಿ ಫೇಕ್ ಐಡಿಗಳಿಂದ ಎಕ್ಸ್ಟ್ರೀಮ್ಲಿ ಬ್ಯಾಡ್. ನಂಗೆ ಅದೇ ಹೇಳ್ಕೊಳಕ್ಕೂ ಆಗಲ್ಲ, ಅಷ್ಟು ಕೆಟ್ಟ ವರ್ಡ್ಸ್ ವಲ್ಗರ್ ಯೂಸ್. ಕಂಪ್ಲೇಂಟ್ ಕೊಟ್ಟೆ, ಹೋಗಿ ಸೈಬರ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟೆ. ಅಂಡ್ ದಿ ಅಡ್ರೆಸ್ ಟ್ರ್ಯಾಕ್ ಮಾಡಿದ್ರು. ದೇ ಟುಕ್ ಆಕ್ಷನ್. ಅರೆಸ್ಟ್ ಅಂದ್ರೆ ಅವ್ರು ಹೇಳಿದ್ರು. ಏನಾಗಿತ್ತು ಅಂದ್ರೆ ಎಷ್ಟೊಂದ್ ಜನ IP ಅಡ್ರೆಸ್ ಆಚೆ ಕಡೆಯಿಂದನೂ ಆಪರೇಟ್ ಮಾಡ್ತಾ ಇರ್ತಾರೆ. ಸೊ ಯು ಕಾಂಟ್ ಟ್ರ್ಯಾಕ್ ಇಟ್. ಕರ್ನಾಟಕದಿಂದ ಆಚೆ ಇದ್ರೆ ಅವ್ರಿಗೆ ಆಯ್ತಿಲ್ಲ, ಬಟ್ ದೇ ಕ್ಯಾನ್ ಕಂಪ್ಲೀಟ್ಲಿ ಸ್ಟಾಪ್ ಮಾಡ್ಬೋದು ಅದನ್ನ. ಸೊ ಅರೆಸ್ಟ್ ಅಂತ ಆ ಲೆವೆಲ್ಗೆ ಹೋಗ್ಲಿಲ್ಲ, ಅಲ್ಲಿಗೆ ಸ್ಟಾಪ್ ಆಯ್ತು ಅದು. ಅದು ಅತಿರೇಕಕ್ಕೆ ಹೋದಾಗ ನಿಮ್ಮಂತವರು ಅದನ್ನ ಕಂಪ್ಲೇಂಟ್ ಕೊಡೋದ್ರ ಮೂಲಕ ಗಮನಿಸುವಂತ ಕಾರ್ಯ ಮಾಡ್ಬೇಕು. ರೀಸೆಂಟ್ ಆಗಿ ರಮ್ಯಾ ಅವ್ರು ಮಾಡಿದ್ರು, ವಿಜಯಲಕ್ಷ್ಮಿ ಅವ್ರು ಮಾಡಿದ್ರು. ಸೊ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ಬೇಕು.
ಮತ್ತೆ ಅವ್ರು ಯಾವ ಇದ್ರಲ್ಲಿ ಹಾಕ್ತಾರೆ ಅಂತ ನನಗೂ ಗೊತ್ತಿಲ್ಲ. ಯಾರು ಹಾಕಿದಾರೆ ಆ ತರದ ಕಮೆಂಟ್ಸ್ ಅಂತ ನಾವು IP ಅಡ್ರೆಸ್ ಟ್ರ್ಯಾಕ್ ಮಾಡಿ ನೋಡಿದ್ರೆ ಮೊನ್ನೆ ಅರೆಸ್ಟ್ ಆಗಿರೋರಲ್ಲಿ ಬಹುತೇಕ ಮಂದಿ ಎಲ್ಲ ದಿನಗೂಲಿ ಕಾರ್ಮಿಕರು. ಯಾಕೆ ಬೇಕಿತ್ತು ಅವ್ರ ಊರವ್ರು ಉಸಾಬರಿ ಅಂತ? ಐ ವಾಂಟ್ ಟು ನೋ ಅವ್ರ ಮೆಂಟಾಲಿಟಿ ಏನು ಅಂತ. ಐ ಹೆಲ್ಪ್ ಮಾಡಬೇಕು ಅನ್ಸುತ್ತೆ ಅವ್ರನ್ನ, ಕೂರಿಸ್ಕೊಂಡು ಮಾತಾಡ್ಬೇಕು, ಏನಪ್ಪ ನಿನ್ ಪ್ರಾಬ್ಲಮ್ಮು ಅಂತ, ಯಾಕೆ ಏನಾಗಿದೆ ನಿನ್ ಲೈಫಲ್ಲಿ, ಯಾಕೆ ಈ ತರ ಹುಡುಗಿರ ಬಗ್ಗೆ ಈ ತರ ಕಮೆಂಟ್ಗಳು ಹೊಡಿತಿದ್ಯಾ? ನಿಮ್ಗೆ ಗೊತ್ತಾ, ರಮ್ಯಾ ಅವ್ರು ಕಂಪ್ಲೇಂಟ್ ಮಾಡಿದ್ರಲ್ಲ, ಅವರಲ್ಲಿ ಒಂದಷ್ಟು ಜನಕ್ಕೆ ಬೇಲ್ ಆಗಿದೆ, ಒಂದಷ್ಟು ಜನಕ್ಕೆ ಬೇಲ್ ಆಗೇ ಇಲ್ಲ. ಬೇಲ್ ಏನಕ್ಕಾಗಿಲ್ಲ ಅಂತಂದ್ರೆ, ನೀವು ಹೊರಗಡೆ ನಾನು ಹೊರಗಡೆ ಅಂದ್ರೆ ನಾನು ನಿಮ್ಮನ್ನ ರೇಪ್ ಮಾಡ್ತೀನಿ ಅಂತ ಏನೋ ಮೆನ್ಷನ್ ಮಾಡಿದಾರೆ ಅಂತ ಒಂದು ಕಮೆಂಟ್ಗಳಲ್ಲಿ. ಜೈಲಿಂದ ನಿಮ್ಮನ್ನ ಹೊರಗಡೆ ಬಿಟ್ರೆ ನೀವು ಹೊರಗಡೆ ಹೋಗಿ ಅವ್ರನ್ನ ರೇಪ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಅಂತ ಹೇಳಿ ಅವ್ರಿಗೆ ಬೇಲ್ ಸಿಕ್ಕಿಲ್ಲ. ಒಂದು. ಎರಡನೇದು, ಬೇಲ್ ಸಿಕ್ಕಿರೋರು ಹೊರಗಡೆ ಬಂದಿಲ್ಲ. ರೀಸನ್ ಏನಪ್ಪಾ ಅಂತಂದ್ರೆ, ಅವ್ರಿಗೆ ಒಂದು ಬಾಂಡ್ ಕೊಡ್ಬೇಕು, ಶ್ಯೂರಿಟಿ ಕೊಡ್ಬೇಕು. ಅವ್ರು ನೋಡಿದ್ರೆ 50,000 ಅಲ್ಲ 500 ರೂಪಾಯಿಗೂ ಒದ್ದಾಡುವಂತ ಫ್ಯಾಮಿಲಿಗಳು ಅವರು. ಲಿಟ್ರಲಿ ಅವರು ಕಂಪ್ಲೇಂಟ್ ಕೊಟ್ಟಿರೋರ ಹತ್ರ ಹೋಗಿ ಗೋಗೆರ್ತಿದ್ದಾರೆ ಮಾಧ್ಯಮಗಳ ಮೂಲಕ. ನಮ್ಗೆ ಕಂಪ್ಲೇಂಟ್ ವಾಪಸ್ ತಗೊಳಕ್ ಹೇಳ್ಬಿಡಿ ದಯವಿಟ್ಟು, ನಮ್ ಗಂಡಂದ್ರು ಹೊರಗಡೆ ಬಂದ್ರೆ ಸಾಕು ಅಂತೆಲ್ಲ. ಅದನ್ನೆಲ್ಲ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಎಜುಕೇಶನ್ ಲಕ್ಷ್ಮಿ, ಅಲ್ವಾ? ಎಜುಕೇಶನ್ Educate ಸೋ ಮಾಡ್ಬೇಕಲ್ವಾ? ಇಂಪಾರ್ಟೆಂಟ್. ಸ್ಟಾರ್ಟಿಂಗ್ ಗೌರ್ಮೆಂಟ್ ಸ್ಕೂಲ್ಸ್ ಆಗ್ಬೋದು, ಕಾಲೇಜ್ ಆಗ್ಬೋದು, ಅವ್ರೆಲ್ಲಿ ಓದ್ತಾ ಇದಾರೋ ಏನ್ ಮಾಡ್ತಾರೋ, ಸೆಕ್ಸ್ ಎಜುಕೇಶನ್ ಆಗ್ಬೋದು, ಯೋಗ ಆಗ್ಬೋದು, ಆಲ್ ದೀಸ್ ಥಿಂಗ್ಸ್ ಚಿಕ್ಕೋರಿಂದ ಆ ಅಪ್ಬ್ರಿಂಗಿಂಗ್ ಬರಲೇಬೇಕು. ಇಟ್ ಇಸ್ ಸೋ ಓಪನ್ ನಾವು. ರೇಪ್ ಎಲ್ಲ ಏನಕ್ಕಾಗತ್ತೆ? ಏನೋ ನೋಡಿರ್ತಾರೆ ಇಂಟರ್ನೆಟ್ ಅಲ್ಲಿ, ಏನೋ ಆಡ್ತಾರೆ, ಇವ್ರಿಗೆಲ್ಲ ಏನ್ ಎಜುಕೇಶನ್ ಇರುತ್ತೆ, ಅವ್ರಿಗೆ ಏನ್ ಗೊತ್ತು, ಏನೋ ಟ್ರೈ ಮಾಡೋಣ ಅಂತ ಆ ಇದ್ರಲ್ಲಿ ಹೋಗಿರ್ತಾರೆ. ಏನೋ ಒಂದು ಕಮೆಂಟ್ ಏನೋ ಹೇಳೋ ಅಂತ ಅವ್ರ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಏನೋ ಇದ್ ಮಾಡಿರ್ತಾರೆ. ಸೊ ಆ ತರ ಅದೇ ಹೇಳಿಲ್ವಾ, ಕೂರಿಸ್ಕೊಂಡು ಮಾತಾಡಿಸ್ಬೇಕು. ಇಲ್ಲ ಅವ್ರಿಗೇನೋ ಹರ್ಟ್ ಆಗಿರುತ್ತೆ, ತೀರಾ ಈಗೋ ಪ್ರಿಕ್ ಆಗಿರುತ್ತೆ. ಈಗೋ ಅನ್ನೋದು ತುಂಬಾ ಸುಲಭವಾದ ಇದು ವೆಪನ್ ಇವಾಗ ಎಲ್ಲಾರ್ಗು. ಎಲ್ಲೋ ಒಂದ್ ಕಡೆ ಇಂಟರ್ನೆಟ್ ಮೊಬೈಲ್ಸ್ ಎಲ್ಲ ತುಂಬಾ ಅಕ್ಸೆಸ್ ಆಗೋಗಿ ಅದರಿಂದ ಇಂಪ್ಯಾಕ್ಟ್ ಆಯ್ತಾ ಅಂತ ಒಂದ್ ಕಡೆ ಇರುತ್ತೆ. ಅದು ಇದೆ, ಅದು ಮೇಜರ್ ರೋಲ್ ಇರುತ್ತೆ. ಸೊ ಪ್ಲಸ್ ಅವ್ರಿಗೆ ಜೊತೆಗಿರೋರು ಹಂಗೆ ಇರ್ತಾರೋ ಏನೋ, ಯಾರಿಗ್ ಗೊತ್ತು. ಮಾಡೋ ಅಂತ ಎನ್ಕರೇಜ್ ಮಾಡೋರು ಇರ್ಬೋದು, ಯಾರಿಗ್ ಗೊತ್ತು. ಸೊ ಎಜುಕೇಶನ್ ಇಸ್ ಮೇನ್. ನನ್ನ ಪ್ರಕಾರ ಒಂದು ಲಾ ಅಂತ ಬರ್ಲೇಬೇಕು, ಬಟ್ ನಮಗೆ ಭಯ ಆಗತ್ತೆ ಅಷ್ಟೇ. ಭಾವನಾ ರಾವ್ ಅವರಿಗೆ ಇಂಡಸ್ಟ್ರಿಯಲ್ಲಿ ಕ್ಲೋಸ್ ಸರ್ಕಲ್ ಯಾರು ಅಂತ, ತುಂಬಾ ಕ್ಲೋಸೆಸ್ಟ್ ಕ್ಲೋಸ್ ಅಲ್ಲ ಫ್ರೆಂಡ್ಸ್ ಅಂತ ಯಾರಿದ್ದಾರೆ? ಕ್ಲೋಸ್ ಅಲ್ಲ, ಸೋನುಗೌಡ ಅವರು. ಸೋನುಗೌಡ, ನಿನ್ನ ಪ್ರೀತಿಯ ಸೋನುಗೌಡ. ಎಸ್, ನಿನ್ನ ಪ್ರೀತಿಯ ಸೋನುಗೌಡ. ಸೋನುಗೌಡ ಅವರು ಶಿ ಇಸ್ ವೆರಿ ಕ್ಲೋಸ್ ನಂಗೆ. ಅವಳ ಜೊತೆ ಗಂಟೆಗಟ್ಲೆ ಮಾತಾಡ್ಬೋದು. ನಾವು ಟ್ರಾವೆಲ್ ಮಾಡ್ತೀವಿ ಜೊತೆಗೆ. ಸೊ ಇನ್ನ ಪ್ಲಾನ್ಸ್ ಇದೆ ಈ ವರ್ಷ, ಇನ್ನೂ 2-3 ಜಾಗಕ್ಕೆ ಹೋಗ್ಬೇಕು ಅಂತ. ಅಂಡ್ ಇದೊಂದೇನಂದ್ರೆ, ಇವಾಗ ಒಂದು ಜಲಸಿ ಇಲ್ಲ ನಮ್ಮ ಮಧ್ಯ. ಈಗ ನಂಗೆ ಖುಷಿ ಆಗತ್ತೆ, ಅವಳಿಗೆ ಏನಾದ್ರು ಚೆನ್ನಾಗಾಯ್ತು ಅಂದ್ರೆ ಅವಳಿಗೆ ಖುಷಿ ಆಗತ್ತೆ, ನನಗೆ ಚೆನ್ನಾಗ್ ಆಗ್ತಾ ಇದೆ ಅಂದ್ರೆ. ವಿ ಆರ್ ಸೋ ಎನ್ಕರೇಜಿಂಗ್ ಟು ಈಚ್ ಅದರ್. ನಾನಂತೂ ಎಷ್ಟೊಂದು ಸತಿ ಬಿಶ್ ಇಸ್ ಟೂ ಸೆನ್ಸಿಟಿವ್. ಅವಳು ತುಂಬ ಸೆನ್ಸಿಟಿವ್ ಆ್ಯಕ್ಚುಲಿ, ಆ್ಯಂಡ್ ನಾನು ತುಂಬ ಪ್ರೊಟೆಕ್ಟಿವ್ ಅವಳ ಬಗ್ಗೆ. ಸೊ ಐ ರಿಮೆಂಬರ್ ಅದು ಒಂದು ಏನೋ ನಮ್ದೇನೋ ದುಃಖದ ಕಥೆ ಏನೋ ಹೇಳ್ಕೊಂಡು ಅವಳಿಗೆ ಇದು ಮಾತಾಡ್ತಾ ಇದ್ದೆ. ಅವಳು ಅದನ್ನ ಕೇಳ್ಕೊಂಡು ಫೋನಲ್ಲಿ ಅವಳು ಅಳ್ತಾ ಇದ್ದಾಳೆ. ಆ್ಯಂಡ್ ನನಗೆ ಅಳು ಬರ್ತಾ ಇಲ್ಲ. ನಾನು ಅಳ್ಬೇಕಾ? ಎಲ್ಲರೂ ಸಿಂಪತಿ ತೋರಿಸಬಹುದು, ನಮ್ಗೆ ಯಾರು ಕನೆಕ್ಟ್ ಆಗಿರ್ತಾರೋ ಅವ್ರು ಮಾತ್ರ ಎಂಪತಿ ತೋರ್ಸಕ್. ಎಕ್ಸಾಕ್ಟ್ಲಿ. ಸೊ ನನಗೆ ಅಳು ಬರ್ತಿಲ್ಲ. ಸೋನು ನೀನ್ ಯಾಕೆ ಅಳ್ತಿದ್ದಿ, ಅಷ್ಟೊಂದು ಫೀಲ್ ಆಗ್ಬೇಡ ಅಂತ. ಇಲ್ಲ ಭಾವನಾ, ಹೌ ಕ್ಯಾನ್ ದಿ ಡೂ ದ್ಯಾಟ್, ಹಂಗೆ ಹಿಂಗೆ ಅಂತೆಲ್ಲ ಫುಲ್ ಅಳ್ತಾ ಇದ್ದಾಳೆ ಅವಳು. ಸೊ ಐ ಆಮ್ ವೆರಿ ಪ್ರೊಟೆಕ್ಟಿವ್ ಅಬೌಟ್ ಹರ್, ಬಿಕಾಸ್ ಅವಳು ತುಂಬಾ ಸೂಕ್ಷ್ಮ ಅವಳು. ಸೊ ಆ ತರ ಒಳ್ಳೆ ಫ್ರೆಂಡ್ ಅವಳು ನನಗೆ. ಅಂಡ್ ವಿಜಯ್ ರಾಘವೇಂದ್ರ ಅವರು, ಹಿ ವಾಸ್ ಮೈ ಫಸ್ಟ್ ಫ್ರೆಂಡ್ ಇನ್ ದ ಇಂಡಸ್ಟ್ರಿ. ಚಿನ್ನಾರಿ ಮುತ್ತ. ಇವತ್ತಿಗೂ ನಾನು ಫುಲ್ ಫೋನ್ ಮಾಡಿದ್ರೆ ಅರ್ಧ ಗಂಟೆ ಮಾತಾಡ್ತೀವಿ, ಇಬ್ರು ಕೂತ್ಕೊಂಡು ಎಲ್ಲ ಮಾತಾಡ್ತೀವಿ. ಅಂಡ್ the tough times, I'm still there with him. I know that anytime he can also call me and talk to me. ನಿಜವಾಗ್ಲೂ ಅದರಿಂದ ಅವ್ರು ಹೊರಗಡೆ ಬರೋದಕ್ಕೆ ಬೇರೆಯವ್ರಾಗಿದ್ರೆ ಅದನ್ನ ಯಾವ ತರ ನಿಭಾಯಿಸ್ತಿದ್ರೋ ಗೊತ್ತಿಲ್ಲ. The way he is tackling really appreciable. ಅದೇ ಅಂದ್ರೆ ಒಂದ್ ಕಡೆ ಹೇಳ್ಕೊಂತಾರಲ್ಲ, ಅದ್ ನನ್ ಖುಷಿ. ಒಳಗೆ ಸಪ್ರೆಸ್ ಮಾಡ್ಕೊಂಡು ಆಚೆ ಕಡೆ ಏನೂ ಇಲ್ಲ ಅಂತ ತೋರಿಸ್ಕೊಳ್ಳೋದು ಇನ್ನ ಡೇಂಜರಸ್. ಒನ್ ಥಿಂಗ್ ಸರ್ ಹೇಳ್ಕೊಂತಾರೆ, ಮಾತಾಡ್ತಾರೆ. ಸೊ ಅದೊಂದು ಖುಷಿ ಆಗತ್ತೆ ಆಕ್ಚುಲಿ. ವಾಟ್ ಎವರ್ ಇಟ್ ಇಸ್, ಅಟ್ ಲೀಸ್ಟ್ ಮೆಂಟ್ಲಿ ಈಸ್ ಓಕೆ ಅಂತ. ಲೈಫ್ ಗೋಸ್ ಆನ್ ಅಂತ ಅವ್ರಿಗೂ ಗೊತ್ತು. ಅಂಡ್ ರೆಸ್ಪಾನ್ಸಿಬಿಲಿಟಿ ಇದೆ, ಮಗ ಇದ್ದಾನೆ. ಸೊ ಯಾ, ಹಿ ಈಸ್ ಒನ್ ವೆರಿ ಗುಡ್ ಫ್ರೆಂಡ್ ನನಗೆ. ಸಿಂಧು ಲೋಕನಾಥ್ ಅಷ್ಟೇ, ನಾನು ಅವಳು ಸೇಮ್ ಡಾನ್ಸ್ ಟೀಮ್ ಅಲ್ಲಿದ್ವಿ. ಸೊ ಅವಳು ನಾನು ಅಷ್ಟೇ ಕ್ಲೋಸ್ ಫ್ರೆಂಡ್ಸ್ ಇರ್ತೀವಿ. ಇಷ್ಟೇ ಮೂವರೇ ಜಾಸ್ತಿ ಕ್ಲೋಸ್ ಅಂದ್ರೆ ಇವ್ರು ಮೂರು, ಅದರ್ವೈಸ್ ಎಲ್ಲರೂ ಫ್ರೆಂಡ್ಸ್ ಅಷ್ಟೇ. ಸೂಪರ್. ಈಗ ಭಾವನಾ ರಾವ್ ಅವ್ರಿಗೆ ಮದುವೆ ಆಗಿಲ್ಲ, ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಬೇರೆ. ಸೊ ಹಾಗಾಗಿ ಎಷ್ಟು ಜನ ಇಲ್ಲಿವರೆಗೂ ಸುಮ್ನೆ ಅಪ್ಲಿಕೇಶನ್ಸ್ ಹಾಕಿದ್ದಾರೆ, ಸೀರಿಯಸ್ ಆಗಿ ಪ್ರಪೋಸ್ ಮಾಡಿದ್ದಾರೆ ಅಂತ?
ಅಯ್ಯೋ ಈ ಮಧ್ಯ ಟಾಪಿಕ್ ಬಂದ್ರೆ ನಾಚಿಕೆ ಆಗುತ್ತೆ ನನಗೆ. Full ಅಲ್ಲ bold ಆಗಿ answer ಈ ಮಾಡ್ತಾ ರೇಂಜ್ಗೆ ಇರ್ತೀನಿ ಬ್ಲಶ್ ನಾನು. ಆಗ್ತಿದ್ದೀರಾ ಅಂದ್ರೆ ತುಂಬಾ ಬಂದಿದಾವೆ ಅಂತ ಆಯ್ತು. ಎಲ್ಲಾರ್ಗು ಬರ್ತಾ ಇರುತ್ತೆ, ಹಂಗೂ ನನ್ಗೆ ಬಂದಿದೆ ಅಷ್ಟೇ. ಬಟ್ Okay. ಯಾ ಚೆನ್ನಾಗಿರುತ್ತೆ ಅದೆಲ್ಲ ಓದಕ್ಕೆ. ಆಕ್ಚುಲಿ ಏನೋ ಮದ್ವೆ ಆಗ್ತೀರಾ ಅಂತ ಕೇಳ್ತಾರೆ ಒಬ್ರು, ಲೈಕ್ ಸೋ ಸ್ವೀಟ್ ಅಂತ ಅನ್ಸುತ್ತೆ ನನಗೆ. ಓಕೆ, ಐ ಲವ್ ಯು ಅದೆಲ್ಲ ಬರ್ತಾ ಇರುತ್ತೆ. ಯಾ ಯಾಕೆ ಇಲ್ಲಿವರೆಗೂ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ? ಇನ್ನು ಎಲ್ಲೋನಲ್ಲೇ ಇದ್ದೀರಾ? ರೆಡಿ ಆಗ್ತಾ ಇದ್ದೀನಿ ಇನ್ನ. ಓಕೆ, ಅವ್ರು ಎಲ್ಲೋನಲ್ಲಿ ಇದೀನಿ ಅಂದ್ರೆ ನೆಕ್ಸ್ಟ್ Ready ಗ್ರೀನ್ ಆಗ್ತದೆ. ಸಿಗ್ನಲ್. ನೆಕ್ಸ್ಟ್ ಗ್ರೀನ್, ನೆಕ್ಸ್ಟ್ ಪ್ರಾಬ್ಲಿ ಗ್ರೀನ್ ಸಾರಿ ಹಾಕೊಂಡ್ ಬರ್ತೀನಿ. ಓಕೆ, ಅಷ್ಟೇ. ನಂಗೆ ಮದ್ವೆ ಬಗ್ಗೆ ಅದೊಂದು ಸ್ವಲ್ಪ ಇಲ್ಲಿ ಏನೋ ಹೇಳಕ್ ಬಂದ್ರಿ, ನೀವು ಅದನ್ನ ಕಟ್ ಡೌನ್ ಮಾಡ್ಕೊಂಡ್ರಿ. ಇಲ್ಲ ಹಂಗೇನಿಲ್ಲ. ನನ್ಗೆ ಐ ಆಮ್ ವೆರಿ ಹ್ಯಾಪಿ ಇನ್ ಲೈಫ್, ಓಕೆ, ಆಯ್ತಾ. ಅಂಡ್ ಆ ಮದ್ವೆ ಆಗ್ಲಿ ಆಗದೆ ಇರ್ಲಿ ಖುಷಿಯಾಗೇ ಇರ್ತೀನಿ. ಆಚೆ ಇಲ್ಲಿ ಅನ್ನೋ ಮಾತು ಹೆಂಗ್ ಬರಕ್ ಸಾಧ್ಯ? ಯಾಕಂದ್ರೆ ಮದ್ವೆ ಆಗ್ಲೇಬೇಕಾ? ಒಂದ್ ಸಾಂಗತ್ಯ ಅಂತಕ್ಕಂಥದ್ದು ನನ್ಗೊಂದು ಇರ್ಲೇಬೇಕು ಲೆಗಸಿ ಎಲ್ಲಾರ್ಗು. ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ತಿದ್ದೀರಾ? ಹ್ಮ್. ಬರ್ಬೇಕಲ್ಲ ನೆಕ್ಸ್ಟ್ ಜನರೇಷನ್. ಅದಕ್ಕೆ ಹೇಳ್ದೆ ನೆಕ್ಸ್ಟ್ ಟೈಮ್ ಗ್ರೀನ್ ಸಾರಿ ಹಾಕೊಂಡ್ ಬರ್ತೀನಿ ಬಿಡಿ ಅಂತ. ಅಲ್ಲ, ಇಂಡಸ್ಟ್ರಿ ಅವರೇ ಪ್ರಪೋಸ್ ಮಾಡಿದ್ರ ಅಥವಾ ಹೊರಗಡೆ ಅವರ ಅಥವಾ ಫ್ಯಾನ್ಸ್ ಈ ತರ ನಾನು ಕೇಳ್ತಾ ಇರೋದು. ಮದ್ವೆ ಪ್ರಪೋಸಲ್ಸ್ ಮನೆಯಲ್ಲಿ ಅಪ್ಪ ಅಮ್ಮ ಹೇಳ್ಬೋದು, ಹಾ. ನಾನೊಂದು ಹುಡುಗನ್ ನೋಡಿದೀನಿ ನಮ್ಮ ಫ್ರೆಂಡ್ ಕಡೆಯವರು, ಒಂದ್ಸರಿ ನೋಡು ಈ ತರ ಎಲ್ಲ ಹೇಳಿರ್ತಾರಲ್ಲ, ಅದೆಲ್ಲ ಇದೆ. ಅದ್ರ ಬಗ್ಗೆ. ಪ್ರಪೋಸಲ್ಸ್ ಅರೇಂಜ್ ಮ್ಯಾರೇಜ್ಗೆಲ್ಲ ಅಪ್ಪ ಅಮ್ಮನ ಸೈಡ್ ಅಂತೂ ತುಂಬಾ ಬರ್ತಾ ಇದೆ. Okay. ಆದಾಗ ಆಗ್ಲಿ ಅಂತ ನಾನು ಸುಮ್ಮನೆ. ಆಯ್ತಲ್ಲ, ಅಂದ್ರೆ ಒಂದೊಳ್ಳೆ ಜರ್ನಿ ಮಾಡ್ಕೊಂಡ್ ಬಂದಿದ್ದೀರಾ, ಮನೆ ಕಟ್ಬೇಕು ಅನ್ಕೊಂಡಿದ್ರಿ, ಮನೆನೂ ಕಟ್ಟಿದ್ರಿ. ಮದ್ವೆ ಅನ್ನೋದು ಬರ್ದಿರ್ಬೇಕು ಫಸ್ಟ್ ಥಿಂಗ್ ಡೆಸ್ಟಿನಲ್ಲಿ. ಎಲ್ಲರೂ ಮದ್ವೆ ಆಗಿಲ್ಲ. ರೀಸೆಂಟ್ ಆಗಿ ನಿತ್ಯ ಮೆನಂದೆ ಅನ್ಸುತ್ತೆ ನೋಡ್ತಾ ಇದ್ದಾರೆ. If I get married, great. If I don't get married also, it's fine. ಹೌದು. So yeah. ಮತ್ತೆ ನಿತ್ಯ ಮೆನನ್ ಅವರು ಇತ್ತೀಚೆಗೆ ಅಂದ್ರೆ ಅವ್ರ ಫಿಸಿಕಲ್ ಅಪಿಯರೆನ್ಸ್ ಅಲ್ಲಿ ತುಂಬಾ ಚೇಂಜಸ್ ಆಯ್ತು. ಬಟ್ ಶಿ ಇಸ್ ಡೂಯಿಂಗ್ ಅ ವೆರಿ ಗುಡ್ ಮೂವೀಸ್. ಆಯ್ತು, ನನ್ ದಪ್ಪ ಇದ್ರೆ ಏನಂತೆ, ಅದಕ್ಕೆ ಹೊಂದಿಕೊಳ್ಳುವಂತ ಪಾತ್ರಗಳನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬ್ಯೂಟಿಫುಲ್ ಆಗಿ ಮಾಡ್ತಿದ್ದಾರೆ. ಅವ್ರ ಟ್ಯಾಲೆಂಟ್ಗೆ ಮತ್ತು ಅವ್ರ ಬಾಡಿಗೆ ಏನು ಸಂಬಂಧ ಇದೆ ಅಂತ ನಂಗೆ ಗೊತ್ತಿಲ್ಲ. ಈವನ್ ಲೈಕ್ ದಿಸ್ ಮ್ಯಾರಿಟಲ್ ಸ್ಟೇಟಸ್ ಮುಂಚೆ ಇವಾಗ ಒಂದ್ ಸ್ವಲ್ಪ ಚೇಂಜ್ ಆಗಿದೆ. ಹಾಗೆ ಮದುವೆ ಆಗ್ಬಿಟ್ರೆ ಹೀರೋಯಿನ್ಗಳಿಗೆ ಅವಕಾಶ ಕಡಿಮೆ ಆಗ್ಬಿಡುತ್ತೆ. ನಾನು ಯಾವಾಗ್ಲೂ ಅನ್ಕೊಂತದ್ದೆ ಅದಕ್ಕೆ ಏನ್ ಸಂಬಂಧ? ವಾಟ್, ಹೀರೋಗಳು ಮದ್ವೆ ಆಗ್ಬೋದು, ಮಕ್ಳು ಮಾಡ್ಕೊಂತ ಇರ್ತಾರೆ, 4-5 ಮಕ್ಳು ಮಾಡ್ಕೊಂತಾರೆ, ಹೀರೋಯಿನ್ ಮಾತ್ರ ಹಿಂಗ್ ಯಾಕೆ ಅಂತ. ಬಟ್ ಇವಾಗ ಹೋಪ್ಫುಲಿ ಅದು ಲೈಕ್ ಚೇಂಜ್ ಆಗ್ತಾ ಇದೆ ಸ್ಲೋ ಆಗಿ. ಸೊ ಅದಕ್ಕೆ ಸಂಬಂಧನೇ ಇಲ್ಲ. ಸೊ ಲೆಟ್ಸ್ ಸಿ, ಮದ್ವೆ ಅಂತ ಬರೆದ್ರೆ ಹಾಗೆ ಆಗ್ತೀನಿ. ಓಕೆ, ಈಗ ನಿಮ್ ಮೇಲೆ ತುಂಬಾ ಜನ ಕ್ರಶ್ ಇರುತ್ತೆ. ಭಾವನಾ ಅವರಿಗೆ ಯಾರ ಮೇಲೆ ಆದ್ರೂ ಕ್ರಶ್ ಅಂತಿದ್ರೆ ಇಂಡಸ್ಟ್ರಿಯಲ್ಲಿ ಯಾರು ಹೀರೋ ಅಂತ? ಸುದೀಪ್ ಸರ್. ಫಾರ್ ಎವರ್ ಅಂಡ್ ಎವರ್. ಸೂಪರ್. ರೀಸನ್? ಮುಂಚೆನೂ ಇಷ್ಟ ಅವ್ರ ಫಿಲ್ಮ್ಸ್ ಆಗ್ಬೋದು, ಅವ್ರ ಸ್ಟೈಲ್ ಆಗ್ಬೋದು, ಆಟಿಟ್ಯೂಡ್, ದ ವೇ ಹಿ ಟಾಕ್ಸ್, ಸೆನ್ಸಿಬಲ್ ಆಗಿ ಮಾತಾಡ್ತಾರೆ, ಎಷ್ಟು ತಿಳ್ಕೊಂಡಿದ್ದಾರೆ. ನಂಗೆ ಮುಂಚೆ ಹುಚ್ಚ ಫಿಲ್ಮ್ ನೋಡಿದಾಗಿಂದ ಐ ಆಮ್ ಲೈಕ್ ಫಿಲ್ಮ್ ನೋಡಿದಾಗಿಂದ ನೀವು ನಾನು ಖುಷಿ ಆಗ್ಬಿಟ್ಟಿದ್ರಿ. ಐ ರಿಯಲಿ ವಾಂಟ್ ಟು ಡೂ ಅ ಫಿಲ್ಮ್ ವಿತ್. ಆಸೆ ಇದೆ ತುಂಬಾ ನನಗೆ. ಸುಮ್ಮನೆ ಹಂಗೆ ಸೇಮ್ ನನಗೂ ಆಕ್ಟರ್ ಆಗಿ ಗ್ರೀಡಿನೆಸ್ ಇದೆ. ಸುಮ್ಮನೆ ಬಂದು ಹೋಗೋ ಪಾತ್ರ ಎಲ್ಲ ಮಾಡಿ ಓಕೆ, ರಿಯಲ್ ಆಗಿ ಒಂದು ಮಾತಾಡಿದ್ರೆ ಯಾವಾಗ ಸುದೀಪ್ ಸರ್ ಜೊತೆ ಮಾತಾಡಿದಾಗ ಹೇಳಿದಾರೆ ಈ ಮಾತನ್ನ? ಇಲ್ಲ ಐ ಮೀನ್ ಅಲ್ಲ, ಕ್ರಶ್ ಬಗ್ಗೆ ಅಲ್ಲ, ನಿಮ್ ಜೊತೆ ಒಂದ್ ಒಳ್ಳೆ ಸಿನಿಮಾ ಮಾಡ್ಬೇಕು ಸರ್ ಅಂತ? ಇಲ್ಲ ಹೇಳಿಲ್ಲ. ಓಕೆ, ಇವತ್ತಿಗೂ ಹೇಳಿಲ್ಲ. ಆಕ್ಚುಲಿ ಆ ಥರ ಅಷ್ಟು ಟೈಮು ಸಿಕ್ಕಿಲ್ಲ ಅಷ್ಟೊಂದು ಮಾತಾಡೋಕ್ಕೆ ಎಲ್ಲ. ಬಟ್ ಹೋಪ್ಫುಲಿ ಇಂಟರ್ವ್ಯೂ ಮೂಲಕ ಅವ್ರು ನೋಡ್ತಾರೆ. ಸೂಪರ್. ಖಂಡಿತವಾಗ್ಲೂ ನಾನೇ ತಲುಪಿಸ್ತೀನಿ. ಥ್ಯಾಂಕ್ ಯು. ನಮ್ಮ ಕನ್ನಡ ಚಿತ್ರರಂಗ ಇತ್ತೀಚೆಗೆ ಒಂದೊಳ್ಳೆ ಸ್ಟ್ಯಾಂಡರ್ಡ್ಸ್ ನ ಸೆಟ್ ಮಾಡ್ತಾ ಇದೆ. ಸಿನಿಮಾಗಳ ಮೇಕಿಂಗ್ ವೈಸ್, ಕತೆಗಳ ಮಾಡೋದ್ರ ವಿಚಾರವಾಗಿರ್ಬೋದು, ಎಕ್ಸಿಕ್ಯೂಷನ್ ಪೋರ್ಷನ್, ಮತ್ತೆ ಬಿಸ್ನೆಸ್ ವೈಸ್ ಎಲ್ಲಾನು. ಸೊ ಕಾಂತಾರ, KGF ಆದ್ಮೇಲೆ ಅಂತೂ ಕನ್ನಡ ಇಂಡಸ್ಟ್ರಿನ ನೋಡೋ ವಿಧಾನನೇ ಬದಲಾಗಿದೆ. ಸಿನಿ ದುನಿಯಾ, ವರ್ಲ್ಡ್ ಸಿನಿ ದುನಿಯಾ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಖುಷಿ ಆಗುತ್ತೆ, ಡೆಫಿನೆಟ್ಲಿ ಖುಷಿ ಆಗುತ್ತೆ. ಲೈಕ್ ಐ ಸೈಡ್, ನಾನು ತಮಿಳ್ ಫಿಲಮ್ಗೆಲ್ಲ ಹೋದಾಗ ಕನ್ನಡ ಇಂಡಸ್ಟ್ರಿಯಾ ಅಂತ ಒಂದು ಬೇರೆ ಏನೋ ದೃಷ್ಟಿನಲ್ಲಿ ನೋಡ್ತಾ ಇದ್ರು. ಇವಾಗ ಕನ್ನಡ ಇಂಡಸ್ಟ್ರಿ ಅಂತ ನಾನು ಫುಲ್ ಹೆಮ್ಮೆಯಿಂದ ಹೋಗ್ತೀನಿ. ನಾನು ಫಸ್ಟ್ ಹಿಂದಿ ವೆಬ್ ಸೀರೀಸ್ ಮಾಡಿದಾಗ್ಲೂ ಅಷ್ಟೇ ನಂಗೆ ಸ್ವಲ್ಪ ಭಯ ಪಡ್ಕೊಂಡು ಹೋಗ್ತಾ ಇದ್ದೆ. ಬಟ್ ಅವಾಗ ತಾನೇ ಐ ಥಿಂಕ್ KGF ಏನೋ ರಿಲೀಸ್ ಆಗಿ ಏನೋ ಆಗುತ್ತೆ, ಧೈರ್ಯವಾಗಿ ಹೋಗು ಕನ್ನಡ ಇಂಡಸ್ಟ್ರಿ ಅಂತ, ಧೈರ್ಯವಾಗಿ ಹೋಗು ಅಂತ ನಾನು ಮನಸ್ಸಿಗೆ ಅಂದ್ಕೊಂತದೆ. ನಮಗೂ ಒಂದು ಆ ಕಾನ್ಫಿಡೆನ್ಸ್ ಬಂದಿದೆ ನಮಗೂ ಇವಾಗ. ಸೊ ಹೆಮ್ಮೆ ಆಗುತ್ತೆ, ಡೆಫಿನೆಟ್ ಆಗಿ ಖುಷಿ ಆಗುತ್ತೆ. ಆ್ಯಂಡ್ ಟೆಕ್ನಿಕಲಿ ಅಷ್ಟು ನಾವು ತುಂಬ ಮುಂದೆ ಬರ್ತಿದ್ದೀವಿ, ಯಾರಿಗೂ ಕಡಿಮೆ ಇಲ್ಲ. ಆ್ಯಂಡ್ ಇಂಡಿಯನ್ ಸಿನಿಮಾ ಬರಬೇಕು ಮುಂದೆ ಅಷ್ಟೇ. ಇಟ್ ಶುಡ್ ಬಿ ಇಂಡಿಯನ್ ಸಿನಿಮಾ. ಕನ್ನಡ ಸಿನಿಮಾ ಇವಾಗ ವರ್ಲ್ಡ್ ವೈಡ್ ರೆಕಗ್ನೈಸ್ ಆಗಿದೆ, ಹಾಗೆ ಇಂಡಿಯನ್ ಸಿನಿಮಾ ಅಂತ ರೆಕಗ್ನೈಸ್ ಆಗಬೇಕು. KGF ಚಾಪ್ಟರ್ 1 ಚಾಪ್ಟರ್ 2 ಬಂದಾಗ ಅದನ್ನ
ನ್ಯಾಷನಲ್ ಲೆವೆಲ್ಗೆ ತಗೊಂಡೋದ್ರು ಯಶ್ ಅವರು, ಪ್ರಶಾಂತ್ ನೀಲ್ ಅವರು ಮತ್ತೆ ಹೊಂಬಾಳೆ ಫಿಲ್ಮ್ಸ್. ಈಗ ಯಶ್ ಅವರು ಟಾಕ್ಸಿಕ್ ಸಿನಿಮಾನ ಕನ್ನಡದಿಂದಲೇ ಒಂದು ಹಾಲಿವುಡ್ ಸ್ಟ್ಯಾಂಡರ್ಡ್ ಸಿನಿಮಾನ ಮಾಡ್ತೀನಿ ಅಂತ ಮೊದಲೇ ಮಾತು ಕೊಟ್ಟಿದ್ರು. ಈ ಕೆಪ್ಟ್ ಇಸ್ ಪ್ರಾಮಿಸ್ ಅಂತ ನಮ್ಗೆ ಅನಿಸ್ತಾ ಇದೆ ಆಫ್ಟರ್ ವಾಚಿಂಗ್ ದಟ್ ಟೀಸರ್. ಅದೊಂದು ಈಚ್ ಅಂಡ್ ಎವ್ರಿ ಫ್ರೇಮು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಟಾಕ್ಸಿಕ್ ಟೀಸರ್ ಬಗ್ಗೆ ನೀವು ಹೇಳೋದಾದ್ರೆ? ಇಟ್ಸ್ ಅ ಫೇರಿ ಟೇಲ್ ಅಂತ ಅವರೇ ಕ್ಯಾಪ್ಷನ್ ಕೊಟ್ಟಿದ್ದಾರೆ. ಅಡಲ್ಟ್ಸ್ Grown-ups. ಫೇರಿ ಟೇಲ್, ಗ್ರೋನ್ ಓನ್ಲಿ ಫಾರ್ ಗ್ರೋನ್ ಅಪ್ಸ್. ಓನ್ಲಿ ಫಾರ್ ಗ್ರೋನ್ ಅಪ್ಸ್ ಫೇರಿ ಟೇಲ್ ಅಂತ. ಸೊ ಆ ಕ್ಯಾಪ್ಷನ್ ಕೊಟ್ಟಿದ್ದಾರೆ. ಹಾಲಿವುಡ್ ಅಲ್ಲಿ ಆ ತರ ಎಲ್ಲ ಫಿಲ್ಮ್ಸ್ ಬಂದಾಗ ನಾವೆಲ್ಲ ಏನು ಕ್ವಶನ್ ಮಾಡಲ್ಲ. ಹೌದು, ಈ ತರ ಒಂದು ಟೀಸರ್ಗೆ ಟಿಪ್ಪಣಿಗಳು ಯಾಕೆ? ಯಾಕೆ ವೈ ಅಂಡ್ ಇಟ್ ಇಸ್ ಇನ್ನ ಫಿಲ್ಮ್ ಟ್ರೇಲರು ಅಲ್ಲ, ಅದು ಜಸ್ಟ್ ಟೀಸರ್. ಟೀಸರ್. ಅದಕ್ಕೆ ಇಷ್ಟೊಂದು ಇದು ಯಾಕೆ ಅಂಡ್ ಗೀತಾ ಮೋಹನ್ ದಾಸ್ ಇಸ್ ಅ ವೆರಿ ವೆರಿ ಗುಡ್ ಡೈರೆಕ್ಟರ್ ಅವರು. ಸೊ ಅಂಡ್ ಯಶ್ ಬಗ್ಗೆ ಹೇಳ್ಬೇಕಾ, ಅವ್ರು ಎಷ್ಟು ಇನ್ವಾಲ್ವ್ ಆಗ್ತಾರೆ ಇದ್ರಲ್ಲೆಲ್ಲ, ಅವ್ರಿಗೆ ಸೂಕ್ಷ್ಮತೆ ಗೊತ್ತಿರಲ್ವಾ ಅವ್ರಿಗೆ. ಸೊ ಐ ಥಿಂಕ್ ನೀವ್ ಹೇಳ್ದಂಗೆ ಕನ್ನಡ ಫಿಲ್ಮ್ನ ಹಾಲಿವುಡ್ ಲೆವೆಲ್ಗೆ ತಗೊಂಡು ಹೋಗ್ತಾ ಇದಾರೆ ಅವರು. ವಿ ಶುಡ್ ಬಿ ಪ್ರೌಡ್ ಆಫ್ ಇಟ್. ಸೇಮ್ ಡೇ ಮಾರ್ಚ್ 19th ದುರಂಧರ್ ಸೀಕ್ವೆಲ್ ದುರಂಧರ್ 2 ಬರ್ತಿದೆ. ಟಾಕ್ಸಿಕ್ ಕೂಡ ಬರ್ತಾ ಇದೆ. ತುಂಬಾ ಜನ ಇಲ್ಲಿ ಒಂದಷ್ಟು ಕಂಪ್ಲೇಂಟ್ಗಳು ಕೊಡೋದು ಎಲ್ಲ ರೈಸ್ ಆಯ್ತು. ಟಾಕ್ಸಿಕ್ ಆ ಟೀಸರ್ ಅಲ್ಲಿ ಆ ಸೀನ್ ತೆಗಿಬೇಕು, ಇಲ್ಲ ಆ ಟೀಸರ್ ನೇ ಡಿಲೀಟ್ ಮಾಡ್ಬೇಕು, ಹಾಗೆ ಹೀಗೆ ಅಂತ. ಸಿ ಇಟ್ಸ್ ಅನ್ ಆರ್ಟ್. ಇಟ್ಸ್ ಅನ್ ಆರ್ಟ್. ವಿ ಯು ಶುಡ್ ಹ್ಯಾವ್ ಅಕ್ಸೆಪ್ಟ್ ದಟ್ ಇಟ್. ಫ್ರೀಡಮ್. ವಿ ಹ್ಯಾವ್ ಫ್ರೀಡಮ್. ಯು ಶುಡ್ ಹ್ಯಾವ್ ದಟ್ ಫ್ರೀಡಮ್. ಪ್ರತಿಯೊಂದು ಕಲೆಗೂ ಅದರದೇ ಆದಂತ ಒಂದು ಫ್ರೀಡಮ್ ಇದೆ. ಆರ್ಟಿಸ್ಟ್ ಒಬ್ರು ನ್ಯೂಡ್ ಫೋಟೋನ ಸ್ಕೆಚ್ ಮಾಡಿದಾಗ ಅದು ವರ್ಲ್ಡ್ ವೈಡ್ ಇವತ್ತಿಗೂ ಅದು ಒನ್ ಆಫ್ ದ ಬೆಸ್ಟೆಸ್ಟ್ ಎಕ್ಸಾಕ್ಟ್ಲಿ ಆರ್ಟ್ ಅಲ್ವಾ? ಹೌದು. ಸೊ ಅಂತದನ್ನೆಲ್ಲ ಅಕ್ಸೆಪ್ಟ್ ಮಾಡಿದಾಗ ಇದನ್ನ ಯಾಕೆ ನೀವು ಟೀಕೆ ಟಿಪ್ಪಣಿ ಮಾಡ್ತೀರಿ ಅಲ್ವಾ? ಅಂಡ್ ಎಷ್ಟು ಮಂಡ್ಯದ ಹುಡುಗ, ಅವ್ರಿಗೆ ಸೂಕ್ಷ್ಮತೆ ಗೊತ್ತಿರಲ್ವಾ ಹೆಂಗೆ ಎತ್ತ ಅಂತ. ಸೊ ವೇಟ್, ತಾಳ್ಮೆ ಇಟ್ಕೊಳ್ಳಿ ಅಷ್ಟೇ ನಾನು ಹೇಳೋದು. ಬೆಳಿಲಿ, ನಮ್ಮ ಇಂಡಸ್ಟ್ರಿಗೆ ರೈಟ್ ವೇನಲ್ಲಿ ಬೆಳೀತಾ ಇದೆ. ನಿಮ್ಗೆ ಏನ್ ಅನ್ಸ್ತು ಪರ್ಸನಲಿ ಅದನ್ನ ನೋಡಿದಾಗ? ವಾವ್ ಫೀಲ್ ಕೊಡ್ತಾ ಟೀಸರ್? ನಾನ್ ಬರೀ ಸಿನಿಮಾಟೋಗ್ರಫಿ ನೋಡ್ತಾ ಇದ್ದೆ ಅಂಡ್ ಏನೋ ನೆಕ್ಸ್ಟ್ ಏನಾಗತ್ತೆ ಎತ್ತ ಆ ಥರ ಇದ್ರಲ್ಲಿ ನೋಡ್ತಾ ಇದ್ದೆ. ವಾವ್ ಫ್ಯಾಕ್ಟರ್ ಐ ಥಿಂಕ್ ನಂಗೆ ಟ್ರೈಲರ್ ನೋಡಾದ್ಮೇಲೆ ಬರ್ಬೋದು. ವಾವ್ ಫ್ಯಾಕ್ಟರ್ ಅಂತ ಇವಾಗ ಅನ್ಸಿಲ್ಲ. ಪ್ರಾಬ್ಲಿ ಬಿಕಾಸ್ ಲಾಟ್ ಆಫ್ ಅದರ್ ನಾಯ್ಸಸ್ ವರ್ ಆಲ್ಸೋ ಹ್ಯಾಪನಿಂಗ್ ಆಚೆ ಕಡೆಯಿಂದ. ಅದು ಇದು ಕಮೆಂಟ್ಗಳು ಅದು ಇದು ಎಲ್ಲ ಆಗ್ತಾ ಇತ್ತು ಅನ್ಸುತ್ತೆ. ನನ್ಗೇನು ಅಷ್ಟು ಥ್ರಿಲ್ ಅಂತ ಏನ್ ಕೊಟ್ಟಿಲ್ಲ ನನಗೆ, ಬಟ್ ಐ ಆಮ್ ಲುಕಿಂಗ್ ಫಾರ್ವರ್ಡ್. ಬಟ್ ನಾನು ದುರಂಧರ್ 2 ಮತ್ತೆ ಟಾಕ್ಸಿಕ್ ಬಗ್ಗೆ ಮಾತಾಡ್ತಿದ್ದೆ. ಲಿಟ್ರಲಿ ಟ್ರೆಂಡಿಂಗ್ ಅಲ್ಲಿ ಈಗ ಬುಕ್ ಮೈ ಶೋ ನಲ್ಲಿ ಮೋಸ್ಟ್ ಇಂಟ್ರೆಸ್ಟ್ ಲೈಕ್ಸ್ ಬಂದಿರ್ತಕ್ಕಂಥದ್ದು ಟಾಕ್ಸಿಕ್ ಗೆ, ದುರಂಧರ್ 2 ಗಲ್ಲ. ದುರಂಧರ್ 2 ಜಸ್ಟ್ 49K ಇತ್ತು ಮೊನ್ನೆ ಒಂದಿನ. ಅಟ್ ದ ಸೇಮ್ ಟೈಮ್ ಟಾಕ್ಸಿಕ್ ಲೈಕ್ಸ್ 2.3 lakh ಇತ್ತು ಇಂಟ್ರೆಸ್ಟ್ ಲೈಕ್ಸ್. ಇದು ನಾನು ಟೀಸರ್ ಬಂದಿದ್ದ ನೆಕ್ಸ್ಟ್ ಡೇಗೆ. ಸೊ ವರ್ಲ್ಡ್ ಈಸ್ ಈಗರ್ಲಿ ವೇಟಿಂಗ್ ಟು ವಾಚ್ ಟಾಕ್ಸಿಕ್ ಅಂತ. ಯಾ ಎಕ್ಸಾಕ್ಟ್ಲಿ. ನಿಮ್ಗೆ ಇಂಟ್ರೆಸ್ಟ್ ಬರ್ಸಿದಾರಾ ಡೈರೆಕ್ಟರ್ ಮೇಕರ್ಸ್ ಎಲ್ಲ? ಅದು ಬಿಸ್ನೆಸ್. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ರಿಷಬ್ ಶೆಟ್ಟಿ ಅವರು ಕಾಂತಾರ ಸಿನಿಮಾ ಮಾಡಿದ್ರು, ಕಾಂತಾರ ಚಾಪ್ಟರ್ 1 ಮಾಡಿದ್ರು. ಹೊಂಬಾಳೆ ಫಿಲ್ಮ್ಸ್ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಿದೆ. ಜೊತೆಗೆ KVN ಪ್ರೊಡಕ್ಷನ್ಸ್ ಎಲ್ಲಾ ಲ್ಯಾಂಗ್ವೇಜ್ಗಳ ಜೊತೆ ಸೂಪರ್ ಸ್ಟಾರ್ ಗಳ ಜೊತೆ ಸಿನಿಮಾಗಳು ಮಾಡ್ತಾ ಇದ್ದಾರೆ. ಸೊ ಕನ್ನಡದ ಪ್ರೊಡಕ್ಷನ್ ಹೌಸ್ಗಳು ಇಷ್ಟು ದೊಡ್ಡ ಮಟ್ಟಕ್ಕೆ ಸಿನಿಮಾಗಳು ಮಾಡ್ತಾ ಇರೋದ್ರ ಬಗ್ಗೆ ಇಂಡಸ್ಟ್ರಿ ಪರ್ಸನ್ ಆಗಿ ಏನ್ ಹೇಳಕ್ ಬಯಸ್ತೀರಿ? ಅಫ್ಕೋರ್ಸ್ ಖುಷಿ ಆಗತ್ತೆಯ, ಬಟ್ ಹಾಗಂತ ಸ್ಮಾಲ್ ಫಿಲ್ಮ್ಸ್ನು ನೀವು ಇಗ್ನೋರ್ ಮಾಡೋಕ್ಕಾಗಲ್ಲ. ಇವಾಗ ಅಂದ್ರೆ ಪ್ರೊಡಕ್ಷನ್ ವೈಸ್ ನಾನು ಹೇಳ್ತಾ ಇರೋದು, ಕಾಂಟೆಂಟ್ ವೈಸ್ ಅಲ್ಲ. ಸೊ ಇವಾಗ ಸೂಫ್ರಮ್ಸು ಯಾರಿಗೂ ಗೊತ್ತಿತ್ತು ಅಷ್ಟು ದೊಡ್ಡ ಹಿಟ್ ಆಗುತ್ತೆ. 5 ಕೋಟಿ ಬಂಡವಾಳ ಹಾಕಿ 100 ಕೋಟಿ ಎತ್ಕೊಂಡು. ಇಟ್ ಇಸ್ ನಾಟ್ ಅಬೌಟ್ ದ ಪ್ರೊಡಕ್ಷನ್ ಅಗೇನ್. ಇದು ಬರೀ ಕಂಟೆಂಟು, ನೀವು ಯಾವ ರೀತಿ ತೆಗಿತೀರಾ, ನೀವು ಯಾವ ರೀತಿ ಜನರಿಗೆ ರೀಚ್ ಮಾಡ್ತೀರಾ. ಬಿಕಾಸ್ ಎಷ್ಟೊಂದು ಒಳ್ಳೊಳ್ಳೆ ಫಿಲ್ಮ್ಸ್ ಜನರಿಗೆ ರೀಚೇ ಆಗಿರಲ್ಲ, ಅದು ಅಲ್ಲೇ ಹೊಟ್ಟೋಗಿರುತ್ತೆ, ಇಲ್ಲ ವಾಪಸ್ ಬಂದಿರಲ್ಲ ದುಡ್ಡು ಪ್ರೊಡ್ಯೂಸರ್ಸ್ಗೆ, ಆ ಥರ ಎಲ್ಲ ಆಗಿರುತ್ತೆ. ಈ ಬಿಗ್ ಪ್ರೊಡಕ್ಷನ್ಸು ಬರೀ ಬಿಗ್ ಸ್ಟಾರ್ಸ್ ಇಟ್ಕೊಂಡು ಇದು ಮಾಡ್ಕೊಂಡು ಗ್ರೇಟ್, ಅದು ಬೇಕೇ ಬೇಕು. ನನಗೂ ದೊಡ್ಡ ಫಿಲ್ಮ್ಸ್ ಮಾಡಬೇಕು, ನಾನು ಬಿಗ್ ಕಮರ್ಷಿಯಲ್ ಫಿಲ್ಮ್ಸ್ ಮಾಡಬೇಕು, ಅದು ಎಲ್ಲ ಇದೆ, ಅದು ಬೇಕು. ಹಾಗಂತ ಈ ಸೆಕ್ಟರ್ನು ಇಗ್ನೋರ್ ಮಾಡಬಾರ್ದು. ಬಿಕಾಸ್ ಇದು ಬೇಕು, ಇದರಿಂದಾನೇ ಹನಿ ಹನಿ ಗೋಳಿದ್ರೆ ಹಳ್ಳ ಅಂತಾರಲ್ಲ, ಆ ತರ ಸಣ್ಣ ಸಿನಿಮಾಗಳು ಮಾಡಬೇಕು ಮೀನ್ ವೈಲ್ ಅಂತಕ್ಕಂಥದ್ದು ನೀವು ಹೇಳ್ತೀವಿ. ಆ ಚಿಕ್ಕ ಸ್ಮಾಲ್ ಪ್ರೊಡಕ್ಷನ್ ಫಿಲ್ಮ್ ಡೈರೆಕ್ಟರ್ ಆಗ್ಬೋದು, ರೈಟರ್ ಆಗ್ಬೋದು, ಕ್ಯಾಮರಾಮನ್ ಆಗ್ಬೋದು, ಈ ವಿಲ್ ಬಿ ಸುಪ್ರೀಮ್ಲಿ ಟ್ಯಾಲೆಂಟೆಡ್. ಅವನಿಗೊಂದು ಅವಕಾಶ ಅಂತನೂ ಆಗುತ್ತೆ, ಅವ್ರಿಗೂ ಒಂದು ಎಲ್ಲೋ ಒಂದು ಕಾಣಿಸ್ಕೊಂತಾರೆ, ಆಕ್ಟರ್ಸ್ ಆಗ್ಬೋದು, ಎಲ್ಲ ಇದಾಗತ್ತೆ. ಸೊ ಎಲ್ಲ ಒಂದು ಐ ವುಡ್ ಸೇ ಆ ಥರ ದೊಡ್ಡ ಪ್ರೊಡಕ್ಷನ್ ಹೌಸ್ಗೂ ಈ ಥರ ಫಿಲ್ಮ್ಸ್ಗೂ ಪ್ರಾಮುಖ್ಯತೆ ಕೊಡಿ ಅಂತ, ನಾಟ್ ಓನ್ಲಿ ಬಿಗ್ ಆಕ್ಟರ್ಸ್. ಗುಡ್. ಒಂದು ಸಣ್ಣ ರ್ಯಾಪಿಡ್ ಫೈರ್ ಮಾಡ್ಬಿಡೋಣ ಚಿಕ್ಕದಾಗಿ. ಓಕೆ, ಭಾವನಾ ಅವರ ಫೇವರೇಟ್ ಹೀರೋ ಯಾರು? ಓಕೆ, ಆಕ್ಟಿಂಗ್ ಅಲ್ಲೂ ಎಲ್ಲದರಲ್ಲೂ ಸುದೀಪ್ ಸರ್ ಸೂಪರ್. ಅಪ್ಪು ಅಪ್ಪು ಸರ್ ಆಲ್ಸೋ. ಓಕೆ,
ಭಾವನಾರ್ ಅವರ ಫೇವರೆಟ್ ಫಿಮೇಲ್ ಆಕ್ಟ್ರೆಸ್ ಸಾಯಿ ಪಲ್ಲವಿ. ಸಾಯಿ ಪಲ್ಲವಿ ಅವರು. ಈಗಿರ್ತಕ್ಕಂಥ ಪ್ರೆಸೆಂಟ್ ಡೈರೆಕ್ಟರ್ಗಳಲ್ಲಿ, ಕನ್ನಡದ ಡೈರೆಕ್ಟರ್ಗಳಲ್ಲಿ ಭಾವನಾ ಅವರ ಫೇವರೆಟ್ ಡೈರೆಕ್ಟರ್ ಯಾರು? ಪ್ರೆಸೆಂಟ್ ಡೈರೆಕ್ಟರ್ಸ್ ಅಲ್ಲ, ನಂಗೆ ಹೇಮಂತ್ ಆಕ್ಚುಲಿ ತುಂಬಾ ಇಷ್ಟ. ಅವ್ರು ಹೇಮಂತ್ ರಾವ್ ಅವರು. ಹೇಮಂತ್ ರಾವ್ ಅವ್ರು ತುಂಬಾ Okay. ಇಷ್ಟ. ನಮ್ ಜಡೇಶ್ ಅವ್ರು ತುಂಬಾ ಇಷ್ಟ ನಂಗೆ. Okay. ತುಂಬಾ ಲಿಸ್ಟ್ ಇದೆಯಾ ಹಂಗ್ ನೋಡಕ್ ಹೋದ್ರೆ. ಶಶಾಂಕ್ ಅವ್ರ ಡೈರೆಕ್ಷನ್ ನಂಗೆ ತುಂಬಾ ಇಷ್ಟ. ಓಕೆ ಅವ್ರ ಪಾತ್ರಗಳು ಅದ್ಭುತ. ಜಯತೀರ್ಥ ಸರ್ ಅಂದ್ರೆ ಹುಡುಗಿರ್ ಪಾತ್ರ ತುಂಬಾ ಚೆನ್ನಾಗಿ ಬರೀತಾರೆ ಅಂತ. ಓಕೆ So, yeah. ಸೂಪರ್. ಚಿತ್ರ ಸಾಹಿತಿಗಳಿಗೆ ಬಂದಾಗ ಯಾರು ಫೇವರೇಟ್ ಲಿರಿಕ್ ರೈಟರ್? ಜಯಂತ್ ಕೈಕಣಿ ಅವರು. ಕೈಕಿನಿ ಸರ್. ಓಕೆ. ಫೇವರೇಟ್ ಸಿಂಗರ್ ಪ್ರೆಸೆಂಟ್? ವಾಸುಕಿ ವೈಭವ್, ಸಂಚಿತ್ ಹೆಗ್ಡೆ. ಹುಡುಗಿರಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ ಇದ್ದಾಳೆ ಸಮನ್ವಿತಾ ಅಂತ. ಶಿ ಇಸ್ ಮೈ Okay. ಚೈಲ್ಡ್ಹುಡ್ ಇಂದ ಶಿ ಇಸ್ ಮೈ ಫೇವರೆಟ್ ಸಿಂಗರ್. ಐಶ್ವರ್ಯ ರಂಗರಾಜ್ ಅಂತ ತುಂಬಾ ಐಶ್ವರ್ಯ ಜನ ಇದ್ದಾರೆ. ರಂಗರಾಜನ್. ಯಾ ಯಾ ಯಾ. ನಿಮ್ಮ ಫೇವರೇಟ್ ಮ್ಯೂಸಿಕ್ ಕಂಪೋಸರ್ ಪ್ರೆಸೆಂಟ್ ಕನ್ನಡದಲ್ಲಿ? ಅಜನೀಶ್. ಐ ಲವ್ ಹಿಸ್ ಮ್ಯೂಸಿಕ್. ತುಂಬಾ ಇಷ್ಟ ನಂಗಂದ್ರೆ. ಯಾವ ರೀತಿ ಕೊಟ್ರು ಏನ್ ಕೊಟ್ರು ಮಾಡ್ತಾರ ಅವ್ರು. ನಂಗೆ ತುಂಬಾ ಇಷ್ಟ ಅವ್ರು. 2025 ಅಲ್ಲಿ ಭಾವನಾ ಅವರು ನೋಡಿದಂತಹ ದಿ ಬೆಸ್ಟ್ ಫಿಲ್ಮ್ ಯಾವುದು? 2025 ಅಲ್ಲ. Any language. ಸೂ ಫ್ರಮ್ ಸೋ ಎನಿ ಲ್ಯಾಂಗ್ವೇಜ್. ಕನ್ನಡ ಸೂ ಫ್ರಮ್ ಸೋ. ಹಾ, ಕನ್ನಡ ಬೆಸ್ಟ್. ಓಕೆ, ಎಂಟರ್ಟೈನಿಂಗ್. ಓಕೆ. ಅಪಾರ್ಟ್ ಫ್ರಮ್ ಕನ್ನಡ, ಭಾವನಾ ಅವರು ನೋಡ್ತಕ್ಕಂತಹ ಅತಿ ಹೆಚ್ಚು ಪರಭಾಷಾ ಸಿನಿಮಾಗಳು ಅಂತಂದಾಗ ವಿಚ್ ಲ್ಯಾಂಗ್ವೇಜ್ ಯು ಯೂಸ್ ಟು ವಾಚ್? ಹಿಂದಿ. ಹಿಂದಿ. ಓಕೆ. ಹಿಂದಿ ತುಂಬಾ ನೋಡ್ತೀನಿ. ರೀಸೆಂಟ್ ಆಗಿ ನೋಡಿದಂತ ಸಿನಿಮಾ ಯಾವುದು? ಹಿಂದಿನ ದುರಂಧರ್. ದುರಂಧರ್. ಥಿಯೇಟರ್ ನೋಡಿದ್ರ? ಥಿಯೇಟರ್ ಅಲ್ಲಿ 2 ಸತಿ ನೋಡ್ತೀನಿ. ಸೂಪರ್. ಇಷ್ಟ ಆಯ್ತು ಅಂದ್ರೆ ಹೋಗಿ ನೋಡ್ತೀನಿ. ನೋ ಲ್ಯಾಂಗ್ವೇಜ್ ಬ್ಯಾರಿಯರ್ ಆತರ. ಓಕೆ. ನಮ್ದೇ ನೋಡ್ಬೇಕು ಅದಲ್ಲ. ಆರ್ಟಿಸ್ಟ್ ಆಗಿ ಎಲ್ಲಾ ಫಿಲ್ಮ್ಸ್ ನೋಡ್ಬೇಕು. ಭಾವನಾ ಅವರಿಗೆ ಕನ್ನಡದ ಹೊರತುಪಡಿಸಿ ಬೇರೆ ಯಾವೆಲ್ಲ ಲ್ಯಾಂಗ್ವೇಜ್ಗಳು ಬರುತ್ತೆ ಅಂತ? ತಮಿಳ್, ತೆಲುಗು ಒಂದ್ ಸ್ವಲ್ಪ ಓಕೆ. ಓಕೆ. ಕನ್ನಡ, ಇಂಗ್ಲಿಷ್, ಹಿಂದಿ. ಓ ಸೂಪರ್. ಮಲಯಾಳಂ ಇವತ್ತಿಗೂ ಬರಲ್ಲ ನಂಗೆ ಕರೆಕ್ಟ್ ಆಗಿ. ಮಲಯಾಳಂ ತುಂಬಾ ಕಷ್ಟ ಭಾರಿ ಇದೆ. ಕಷ್ಟ. ಯಾಕಂದ್ರೆ ಸುದೀಪ್ ಸರ್ ಅವರ ವೈಫ್ ಮಲಯಾಳಿ ಆಗಿದ್ಕೊಂಡು ಹಾ, ಸುದೀಪ್ ಅವ್ರಿಗೆ ಸರ್ಗೆ ಬರಲ್ಲ. ಇಲ್ಲಿವರೆಗೂ ಮಲಯಾಳಂ ಕಲ್ಸ್ಕೊಟ್ಟಿಲ್ಲ ಅವರು. ಕಲ್ಸ್ಕೊಳಕ್ಕಾಗಿಲ್ಲ. ತುಂಬಾ ಕಷ್ಟ ಅಂತ ಸುದೀಪ್ ಸರ್ ಹೇಳ್ಕೊಟ್ಟಿದ್ರು ಅದು ಮಾತಾಡೋದು. ಚೇಟ, ಚೇಚಿ ಓಕೆ. ಅಷ್ಟೇ. ಮನ್ಸ್ಲಾಯೋ ಅಷ್ಟೇ. ಓಕೆ. ಈಗ ನೀವು ತಮಿಳಲ್ಲೂ ವರ್ಕ್ ಮಾಡಿದಿರಾ, ಹಿಂದಿಯಲ್ಲೂ ವರ್ಕ್ ಮಾಡಿದಿರಾ. ನೀವು ಅಲ್ಲಿ ವರ್ಕ್ ಮಾಡಿದಾಗ ನಿಮ್ಮ ಪಾತ್ರಗಳಿಗೆ ನೀವೇ ವಾಯ್ಸ್ ಡಬ್ ಮಾಡಿದಿರಾ ಹೇಗೆ ಅಂತ? ಓಕೆ. ನಾನೇ ಮಾಡಿದ್ದೆ. ಫಸ್ಟ್ ಫಿಲ್ಮ್ ತಮಿಳಿಗೆ ನಾನು ಮಾಡಿಲ್ಲ. ಓಕೆ. ಸೆಕೆಂಡ್ ಫಿಲ್ಮ್ ಇಂದ ಮಾಡ್ತೇನೆ ನಾನು. ಓಕೆ. ಹಿಂದಿಗೂ ನಾನೇ ಮಾಡಿದ್ದೆ. ಭಾವನಾ ಅವರು ಫ್ಯೂಚರ್ ಅಲ್ಲಿ ಕೆಲಸ ಮಾಡೋದಾದ್ರೆ ಸುದೀಪ್ ಅವರು ಹೊರತುಪಡಿಸಿ ಬೇರೆ ಯಾವ ಹೀರೋ ಜೊತೆ ಈಗಲ್ಲಿ ವೇಟಿಂಗ್ ಟು ವರ್ಕ್ ಅಂತ? ಐ ವಾಂಟ್ ಟು ವರ್ಕ್ ವಿತ್ ರಾಜ್ಬಿ ಶೆಟ್ಟಿ ಅಗೇನ್. ಓಕೆ. ಒಂದು ಪ್ರಾಪರ್ 4-5 ಸೀನ್ ಅಲ್ಲ, ಒಂದು ಪ್ರಾಪರ್ ಒಂದು Full fledged movie. ಅಮೇಜಿಂಗ್ ಆಕ್ಟರ್. ಹೌದು. ಸಖತ್ ಒಳ್ಳೆ ಆಕ್ಟರ್. ಅಂಡ್ ಈ ತರ ಒಬ್ರು ಆಕ್ಟರ್ ಜೊತೆ ನೀವು ವರ್ಕ್ ಮಾಡಿದಾಗ ನಿಮ್ಮ ಇದು ಚೆನ್ನಾಗಿರುತ್ತೆ. ನಿಮ್ಮ ಆಕ್ಟಿಂಗು ಕೂಡ ಬರುತ್ತೆ. ಐ ವಾಂಟ್ ವರ್ಕ್ ವಿತ್ ಶಿವಣ್ಣ. ಓಕೆ. ಎಷ್ಟೊಂದ್ ಸತಿ ಮಿಸ್ ಆಗಿದೆ ಆಕ್ಚುಲಿ ಅವ್ರ ಜೊತೆ ವರ್ಕ್ ಮಾಡಿರೋದು. ಶಿವಣ್ಣ ಅಂದ್ರೆ ಜೊತೆ work ಡೇಟ್ಸ್ ಕ್ಲಾಶ್ ಆಗ ಮಾಡ್ಬೇಕು. ಹೇಗೆ ಅಂತ? ಅಲ್ಲ, ಪ್ರಾಜೆಕ್ಟ್ ಟೇಕ್ ಆಫ್ ಆಗಿಲ್ಲ ಓಕೆ. ಅವಾಗ. ದಟ್ ಇಸ್ ಪ್ರಾಜೆಕ್ಟ್ ಟೇಕ್ ಆಫ್ ಆಗಿಲ್ಲ, ಏನೋ ಇಶ್ಯೂಸ್ ಆ ಥರ ಇದಾಗಿದೆ. ಸೊ ನಂಗೆ ಬಟ್ ರಾಜ್ಬಿ ಶೆಟ್ಟಿ ಅವ್ರ ಜೊತೆ ಮತ್ತೆ ಪ್ರಾಪರ್ ಆಗಿ ವರ್ಕ್ ಮಾಡಬೇಕು. ಭಾವನಾ ಅವರ ಮೊಬೈಲ್ ಅಲ್ಲಿ ಯಾವಾಗ್ಲೂ ಲೂಪ್ ಅಲ್ಲಿ ಕೇಳುವಂತ ಒಂದು ಫೇವರೇಟ್ ಸಾಂಗ್ ಅಂದ್ರೆ ಈಗ ಪ್ರೆಸೆಂಟ್ ದುರಂಧರ್ ಸಾಂಗ್ಸ್ ಕೇಳ್ತಾ ಇದೀನಿ ದುರಂಧರ್. ತುಂಬಾ. ಓಕೆ. ಎಲ್ಲಿ ನೋಡ್ರು ಬರೀ ಅದೇ ಇದಾಗ್ಬಿಟ್ಟಿರುತ್ತೆ. ಅದರ್ವೈಸ್ ಇಟ್ ಮೋಸ್ಟ್ ಆಫ್ AR ರೆಹಮಾನ್ ಸಾಂಗ್ಸ್ ಜಾಸ್ತಿ ಕೇಳ್ತಾ ಇರ್ತೀನಿ. ಓಕೆ. ಇದು ಜಗವೇ ನೀನು ಅದು ಕೇಳ್ತಾ ಇರ್ತೀನಿ. ಸಂಚಿತ್ ಹೆಗ್ಡೆದು ಮತ್ತೆ ಸೋನು ನಿಗಮ್ದು ಅದು ಯಾವುದು ಮಾಯಾವಿ 2.0 ಬಂತು. ಯಾ. ಸೊ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ ನನಗೆ. ಓಕೆ. ಭಾವನಾ ಅವರ ತುಂಬಾ ಫೇವರೇಟ್ ಸ್ಪಾಟ್ ಯಾವುದು ಅಂತ? ವಿಸಿಟಿಂಗ್ ಪ್ಲೇಸಸ್. ವಿಸಿಟಿಂಗ್ ಪ್ಲೇಸಸ್ ಮೈಸೂರು ನಂಗೆ ತುಂಬಾ ಇಷ್ಟ. ಓಕೆ. ಇಟ್ಸ್ ಲೈಕ್ ಹೋಮ್. ನಂದು ಆಕ್ಚುಲಿ ಫುಲ್ ಹೆಸರು ಭಾವನಾ ಮೈಸೂರು ರಾಮರಾವ್. ಓ ಸೊ ಅಪ್ಪ ಸೈಡ್ ಎಲ್ಲ ಮೈಸೂರು. ಸೊ ಮೈಸೂರು ನಂಗೆ ತುಂಬಾ ಇಷ್ಟ. ಹೆರಿಟೇಜ್ ಸಿಟಿ. ಹೆರಿಟೇಜ್ ಸಿಟಿ ಮೈಸೂರು ತುಂಬಾ ಇಷ್ಟ. ಮಿಕ್ಕಿದೆಲ್ಲ ಹಾಲಿಡೇಸ್ ಫೈನ್. ಲೈಕ್ ಬಾಲಿಗೆ ಹೋಗಿದ್ದೆ, ಯುರೋಪ್ಗೆ ಹೋಗಿದ್ದೆ, ಅದೆಲ್ಲ ಹಾಲಿಡೇಸ್ಗೆ ಹೋಗಿ ಬರೋದು ಎಲ್ಲ ಇಸ್ ಫೈನ್. ರಾದರ್ ದನ್ ಇಂಡಿಯಾ ಹೊರಗಡೆ ಹೋಗಿದ್ದಾಗ ವಿಚ್ ಕಂಟ್ರಿ ಐ ಎಂಜಾಯ್ಡ್ ಯು ಎಂಜಾಯ್ಡ್ ಅ ಲಾಟ್ ಅಂತ? ಯುರೋಪ್, ಪ್ಯಾರಿಸ್, ಸ್ವಿಟ್ಜರ್ಲೆಂಡ್. ಓಕೆ. ಐ ಎಂಜಾಯ್ಡ್ ದ ಮೋಸ್ಟ್. ಏನ್ ಕ್ಲೀನ್ ಇದೆ ಅಂಡ್ ವೆದರ್ ಎಷ್ಟು ಚೆನ್ನಾಗಿತ್ತು ಅಂಡ್ ತಿರುಗಿದ್ದೀನಿ, ತಿಂದಿದ್ದೀನಿ. ಐ ರಿಯಲಿ ಎಂಜಾಯ್ಡ್ ಮೈ ಹಾಲಿಡೇ. ನಿಮ್ಗೆ ಯಾವಾಗ್ಲೂ ಈಗ ಶೂಟಿಂಗ್ ಸೆಟ್ಗಳಲ್ಲಿ ಇರ್ತೀರಾ, ನಿಮ್ ಜೊತೆ ಸಹಕಲಾವಿದ್ರು ಇರ್ತಾರೆ. ಅಲ್ಲಿ ಅವ್ರಿಗೆಲ್ಲ ಬೇರೆ ಬೇರೆ ಏನೇನೋ ವೆರೈಟಿ ಆಫ್ ಫುಡ್ ಬಂದಿರುತ್ತೆ ಥಾಲಿ. ನಾನ್ ವೆಜ್ ನೋಡಿದಾಗ ನಾನು ತಿಂತಾ ಇದ್ದಿದ್ದು ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಯಾವಾಗ ಯಾವತ್ತೂ ಅನ್ಸಿಲ್ಲ. ಅನ್ಸಿಲ್ಲ? ಯಾವತ್ತೂ ಅನ್ಸಿಲ್ಲ.
ಇವತ್ತರೆಗೂ ಅನ್ಸಿಲ್ಲ ಅಲ್ಲ ನನಗೆ. ಬ್ರಾಹ್ಮಣರು ಲಿಂಗಾಯತರು ನಾನ್ ವೆಜ್ ತಿನ್ಬಾರ್ದು ಅಂತ ಏನಾದ್ರು ಇಲ್ಲ, ಇದೆಯಾ? ಇಲ್ಲ, ನಮ್ಮ ಇಲ್ಲ. ಅಪ್ಪ ಎಲ್ಲ ತಿಂತಾ ಇದ್ರು ಮುಂಚೆ. Okay. ದೇವರ್ ಇನ್ ಜಾಂಬಿಯಾ ಬಿಫೋರ್ Okay. ಐ ವಾಸ್ ಬೋರ್ನ್, ದೇವರ್ ಇನ್ ಜಾಂಬಿಯಾ. ಅಪ್ಪ ಅಮ್ಮ ಎಲ್ಲ ಅಪ್ಪ ತಿಂತಾ ಇದ್ರು. ಬಟ್ ಅದೇನೋ ನನಗೆ ಬಿಕಾಸ್ ಐಮ್ ಅನ್ ಆನಿಮಲ್ ಲವರ್ ಪ್ರಾಬ್ಲಮ್ ನಂಗೆ ಅದು ಇಲ್ಲ ನೋಡ್ಬಿಟ್ಟೆ ನಾನು ಒಂದ್ ಟೈಮಲ್ಲಿ ಅದು ಕಟ್ ಮಾಡೋದು ತುಂಬಾ ಚಿಕ್ಕವಳಿದ್ದಾಗ ಕಟ್ ಮಾಡೋದೆಲ್ಲ ನೋಡ್ಬಿಟ್ಟೆ. ನಾನು ಏನ್ ಕೇಳ್ದೆ ಅಂದ್ರೆ ಈ ಡಾಲಿ ಧನಂಜಯ ಅವರು ರೀಸೆಂಟ್ ಆಗಿ ಒಂದು ಬಿರಿಯಾನಿ ತಿನ್ನೋದು ವಿಡಿಯೋ ವೈರಲ್ ಆಗ್ತಾ ಇದೆ. ಅದೇನೋ ನೋಡ್ದೆ ಇವರು ನಾನು. ಲಿಂಗಾಯತ ಆಗಿದ್ಕೊಂಡು ಯಾಕೆ ನಾನ್ ವೆಜ್ ತಿಂತಾ ಇದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಅವ್ರ ಚರ್ಚೆಗಳು ಇಷ್ಟ ನಡೀತಾ ಇದೆ. ಅವ್ರಿಗೆ. ಹಾ, ನನ್ನನ್ನ ಕೇಳಿದ್ರೆ ಹಾ. ಇಟ್ಸ್ ಜಸ್ಟ್ ಅಬೌಟ್ ಅನ್ನ ಅಂಡ್ ಹಸಿವು ಅಷ್ಟೇ. ಯಾ, ಇಟ್ ಇಸ್ ಅಬೌಟ್ ಯೋರ್ ಟೇಸ್ಟ್. ನೀವು ನಾನ್ ಅಷ್ಟೇ. ವೆಜ್ ಇಷ್ಟನ ತಿನ್ನು, ಅಷ್ಟೇ. ಅದ್ರೆಲ್ಲ ಮತ್ತೆ ಕಾಸ್ಟ್. ಒಂದು ಅನ್ನ ಹಸಿವು, ಎರಡನೇದು ನನ್ನ ಟೇಸ್ಟ್, Taste, ನನ್ನ ಇಷ್ಟ, ನನ್ನ ನನ್ನ ಇಷ್ಟ. ನಾಲ್ಗೆ ನನ್ನ ಟೇಸ್ಟ್ ಎಕ್ಸಾಕ್ಟ್ಲಿ ಅಷ್ಟೇ. ಆತರ ಇಲ್ಲ. ನನ್ ಕಾಸ್ಟ್ಗೆ ಅಂತ ಇದ್ ಮಾಡ್ತಿಲ್ಲ. Okay. ನನಗೆ ಅದೇನೋ ನಂಗೆ ಮುಂಚೆ ಅದ್ ಮೋಸ್ಟ್ಲಿ ಅದ್ ನೋಡ್ಬಿಟ್ಟೆ ಅದಕ್ಕೆ ಅದೊಂಥರ ಬೇಡ ಅಂತ ಅನ್ಸ್ಬಿಡ್ತು. ಅಂಡ್ ನಂಗೆ ತುಂಬಾ ಇಷ್ಟ ಆನಿಮಲ್ಸ್. Okay. ಸೊ ಭಾವನಾ ಅವರ ಮನೆಯಲ್ಲಿ ತುಂಬಾ ಪೆಟ್ಸ್ ಇದಾವೆ ಅನ್ಸುತ್ತೆ. ನಿಮ್ಮ ಫೇವರೇಟ್ ಪೆಟ್ಟು ಯಾವ್ದು ಅಂದ್ರೆ ಬೆಕ್ಕ, ಶ್ವಾನನ ಅಂತ? ನಾಯಿ, ಓಕೆ. ಡಾಗ್ ಅಂದ್ರೆ ನಾನು ಚಿಕ್ಕವಳಿಂದಾನು ನಮ್ಮ ಮನೇಲಿ ಯಾವಾಗ್ಲೂ ಪೆಟ್ಸ್ ಇರೋದು ಅಂದ್ರೆ ಯಾವ ಬ್ರೀಡ್ ಇದೆ ನಾಯಿ. ನಿಮ್ಮಲ್ಲಿ? ಇಸ್ ಇನ್ ಇಂಡಿ, ಅಂದ್ರೆ ಲ್ಯಾಬ್ರಡಾರ್ ಮತ್ತೆ ಇಂಡಿಯನ್ ಮಿಕ್ಸ್ ಅದು. ಓಕೆ. ಆಕ್ಚುಲಿ ನಿಮ್ ಕ್ಯಾಮ್ರಾಮನ್ ತುಂಬಾ ವರ್ಷಗಳ ಹಿಂದೆ ನಮ್ಮ ಮನೆಗೆ ಬಂದಾಗ ಇವಾಗ ಫೋಟೋ ತೋರಿಸ್ತಾ ಇದ್ರು ಅವರು. Okay. ಅವಾಗ ಜರ್ಮನ್ ಶೆಪರ್ಡ್ ನಾಯಿ ಇತ್ತು, Okay. ಫೋಟೋ ತೋರಿಸ್ತಾ ಇದ್ರು. ಸೊ ಇವಾಗ ಒಂದು ಇಂಡಿ ಬ್ರೀಡ್ ಇದೆ. ಅವ್ರ ಹೆಸರು ರಾಕಿ ಬೇರೆ. ಓಕೆ. ಓಕೆ. ರಾಕಿ. ಅಪ್ಪ ಇಟ್ಟಿದ ಹೆಸರು ರಾಕಿ ಅಂತ. ಸೊ ಸದ್ಯಕ್ಕೆ ಅವನೊಬ್ಬ ನನ್ ಮಗ. ತುಂಬಾ ಬೇಸರದಲ್ಲಿದ್ದಾಗ ಭಾವನಾ ಅವ್ರು ಏನ್ ಮಾಡ್ತಾರೆ ಅಂತ? ತುಂಬಾ ಬೇಜಾರಲ್ಲಿದ್ದಾಗ ಅದನ್ನ ಬೇಜಾರು ಕಳಿಯೋದಕ್ಕೆ ಏನ್ ಮಾಡ್ತಾರೆ ಅಂತ? ಇದರ್ ದೇವಸ್ಥಾನಕ್ಕೆ ಹೋಗ್ಬಿಡ್ತೀನಿ. ಓಕೆ. ನಾನು ಹೇಳ್ಕೊಳೋಳಲ್ಲ. ನನ್ಗೆ ಏನಿದ್ರು ನಾನೇ ಸಾರ್ಟ್ ಔಟ್ ಮಾಡಬೇಕು. ವಾಟ್ ಎವರ್ ಇಟ್ ಇಸ್, ಐ ಕಾಂಟ್ ಎಕ್ಸ್ಪ್ರೆಸ್. ಅಂತ ಖುಷಿಯಾಗಿರ್ತೀನಿ ಎಲ್ಲರ ಜೊತೆ. ಬಟ್ ನನಗೆ ಬೇಜಾರಾದಾಗ ನಾನು ಜಾಸ್ತಿ ಯಾರ ಹತ್ರನೂ ಏನು ಶೇರ್ ಮಾಡ್ಕೊಳಲ್ಲ. ಆ್ಯಂಡ್ ನಂಗೆ ಅಳುನೂ ಬೇಗ ಬರಲ್ಲ. ಅದೊಂದು ಪ್ರಾಬ್ಲಮ್ ಆ್ಯಕ್ಚುಲಿ. ಇಟ್ಸ್ ಮೈ ವೀಕ್ನೆಸ್ ಆ್ಯಕ್ಚುಲಿ. ಹತ್ಬಿಟ್ರೆ ಹೇಳ್ಕೊಂಬಿಟ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ರಿಲೀಫ್ ಸಿಗುತ್ತೆ, ಎಲ್ಲ ಒಂದು ಸೊಲ್ಯೂಷನ್ ಸಿಗುತ್ತೆ, ಏನೋ ಆಗುತ್ತೆ. ನಾನು ಬೇಗ ಅಳೋದು ಇಲ್ಲ. ನಾನು ಯಾರು ಏನಾದರೂ ನೋವಾಗಿದ್ರೆ ಅವ್ರಿಗೆ ಹೇಳ್ಕೊಡೋದು ಇಲ್ಲ. ಇಲ್ಲ ನನಗೇನೋ ಇವಾಗೇನೋ ತುಂಬ ಕಾತ್ರದಿಂದ ಏನಕ್ಕೋ ಕಾಯ್ತಾ ಇರ್ತೀನಿ. ಅದಾಗಲಿಲ್ಲ. ನಾಟ್ ಜಸ್ಟ್ ಸೇಯಿಂಗ್ ಆಪರ್ಚುನಿಟಿ, ಎನಿಥಿಂಗ್ ಇಟ್ ಮೇ ಬಿ. ಸೊ ಅದನ್ನು ಹೇಳ್ಕೊಳಲ್ಲ. ಸೊ ಇಲ್ಲಿ ಮಹಾಲಕ್ಷ್ಮಿ ಒಂದು ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತೀನಿ. ಫಾರ್ ಆಸ್ ಟುಗೆದರ್ ಅಲ್ಲಿ ಸಿಟ್ ಅಂಡರ್ ದ ಟ್ರೀ. ಮರದ ಕೆಳಗೆ ಕುತ್ಕೊಂತೀನಿ. ಏನೋ ಒಂದು ಪೀಸ್ ಸಿಗುತ್ತೆ, ಪಾಸಿಟಿವ್ ವೈಬ್ ಸಿಗುತ್ತೆ. ಇಲ್ಲ ನಮ್ಮ ನಾಯಿನ ಹಗ್ ಮಾಡ್ಕೊಂತೀನಿ. ಭಾವನಾ ಅವರು ತುಂಬಾ ಆರಾಧಿಸುವಂತ ದೈವ ಯಾವುದು? ನಂಗೆ ಅಮ್ಮನವರು ಶಕ್ತಿ ದೇವತೆಗಳು ತುಂಬಾ ನಂಬ್ತೀನಿ. ಎಲ್ಲೆಲ್ಲಿ ವಿಸಿಟ್ ಮಾಡಿದ್ರೆ ಶಕ್ತಿ ದೇವತೆಗಳು? ಶಕ್ತಿ ಇದಕ್ಕೆ ಹೋಗಿಲ್ಲ ನಾನು. ಬಟ್ ನಾನು ಎವ್ರಿ ಫ್ರೈಡೇ ಐ ಗೋ ಟು ಇಲ್ಲಿ ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ತೀನಿ, ಬಂಡೆ ಮಾಕಳಮ್ಮ ದೇವಸ್ಥಾನಕ್ಕೆ ಹೋಗ್ತೀನಿ, ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತೀನಿ. ಇಲ್ಲೇ ಮನೆ ಪಕ್ಕದಲ್ಲಿ ಸರ್ಕಲ್ ಮಾರಮ್ಮ ದೇವಸ್ಥಾನ. ಓಕೆ. ಆತರ ಶಕ್ತಿ ಇದಕ್ಕೆಲ್ಲ ಹೋಗಿಲ್ಲ ಇನ್ನ. ಓಕೆ. ಹೋಗ್ಬೇಕು. ಅವರೆಲ್ಲರೂ ಕೂಡ ಶಕ್ತಿ ದೇವತೆಗಳೇ, ಪವರ್ಫುಲ್ ದೇವತೆಗಳು. ಹೌದು. ಸೊ ತುಂಬಾ 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 ನಾನು ನಂಬ್ತೀನಿ. ಐ ಫೀಲ್ ಶಿ ಇಸ್ ಆಲ್ವೇಸ್ ಬೀನ್ ದೇರ್. ಏನೋ ಒಂದು ಪ್ರೊಟೆಕ್ಷನ್, ಒಂದು ಗೈಡೆನ್ಸ್ ಆಗಿ ಆ ಶಕ್ತಿ ಕೊಟ್ಟಿದ್ದಾಳೆ ಇಲ್ಲಿವರೆಗೂ ನಾನು ಬಂದಿದ್ದೀನಿ ಅಂದ್ರೆ ನನಗೆ ಸ್ಪಿರಿಚುಲಿ ಐ ಆಮ್ ವೆರಿ ಕನೆಕ್ಟೆಡ್ ಟು ಹರ್. ಸೂಪರ್. ಭಾವನಾ ಅವರಿಗೆ ವೆಸ್ಟರ್ನ್ ಔಟ್ಫಿಟ್ಸ್ ತುಂಬಾ ಕಂಫರ್ಟಬಲ್ ಅನ್ಸುತ್ತಾ? ಕ್ಲಾಸಿಕಲ್ ಸಾರಿ, ಐ ಲವ್ ಸಾರೀಸ್, ಟ್ರೆಡಿಷನಲ್. ವೆಸ್ಟರ್ನ್ ಅಂದ್ರೆ ಡೆನಿಮ್, ಶಾರ್ಟ್ಸ್ ಆ ಥರದ್ದೆಲ್ಲ ಕಂಫರ್ಟಬಲ್. ಬಟ್ ನಂಗೆ ತುಂಬಾ ಇಷ್ಟ ಅಂದ್ರೆ ಸೀರೆ. ನನ್ಗೆ ತುಂಬಾ ಖುಷಿ ಆಗುತ್ತೆ. ನೀವು ತುಂಬಾ ಟಿಪಿಕಲ್ ಸ್ಯಾರೀಸ್ ಹಾಕೊಂಡು ಟಿಪಿಕಲ್ ಟ್ರೆಡಿಷನಲ್ ನಮ್ಮ ಕನ್ನಡದ ಹುಡುಗಿರ್ ತರ ಕಾಣಿಸೋದು. ರಚಿತಾ ರಾಮ್ ಅವರು, ಅಗೈನ್ ನಮ್ಮ ಫ್ರೆಂಡ್ ಆದಂತಹ ಸೋನು ಗೌಡ ಅವರು, ಅವ್ರಿಗೂ ಒಳ್ಳೆ ಸ್ಯಾರಿ ಕಲೆಕ್ಷನ್ಸ್ ಇದೆ ಅವರದ್ದು. ಹಂಗಾಗಿ ನೀವು ಮೂವರು ನನ್ಗೆ ಯಾವಾಗ್ಲೂ ಕಣ್ಮುಂದೆ ಬರ್ತಾ ಇರ್ತೀರಾ ಕಾಸ್ಟ್ಯೂಮ್ ಅಂತಂದಾಗ. ಇಲ್ಲ, ನಾನು ವೆಸ್ಟರ್ನ್ ಔಟ್ಫಿಟ್ ಹಾಕೊಂತೀನಿ, ಇಲ್ಲ ಅಂತಲ್ಲ. ತುಂಬಾ ಇಷ್ಟ ಅಂದ್ರೆ ಸೀರೆ. ಬಿಕಾಸ್ ಎಷ್ಟೊಂದ್ ಕಡೆ ನೀವು ಕ್ಲಬ್ ಅಲ್ಲಿ ಹೋದಾಗ ನೀವು ಸೀರೆ ಅಂತೂ ಹಾಕೊಂಡು ಹೋಗಕ್ಕಾಗಲ್ಲ. ಯು ಹ್ಯಾವ್ ಟು ವೇರ್ ವೆಸ್ಟರ್ನ್ ಔಟ್ಫಿಟ್. ತುಂಬಾ ಇಷ್ಟ ಅಂದ್ರೆ ಐ ಆಮ್ ಪ್ರಾಪರ್ ಸೌತ್ ಇಂಡಿಯನ್, ಶಿವಮೊಗ್ಗದ ಹುಡುಗಿ ನಾನು. ಓಕೆ. ಭಾವನಾ ಅವರು ಸಿನಿಮಾಗಳನ್ನ ಮೊಬೈಲ್ ಅಲ್ಲಿ ಜಾಸ್ತಿ ನೋಡ್ತಾರ, ಮನೆಯಲ್ಲಿ OTT ಟಿವಿಯಲ್ಲಿ ಜಾಸ್ತಿ ನೋಡ್ತಾರ, ಅಥವಾ ಥಿಯೇಟರ್ ಅಲ್ಲಿ ಜಾಸ್ತಿ ನೋಡ್ತಾರ ಅಂತ? ಟಿವಿನಲ್ಲೂ OTT ನಲ್ಲೂ ನೋಡ್ತೀನಿ. ಬಟ್ ನಂಗೆ ತುಂಬಾ ಇಷ್ಟ ಆಯ್ತು ಅಂದ್ರೆ ನಾನು ಥಿಯೇಟರ್ಗೂ ಹೋಗಿ ನೋಡ್ತೀನಿ. ಇಫ್ ಐ ಫೀಲ್ ಲೈಕ್ ವಾಚಿಂಗ್ ಇದನ್ನ ನಾನು ಥಿಯೇಟ್ರಲ್ಲೇ ನೋಡ್ಬೇಕು ಅಂತ ಅನ್ಸಿದ್ರೆ ನೋಡ್ತೀನಿ. ಒಂದೊಂದ್ಸತಿ ಎಷ್ಟೊಂದ್ ಸತಿ ಆಗಿದೆ, ಥಿಯೇಟರ್ ಮಿಸ್ ಆಯ್ತು ಇದು ಅಂತಾನು ಅನ್ಸುತ್ತೆ ಟಿವಿನಲ್ಲಿ ನೋಡಾದ್ಮೇಲೆ OTT ನಲ್ಲಿ. ಓಕೆ. ಸೊ ಇದನ್ನು ಇದೆ ಸಿಚುವೇಶನ್ಸ್. ಓಕೆ. ಇನ್ನೊಂದು ಲಾಸ್ಟ್ ಕ್ವಶನ್ ಕೇಳ್ಬಿಡ್ತೀನಿ. ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ ಅಂತಕ್ಕಂಥ ಒಂದು ಸೇಯಿಂಗ್ ಇದೆ. ಎಲ್ಲೋ ಹೊರಗಡೆ ಇರ್ತಕ್ಕಂಥ ಸೂಪರ್ ಸ್ಟಾರ್ಗಳು ನಮ್ಮ ಕರ್ನಾಟಕಕ್ಕೆ ಬಂದು, ಬೆಂಗಳೂರಿಗೆ ಬಂದು ಇಲ್ಲಿ ಒಂದು ಥಿಯೇಟರ್ ಕಟ್ಟಿ
ಅಲ್ಲಿ ಒಂದು ಮಲ್ಟಿ ಸ್ಕ್ರೀನ್ ಒಂದು ಮಾಲ್ ಕಟ್ಟೋದಿದೆಯಲ್ಲ, ಹ್ಮ್. ಇಟ್ಸ್ ರಿಯಲಿ ಅಪ್ರಿಷಿಯಬಲ್. ಹೌದು, ಅದನ್ನ ಮತ್ತೆ? ಕಪಾಲಿ ಥಿಯೇಟರ್ ಜಾಗದಲ್ಲಿ ಮಹೇಶ್ ಬಾಬು ಅವ್ರು ಮಾಡಿದ್ರು. ಹ್ಮ್. 9 ಸ್ಕ್ರೀನ್ ಇದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹ್ಮ್, ಹ್ಮ್. ನಮ್ಮ ಕನ್ನಡದ ಸೂಪರ್ ಸ್ಟಾರ್ಗಳೇ ಯಾಕೆ ಆ ತರದೊಂದು ಇನಿಷಿಯೇಟಿವ್ ತಗೊಂಡು ಕಟ್ಟಕ್ಕೆ ಮುಂದಾಗಿಲ್ಲ ಅಂತಕ್ಕಂಥದ್ದು? ಮಾಡಬೇಕು ಆಕ್ಚುಲಿ, ಯಾಕೆ ಮಾಡಿಲ್ಲ ಅಂತ ನನಗೂ ಗೊತ್ತಿಲ್ಲ. ಇವಾಗ ನೀವು ಕ್ವಶನ್ ಮಾಡಿದಾಗ ಆಕ್ಚುಲಿ ದೇ ಶುಡ್ ಡೂ ಇಟ್. ಸಿನಿಮಾ ಬೆಳೆಸೋದು ಒನ್ ಆಫ್ ಆರ್ ರೆಸ್ಪಾನ್ಸಿಬಿಲಿಟಿ ಅಲ್ವಾ? ಸೊ ಸೂಪರ್ ಸ್ಟಾರ್ಸು ಅವ್ರಿಗೆ ಆ ಶಕ್ತಿ ಇದೆ, ಇನ್ಫ್ಲುಯೆನ್ಸ್ ಇದೆ, ಕಾಂಟ್ಯಾಕ್ಟ್ಸ್ ಇದೆ, ದೇ ಶುಡ್ ಡೂ ಇಟ್. ನಾವು ಪ್ರಾಬ್ಲಿ ಮಹೇಶ್ ಬಾಬು ಅವ್ರು ಮಾಡಾದ್ಮೇಲೆ ಅವ್ರ ಥಾಟು ಬಂದಿರ್ಬೋದು, ಯಾರೋ ಸ್ಟಾರ್ಟ್ ಮಾಡಿರ್ಬೋದು, ಯಾರಿಗೆ ಗೊತ್ತು. ಅದು ಹೊಳ್ದಿರಲ್ವೋ ಏನೋ, ಆ ಇನಿಷಿಯೇಷನ್ ಮಾಡಬೇಕು ಅಂತ ಹೊಳ್ದಿರಲ್ವೋ ಏನೋ. ಅದೇ ಟೂ ಬಿಸಿ ವಿತ್ ಅದರ್ ಥಿಂಗ್ಸ್. ಹೋಪ್ಫುಲಿ ದಿಲ್ ಡೂ ಇಟ್. ಇನ್ನು ಚೆನ್ನಾಗಿ ಆಗಬೇಕು. ಯಾಕಂದ್ರೆ ಇವಾಗ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ತುಂಬಾ ಕಮ್ಮಿ ಆಗ್ತಾ ಇದಾವೆ. ತುಂಬಾ ಜನ ವರ್ಕೌಟ್ ಆಗ್ತಿಲ್ಲ ಅಂತ ಹೊಡೆದಾಗ್ತಿದ್ದಾರೆ. ಬೇಜಾರಾಗುತ್ತೆ. ಸೊ ಅಟ್ ದ ಸೇಮ್ ಟೈಮು ಜನನು ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಮಾಲ್ಗೆ ಹೋದ್ರೆ ಒಳ್ಳೆ ಪ್ರೊಜೆಕ್ಟರ್ ಇರುತ್ತೆ, ಒಳ್ಳೆ ಸೌಂಡ್ ಸಿಸ್ಟಮ್ ಇರುತ್ತೆ, ಎಕ್ಸ್ಪೆಕ್ಟ್ ಮಾಡ್ತಾರೆ, ಒಳ್ಳೆ ಕುಷನ್ ಸೀಟ್ಸ್ ಇರುತ್ತೆ, ಈ ತರದೆಲ್ಲ ನೋಡ್ತಾರೆ. ಸೊ ಅದೇ ರೇಟ್ಗೆ ಇವರು ಈ ತರದ ಒಂದು ಥಿಯೇಟರ್ ಕೊಟ್ಟಾಗ ಆ ಎಕ್ಸ್ಪೀರಿಯನ್ಸು ಚೆನ್ನಾಗುತ್ತೆ, ಸಿನಿಮಾಗಳು ನೋಡುವವ್ರ ಸಂಖ್ಯೆನೂ ಜಾಸ್ತಿ ಆಗುತ್ತೆ. ಬಟ್ ಅಗೇನ್ ಲಕ್ಷ್ಮಿ, ಟೂ ಮೆನಿ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡ್ಬೇಕಲ್ಲ. ಬಿಸ್ನೆಸ್ ವೈಸು ಹೆಂಗ್ ವರ್ಕೌಟ್ ಆಗತ್ತೆ, ಏನು ಎತ್ತ ದುಡ್ಡು, ಅಷ್ಟು ದುಡ್ಡು ಇನ್ವಾಲ್ವ್ ಆದಾಗ ಯು ಹ್ಯಾವ್ ಟು ಟೇಕ್ ಟಿಕೆಟ್ ಪ್ರೈಸಸ್ ಕಮ್ಮಿ ಮಾಡಿದ್ರು prices ಗವರ್ಮೆಂಟ್ ಇಂದ. ಹಾ, ಅಗೇನ್ ಹಾ. ಕೋರ್ಟ್ ಹೋಗಿ ಅದನ್ನ ಇಲ್ಲ ಅಂತ ಆಗಲ್ಲ ಅದಕ್ಕೆ ಅಂತ ಸ್ಟೇಟ್ ಜಾಸ್ತಿ ಅಂದ್ರು. ಮಾಡಿದ್ರು. Yes. ಒಂದ್ ಫ್ಯಾಮಿಲಿ ಮಲ್ಟಿಪ್ಲೆಕ್ಸ್ ಅಲ್ಲಿ ಸಿನಿಮಾ ಹೋಗಿ ನೋಡ್ಬೇಕು ಅಂದ್ರೆ 1,000 ರೂಪಾಯಿ ಖರ್ಚಾಗತ್ತೆ. ಹೌದು, ಹೌದು. ಅದೆಲ್ಲ ಇವಾಗ ಅವರು ಇವಾಗ ಹೇಳ್ದಂಗೆ ನೀವು ಸ್ಟಾರ್ಸ್ ಎಲ್ಲ ಮಾಡ್ಬೇಕು ಅಂತ ಅವರು ಅಷ್ಟೊಂದು ಪರ್ಮಿಟೇಷನ್ ಕಾಂಬಿನೇಷನ್ ಯೋಚನೆ ಮಾಡ್ಬೇಕಲ್ಲ. ಇಟ್ಸ್ ಆಲ್ಸೋ ದೇರ್ ಹಾರ್ಡ್ ಅಂಡ್ ಮನಿ. Yes, yes. ಸಿನಿಮಾ ಬೆಳಿಬೇಕು ಅದು ಎಲ್ಲ ಇರುತ್ತೆ ಅವ್ರಿಗೆ, ಬಟ್ ಅವ್ರ ದುಡ್ಡು ಆ ರಿಸ್ಕ್ ಇರುತ್ತೆ. ಸೊ ಆ ರಿಸ್ಕ್ ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಏನ್ ಮಾಡ್ಬೋದು, ಎಲ್ಲಿ ಜನರಿಗೂ ಈಸಿ ಆಗತ್ತೆ, ಅವರು ಸೇಫ್ ಆಗಿರ್ತಾರೆ, ಇಲ್ಲ ಅವರು ಒಂದು ಬಿಸ್ನೆಸ್ ಮಾಡ್ಕೊಬೋದು. ಸೊ ಇದೆಲ್ಲ ಪರ್ಮಿಟೇಷನ್ ಕಾಂಬಿನೇಷನ್ ಯೋಚನೆ ಮಾಡಬೇಕು. ಇಟ್ಸ್ ವೆರಿ ಟ್ರಿಕಿ ಇದು, ಬಟ್ ಆಗತ್ತೆ, ಇಲ್ಲ ಅಂತ ಅಲ್ಲ. ಒಂದು ಪ್ರಾಪರ್ ಒಂದು ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಮಾಡಿದ್ರೆ 100% ಮಾಡ್ಬೋದು. ಸೂಪರ್. ನೆಕ್ಸ್ಟ್ ಪ್ಲಾನ್ಸ್ ಏನಿದೆ ಅಂತ, ಅಂದ್ರೆ ಸಿನಿಮಾಗಳು ಲೈನ್ ಅಪ್ ಅಲ್ಲಿ ಯಾವ್ಯಾವ ಇದಾವೆ ಅಂತ ನಿಮ್ಮ ಇದ್ರಲ್ಲಿ? ಇವಾಗ ಒಂದು ತೆಲುಗು ಫಿಲ್ಮ್, ಫಸ್ಟ್ ಫಿಲ್ಮ್ super. ತೆಲುಗು ಆಫ್ಟರ್ ಸೋ ಮೆನಿ ಇಯರ್ಸ್. ಹೋಪ್ಫುಲಿ ಇಟ್ ವಿಲ್ ಸ್ಟಾರ್ಟ್. ಅವ್ರು ನಂಗೆ ಲ್ಯಾಂಡ್ ಲಾರ್ಡ್ಗೆ ಬಿಟ್ಟಿಲ್ಲ ಜಡೇಶ್ ಸರ್. ಓಕೆ. ಕಾಯ್ತಾ ಇದ್ದೆ ನಾನು ಯಾವಾಗ ಹೇಳ್ತೀನಿ ಅಂತ. ಯಾವಾಗ್ಲೂ ಆಗಿದ್ ಶೂಟಿಂಗ್ ಇದು. ಸೊ ಅದಂತೂ ಒಂದ್ ಸ್ವಲ್ಪ ಆಗ್ಬಿಡ್ಲಿ ಅದು. ಸೊ ಲೆಟ್ ದೆಮ್ ಓನ್ಲಿ ಅನೌನ್ಸ್ ಅಂತ ನಾನು ಮೀಟಿಂಗ್. ಅಂಡ್ ಸದ್ಯಕ್ಕೆ ಆ ಮನೆ ಕಟ್ಟಿಸಿದ್ದಾಯ್ತು, ಸ್ವಲ್ಪ ಸುಧಾರಿಸ್ಕೊಂತ ಇದ್ದೀನಿ. ಈಗ ನಾನು ಫ್ಯೂಚರ್ ಅಲ್ಲಿ ಮಾಡಿದ್ರೆ ಈ ತರದೊಂದು ರೋಲ್ ಮಾಡ್ಬೇಕು ಅಂತ ಒಂದು ಡ್ರೀಮ್ ಪ್ರಾಜೆಕ್ಟ್ ಅಂತ No ನಿಮ್ಮಲ್ಲಿ boundaries. ಇರುತ್ತೆ? ಏನಿಲ್ಲ. ಡ್ರೀಮ್ ಪ್ರಾಜೆಕ್ಟ್ ಅಫ್ಕೋರ್ಸ್ ಇದೆ. ನಂಗೆ ಮೈಥಾಲಜಿಕಲಿ ಓಕೆ. ತುಂಬಾ ಇಂಟ್ರೆಸ್ಟ್. ಜಾನರ್ ಟ್ರೈ ಮಾಡ್ಬೇಕು, ವೆರೈಟಿ ಆಫ್ ಆ ತರ ಮೈಥಾಲಜಿಕಲಿ ಒನ್. ಓಕೆ. ಒಂದ್ ಮಾಡ್ಬೇಕು. ಒಂದು ಐ ಥಿಂಕ್ ಸಿಂಪಲ್ ಆಗಿ ಸ್ವೀಟ್ ಗರ್ಲ್ ಪಾತ್ರ ತುಂಬಾ ಮಾಡ್ಬಿಟ್ಟಿದೀನಿ. ಸೊ ಇಟ್ ವೋಂಟ್ ಬಿ ವೆರಿ ಚಾಲೆಂಜಿಂಗ್ ಅನ್ಸುತ್ತೆ ನನಗೆ. ಒಂದು ಬಟ್ ಮೈಥಾಲಜಿ ಹಿಸ್ಟಾರಿಕಲ್ ಫಿಲ್ಮ್ ಮಾಡ್ಬೇಕು ಅಂತ ಭಾರಿ ಆಸೆ ಇದೆ. ಒಂದು ಡಾನ್ಸರ್ ಪ್ರಾಪರ್ ಒಂದು ಬಯೋಗ್ರಫಿ ತರನು ಮಾಡ್ಬೇಕು ಅಂತ ಆಸೆ ಇದೆ. ನಂಗೆ ಸುಧಾ ಮೂರ್ತಿ ಅವ್ರ ಬಯೋಪಿಕ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಇಫ್ super. somebody is doing a movie about her. ನೈಸ್ ಟು ಹಿಯರ್. ಸೊ ಈ ತರ ಪವರ್ಫುಲ್ ರೋಲ್ಸ್ ಮಾಡ್ಬೇಕು ಅಂತ ಆಸೆ. ಬಟ್ ಹಂಗಂತ ನಂಗೆ ಕಮರ್ಷಿಯಲ್ ಫಿಲ್ಮ್ಸ್ ಎಂಜಾಯ್ ಮಾಡ್ತೀನಿ. ಐ ವುಡ್ ಲವ್ ಟು ಡಾನ್ಸ್, ಮ್ಯೂಸಿಕ್ ಎಲ್ಲ ಇಲ್ಲ ಅಂದ್ರೆ ಹೆಂಗೆ, ಮಜಾನೇ ಬೇರೆ. ಸೂಪರ್ ಸೂಪರ್. Yeah. ಥ್ಯಾಂಕ್ ಯು ಭವನ್ ಅವರೇ. ಸಾಕಷ್ಟು ವಿಚಾರಗಳನ್ನ I know. ಶೇರ್ ಮಾಡ್ಕೊಂಡ್ವಿ ನಾವು. ನಾನು ಎಷ್ಟು ಮಾತಾಡಿದ್ವಿ. ಇಟ್ಸ್ ಬಿನ್ ನೈಸ್ ಟಾಕಿಂಗ್ ವಿತ್ ಯು. ಸೇಮ್ ಇಯರ್. ಥ್ಯಾಂಕ್ ಯು ಇಂಟರ್ವ್ಯೂ ಮಾಡಿದ್ದಕ್ಕೆ. ಅಂಡ್ ಯು ಬೀನ್ ಸಚ್ ಅ ಗುಡ್ ಫ್ರೆಂಡ್. ನೇರವಾಗಿ ಏನಿದ್ರು ಅದನ್ನ ಹೇಳ್ತೀರಾ, ಅದು ಖುಷಿ ಆಗುತ್ತೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಎಸ್ ಭವನ, ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಆಫ್ಟರ್ ಲಾಂಗ್ ಟೈಮು ನಿಮ್ಮನ್ನ ಬ್ಯಾಕ್ ಟು ಬ್ಯಾಕ್ 2 ಸಿನಿಮಾಗಳಲ್ಲಿ ನಿಮ್ಮ ಪಾತ್ರಗಳು ನೋಡಿ ತುಂಬಾ ಖುಷಿ ಪಟ್ಟವನು ನಾನು. ಯಾಕಂತಂದ್ರೆ ರಾಮನಹಳ್ಳಿ ಜಗನ್ನಾಥ್ ಅವ್ರು ನನ್ಗೆ ಒಳ್ಳೆ ಫ್ರೆಂಡ್. ಅವರು ಈ ಹಿಂದೆ ಒಂದಿಸಿ ಬರೀರಿ ಸಿನಿಮಾ ಮಾಡಿದ್ರು. ಆ ಸಿನಿಮಾದಲ್ಲಿ ಎಸ್ಪೆಷಲಿ ನಿಮ್ಮ ಸಾಂಗ್ ನ ನಾನು ತುಂಬಾ ಸರಿ ಲೂಪಲ್ಲಿ ಕೇಳಿದೀನಿ. ಆ ಹೌದಾ? ಸಾಂಗ್ ನಂಗೆ ತುಂಬಾ ಇಷ್ಟ. ಅದು ಸಾಹಿತ್ಯ ತುಂಬಾ ಇಷ್ಟ, ಆ ಟ್ಯೂನು ಹಂಗೆ ಇದೆ. ಸೊ ಆ ಪಾತ್ರನು ನಾನು ತುಂಬಾ ಕಾಡಿತ್ತು. ಅದಾದ ನಂತರ ಈಗ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ತುಂಬಾ ಒಳ್ಳೆ ಪಾತ್ರ ಮಾಡಿದಿರ. ಸೊ ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳು ದೊಡ್ಡ ಮಟ್ಟಕ್ಕಾಗ್ಲಿ, ಎಲ್ಲ ಸಕ್ಸಸ್ ಆಗ್ಲಿ, ಮನೆ ಕಟ್ಟಿದಿರ. ಆದಷ್ಟು ಬೇಗ ಒಂದು ದೊಡ್ಡ ಬ್ರೇಕ್ ಥ್ರೂ ಸಿಗ್ಲಿ. ಜೊತೆಗೆ ಗ್ರೀನ್ ಸಿಗ್ನಲ್ ಕೊಡ್ತೀನಿ ಅಂದಿದ್ದೀರಾ. ಗ್ರೀನ್ ಸಾರಿ ಹಾಕೊಂಡು ಗ್ರೀನ್ ಸಿಗ್ನಲ್ ಕೊಡಿ. ಡನ್. ನೀವು ಹೇಳಾದ್ಮೇಲೆ ಮುಗೀತು. ಸಿಗೋಣ ವೆರಿ ಸೂನ್ Yes. ಮತ್ತೊಂದು ಸಂದರ್ಶನದಲ್ಲಿ. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್ ಅಂಡ್ ಪೇಷನ್ಸ್. ಥ್ಯಾಂಕ್ ಯು. ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಭಾವನಾ ರಾವ್ ಅವರ ಮನದಾಳದ ಮಾತುಗಳನ್ನ. ಸಾಕಷ್ಟು ವಿಚಾರಗಳನ್ನ ನಾವು ಶೇರ್ ಮಾಡ್ಕೊಂಡ್ವಿ. ಸಿನಿಮೇತರವಾಗಿ ಅವರ ವೈಯಕ್ತಿಕ ಜೀವನದಲ್ಲಿ ಏನೆಲ್ಲ ಆಗಿತ್ತು, ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆನೂ ಮಾತಾಡಿದ್ವಿ. ಅಫ್ಕೋರ್ಸ್ ಲ್ಯಾಂಡ್ ಲಾರ್ಡ್ ಸಿನಿಮಾನ ಇನ್ನೂ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ನಿಮ್ಮ ಹತ್ತಿರದ ಥಿಯೇಟರ್ಗಳಿಗೆ ಹೋಗಿ ಸಿನಿಮಾನ ನೋಡಿ. ಯಾಕಂದ್ರೆ ಆ ಸಿನಿಮಾದಲ್ಲಿ ಸಾಕಷ್ಟು ವಿಚಾರಗಳಿದಾವೆ.
ಸಿನಿಮಾ ಅಂತಂದ್ರೆ ಬರೀ ಮನರಂಜನೆ ಅಲ್ಲ, ಮನೋವಿಕಾಸದ ಬೀಜವನ್ನು ಬಿತ್ತುವಂತಹ ಒಂದು ಮಾಧ್ಯಮ ಅನ್ನೋದನ್ನ ಈ ಸಿನಿಮಾ ಮೂಲಕ ನಿರ್ದೇಶಕರು ಮತ್ತೆ ಕಲಾವಿದರು ತೋರಿಸ್ಕೊಟ್ಟಿದ್ದಾರೆ. ಅದನ್ನ ನೀವು ಥಿಯೇಟರ್ಗೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್.